Project management is very, very important. Just because we have to achieve the project, we have to achieve the cost of the project. We have to handle the project within the stipulated cost. ಏನು ದುಡ್ಡನ್ನ ಅನ್ಕೊಂಡಿದೀವಿ ಎಸ್ಟಿಮೇಟೆಡ್ ಕಾಸ್ಟ್ ಇದೆ ಅಷ್ಟರೊಳಗಡೆ ಕೆಲಸ ಮಾಡಬೇಕು. ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ವಿತ್ ಇನ್ ದ ಟೈಮ್. ಆ ಟೈಮ್ ಒಳಗಡೆ ಕೆಲಸ. ದಿಸ್ ಇಸ್ ದಿ ಮೋಟೋ. ಮೇಜರ್ ಇರೋದೇ ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಅದಕ್ಕಾಗಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೇಕು. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೇಕು ಅಂದಾಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದೇ ಪದದಲ್ಲಿ ಮಾಡಕ್ಕಾಗಲ್ಲ. ಹೌ ವಿ ಕ್ಯಾನ್ ಮ್ಯಾನೇಜ್? ದೇರ್ ಆರ್ ಲಾಟ್ ಆಫ್ ಆಕ್ಟಿವಿಟಿ ಇನ್ ಅವರ್ ರೆಸಿಡೆನ್ಸ್. ಸೊ ಒಬ್ರು ಅಡಿಗೆ ಮಾಡ್ಬೇಕು, ಒಬ್ರು ಹೊಲದ ಹತ್ರ ಕೆಲಸ ಮಾಡ್ಬೇಕು, ಅಥವಾ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ನೋಡ್ಬೇಕು, ಇನ್ನೊಬ್ರು ಗೆಸ್ಟ್ ಅಟೆಂಡ್ ಮಾಡ್ಬೇಕು. ಈ ತರ ದೇರ್ ಆರ್ ಲಾಟ್ ಆಫ್ ಆಕ್ಟಿವಿಟಿ ಇನ್ ಅವರ್ ರೆಸಿಡೆನ್ಸ್. ಸಿಮಿಲರ್ ಟು ದಟ್ ವಿ ಹ್ಯಾವ್ ಲಾಟ್ ಆಫ್ ಆಕ್ಟಿವಿಟೀಸ್ ಇನ್ ಅ ಪ್ರಾಜೆಕ್ಟ್. ಸೊ ಬೇಕಾದಷ್ಟು ಚಟುವಟಿಕೆಗಳು ಇರುತ್ತೆ ಒಂದು ಪ್ರಾಜೆಕ್ಟ್ ಅಂದ್ರೆ. ಒಂದೇ ಕೆಲಸನಾ? ಇಲ್ವಲ್ಲ. ಸೊ ಹಂಗಾಗಿ ಅಷ್ಟೆಲ್ಲ ಕೆಲಸಗಳನ್ನ ಹೆಂಗ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡೋದನ್ನ ನಾವು ಪ್ಲಾನಿಂಗ್ ಅಂತ ಇದೀವಿ ಅಷ್ಟೇ. ಎಷ್ಟೆಲ್ಲ ಕೆಲಸಗಳು ಅಂತ ಅಂದ್ರೆ ಮೆಟೀರಿಯಲ್ ತರಬೇಕು, ಸೊ ನಾವು ಹಣ ತರಬೇಕು, ಸೊ ಲೇಬರ್ ಕರ್ಕೊಂಡ್ ಬರ್ಬೇಕು, ಆಯ್ತಾ. ಸೊ ಯಾವ ಕೆಲಸ ಎಷ್ಟೆಷ್ಟು ದಿವಸ ಯಾವಾಗ ಮಾಡ್ಬೇಕು ಅನ್ನೋದನ್ನ ಟೈಮ್ ಫಿಕ್ಸ್ ಮಾಡ್ಬೇಕು. ಇವೆಲ್ಲಾನು ಕೂಡ ನಾವು ಚಟುವಟಿಕೆ ಅಂತ ಹೇಳ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಆಕ್ಟಿವಿಟೀಸ್ ಆರ್ ಡಿಫರೆಂಟ್ ರಿಸೋರ್ಸಸ್ we have in the project. We have to handle the various resources. For that purpose we have to plan the various resources. ಸೊ ಅದಕ್ಕೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವಿಸ್ತಾರವಾಗಿ ನಾವು ಮಾತಾಡಿದ್ವಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನಕ್ಕೆ ಬೇಕಪ್ಪ ನಮ್ಗೆ ಅಂತ ನಾವು ಹೇಳ್ಬೇಕಾಗಲ್ಲ. ಅದಕ್ಕಾಗಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗ್ ಬಗ್ಗೆ ಬಂದಾಗ ಶೆಡ್ಯೂಲಿಂಗ್ ಬಗ್ಗೆ ಅಥವಾ ದರ್ ಆರ್ ಟೆಕ್ನಿಕ್ಸ್, CPM, PERT ಅಂಡ್ ದೆನ್ ಬಾರ್ ಚಾರ್ಟ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಸಪೋಸ್ ಇಫ್ ಐ ಗಿವ್ ಎನ್ ಪ್ರಾಜೆಕ್ಟ್ ಫಾರ್ ಯು ಟು ಡೂ ದ what is that planning for various resources like time, money, finance or material, machineries, labor, etc., then you are eligible now to do the planning of what is that making the scheduling for the various resources in the project. So therefore the next topic is third session as per the syllabus is concerned. ಸೊ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ನೆಕ್ಸ್ಟ್ ಸ್ಟೇಜ್, ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಇಲ್ಲಿಗೆ ಈಗ ಥರ್ಡ್ ಸೆಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ತನಕ ನಾವು ಮಾತಾಡೋದು ಪ್ಲಾನಿಂಗ್ ಆಯ್ತು. ಪ್ಲಾನಿಂಗ್ ಆದ್ಮೇಲೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಹೋಗ್ಬೇಕು. ಪ್ಲಾನಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಇನ್ ಬಿಟ್ವೀನ್ ವಿ ಹ್ಯಾವ್ ಅನದರ್ ಸ್ಟೇಜ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಕೆಲಸನೇ ಯಾರಿಗಾರು ಒಬ್ರು ಕೊಡ್ಬೇಕು. ಈಗ ನಮ್ಗೆಲ್ಲ ಮುಗ್ದಿದೆ, ಪ್ಲಾನಿಂಗ್ ಮಾಡಾಯ್ತು, ಅರ್ಥ ಆಯ್ತಾ. ಪ್ಲಾನ್ ಮಾಡಿದೀವಿ, ಎಸ್ಟಿಮೇಟ್ ಮಾಡಿದೀವಿ, ಡಿಸೈನ್ ಮಾಡಿದೀವಿ, ಅದಕ್ ಬೇಕಾದ ಪ್ಲಾನಿಂಗ್ ಅಂತ ರಿಸೋರ್ಸ್ ಪ್ಲಾನಿಂಗ್ ಮಾಡಿದೀವಿ. ರಿಸೋರ್ಸ್ ಪ್ಲಾನಿಂಗ್ ಅಂತ ಅಂದ್ರೆ ಶೆಡ್ಯೂಲಿಂಗ್, ಅದನ್ನ ಮಾಡಿದೀವಿ. ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟು ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು, ಎಷ್ಟು ದುಡ್ಡಲ್ಲಿ ಕಂಪ್ಲೀಟ್ ಮಾಡ್ಬೋದು ಎಲ್ಲ ನಮ್ಗೆ ಗೊತ್ತಿದೆ. ಸೈಟ್ ಅನ್ನ ನಮ್ ಪೊಸಿಷನ್ ತಗೊಂಡಿದೀವಿ. ಸೈಟ್ ಆಫ್ ಕನ್ಸ್ಟ್ರಕ್ಷನ್ ಯಾವ್ದಿದೆ ಅದನ್ನ ನಾವು ಅಕ್ವೈರ್ ಮಾಡ್ಕೊಂಡಿದೀವಿ, ಆಯ್ತಾ. ಜಾಬ್ ಲೇಔಟ್ ಮಾಡಿದೀವಿ. ಸೊ ಎಲ್ಲವನ್ನೂ ಮಾಡಿ ಇಟ್ಕೊಂಡಿದೀವಿ. ಈಗ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು. ಕನ್ಸ್ಟ್ರಕ್ಷನ್ ನಾವೆಲ್ಲ ಮಾಡಿ ಇಟ್ಕೊಂಡಿದೀವಿ ಅಂದ್ರೆ ಕನ್ಸ್ಟ್ರಕ್ಷನ್ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ಕೆಲ್ಸನ ಯಾರಿಗಾರು ಒಬ್ರು ವಹಿಸ್ಬೇಕು. ಕೆಲ್ಸ ಮಾಡಕ್ಕೆ, ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಒಬ್ರಿಗೆ ವಹಿಸ್ಬೇಕು. ಸೊ ಆ ವಹಿಸುವಂತ ಕೆಲ್ಸ ನಾವು ಮಾಡ್ಬೇಕಾಗತ್ತೆ. ಆ ವಹಿಸೋದ್ ಹೇಗೆ? ಒಬ್ಬನಿಗೆ ಈ ಕೆಲ್ಸನ ನಾವ್ ಇಷ್ಟೆಲ್ಲ ಕೆಲಸ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ 2 ಯೂನಿಟ್ ಅಲ್ಲಿ ನಾವು ಪಾಠ ಮಾಡುವಾಗ ಇಷ್ಟು ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಈಗ ನಾವು ಕೆಲಸ ಎಲ್ಲ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಒಬ್ಬನಿಗೆ ವಹಿಸೋದ್ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಅದ್ರ ಪ್ರೊಸೀಜರ್ ಹೇಗೆ, ಅದ್ ಹೇಗ್ ವಹಿಸ್ಬೇಕು ಆ ಕೆಲ್ಸನ. ಮಾಡಪ್ಪ ನೀನು ಈ ಕೆಲ್ಸನ, ಕಟ್ಕೊಡಪ್ಪ ಈ ಕಟ್ಟಡನ, ಕಟ್ಕೊಡಪ್ಪ ಈ ಮನೆ ಕಟ್ಕೊಡಪ್ಪ ಅಂತ ಒಬ್ಬ ವ್ಯಕ್ತಿ ವಹಿಸ್ಬೇಕು ನಾವು. ಆ ವಹಿಸೋ ಕ್ರಮ ಹೇಗೆ? ಹೌ ವಿ ಹ್ಯಾವ್ ಟು ಎಂಟ್ರಸ್ಟ್ ದ ಕನ್ಸ್ಟ್ರಕ್ಷನ್ ವರ್ಕ್ ಟು ದ somebody else. That is the thing. That we have to discuss in the construction project procedures, practices. ಸೊ ಅದರಲ್ಲಿ ನಾವು ಹೇಗೆ ಅಂತ, ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ನು ಮಾಡ್ಕೊಂಡು ಹೋಗ್ತಾನ ಮುಂದಕ್ಕೆ. ಅದು ಕನ್ಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ನೋಡೋಣ. ಬಟ್ ಅಲ್ಲಿ ತನಕ ನಮ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಯಾರೋ ಒಬ್ಬ ವ್ಯಕ್ತಿಗೆ ವಹಿಸ್ಕೊಡ್ಬೇಕು ಕೆಲ್ಸನ. ಆ ವಹಿಸೋ ಕೆಲಸ ಹೆಂಗೆ ಅಂತ ಹೇಳಿ ನಾವು ಮಾತಾಡ್ಬೇಕಾಗಿದೆ. ಸೊ ದಟ್ ಈಸ್ ದ ಥರ್ಡ್ ಯೂನಿಟ್. ಫಸ್ಟ್ ಯೂನಿಟ್ಸ್ ಅಲ್ಲಿ ನಾವು ಮಾತಾಡಾಗಿದೆ. ಫಸ್ಟ್ ಯೂನಿಟ್ಸ್ ಅಲ್ಲಿ ಎಲ್ಲ ವಿಸ್ತಾರವಾಗಿ ಮಾತಾಡಿದ್ವಿ. ಈ ಥರ್ಡ್ ಯೂನಿಟ್ ಅಲ್ಲಿ ಯಾರಿಗಾರು ಒಬ್ರು ಕೆಲಸ ವಹಿಸುವಂತದನ್ನ ಮಾಡ್ಬೇಕು. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್. ಸೊ ಈಗ ನಾವು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಅಲ್ಲಿ ಅವ್ರು ನೋಡಿದಂಗೆ ನಮ್ಗೆ ಕಂಟೆಂಟ್ ಕೊಟ್ಟಿದ್ದಾರೆ. ಏನೆಲ್ಲ ಪಾಠ ಮಾಡ್ಬೇಕು ನೀವು ಮಕ್ಕಳು ಅಂದ್ರೆ, ನಾನ್ ಪಾಠ ಮಾಡ್ಬೇಕು, ಹೌದು, ನೀವು ತಿಳ್ಕೊಬೇಕು. ಏನೆಲ್ಲ ನಾವು ತಿಳ್ಕೊಬೇಕು ಅಥವಾ ಪಾಠ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಸೊ ಇದರಲ್ಲಿ
ಏನ್ ಮಾತಾಡ್ಬೇಕು, ಏನೆಲ್ಲ ತಿಳ್ಕೋಬೇಕು ಅನ್ನೋದನ್ನ ಒಂದು ಸಿಲೆಬಸ್ ಅನ್ನ ನಮ್ಗೆ ಇಲಾಖೆ ಕೊಟ್ಟಿದೆ. ಸೊ ಇಲಾಖೆ ಕೊಟ್ಟಿರೋ ಈ ಸಿಲೆಬಸ್ ಅಲ್ಲಿ ಏನೇನಿದೆ ಕಂಟೆಂಟು, ಈ ಅದ್ರೊಳಗಡೆ ಏನೇನ್ ತಿಳ್ಕೊಬೇಕು ನಾನು, ಇದೇ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ. ನಮ್ ಸಿಲೆಬಸ್ ಆಧಾರದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ಸ್ ಬರೋದು. ಈ ಸಿಲೆಬಸ್ ಆಧಾರದ ಮೇಲೆ ನಮ್ ಪ್ರಶ್ನೆ ಪತ್ರಿಕೆಗಳು ಬರೋದು. ಈ ಸಿಲೆಬಸ್ ಆಧಾರದ ಮೇಲೆ ನಮ್ ಪ್ರಶ್ನೆಗಳು ಕೇಳೋದು ಈ ಹೊರಗಡೆ ಇಂಡಸ್ಟ್ರಿ. ಅದರಿಂದ ಸಿಲೆಬಸ್ ಇಂಪಾರ್ಟೆಂಟ್. ಸಿಲೆಬಸ್ ಇಲ್ಲದೆ ಯಾವ್ದೋ ಒಂದು ನೋಟ್ಸ್ ಓದ್ಕೊಂಡು ಯಾವ್ದೋ ಒಂದು ಕ್ವಶನ್ ಓದ್ಕೊಂಡು ಎಕ್ಸಾಮ್ ಬರೆಯೋದಲ್ಲ. ಈ ಸಿಲೆಬಸ್ ಏನಿದೆ ಪೂರ್ಣವಾಗಿ ತಿಳ್ಕೊಂಡಿರ್ಬೋದು. ಈ ಸಿಲೆಬಸ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಲ್ಲಿ ಈ ಸಿಲೆಬಸ್ ಅಲ್ಲಿ ಏನೇನಪ್ಪ ಇದೆ ಅಂತಂದ್ರೆ, ಕಾಂಟ್ರಾಕ್ಟ್ ಅಂದ್ರೆ ಏನು? ಈಗ ನಾವು ಕೆಲಸ ಎಲ್ಲ ರೆಡಿ ಇದೆ, ಯಾರಿಗಾರು ವಹಿಸ್ಬೇಕು ಕಾಂಟ್ರಾಕ್ಟರ್ಗೆ. ಈ ಕಾಂಟ್ರಾಕ್ಟ್ ಅಂದ್ರೆ ಏನು, ಅದ್ರಲ್ಲಿ ಎಷ್ಟು ತರ ಇದೆ, ಕಾಂಟ್ರಾಕ್ಟ್ ನಲ್ಲಿ ಒಬ್ಬನಿಗೆ ವಹಿಸಿದ್ಮೇಲೆ ಅದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಹಂಗಂದ್ರೆ ಏನು, ಈ ಕಾಂಟ್ರಾಕ್ಟ್ ಕೊಡೋ ರೀತಿ ಹೇಗೆ, ಅದನ್ನ ಟೆಂಡರ್ ಅಂತಾರೆ. ಆ ಟೆಂಡರ್ ಅಲ್ಲಿ ಏನಾದ್ರು ಹಂತಗಳಿದೆಯಾ, ಪ್ರೀ ಟೆಂಡರ್, ಪೋಸ್ಟ್ ಟೆಂಡರ್ ಹಂತ ಇದೆಯಾ, ಅದ್ರ ಪ್ರೊಸೀಜರ್ ಏನು, ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಕಾಂಟ್ರಾಕ್ಟ್ ಅನ್ನೋ ಪದದಲ್ಲಿ ಇದ್ರೆಲ್ಲ ತಿಳ್ಕೊಬೇಕಾಗತ್ತೆ. ಸಿಮಿಲರ್ಲಿ ಟೆಂಡರ್, ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ನಾವು ಟೆಂಡರ್ ಮಾಡ್ಬೇಕು. ಆ ಟೆಂಡರ್ ಅಂದ್ರೆ ಏನು, ಟೆಂಡರ್ ನೋಟಿಸ್ ಅಂದ್ರೆ ಏನು, ಟೆಂಡರ್ ಡಾಕ್ಯುಮೆಂಟ್ ಅಂದ್ರೆ ಏನು, EMD ಅಂದ್ರೇನು, EMD ಅಂದ್ರೆ ಅರ್ನೆಸ್ಟ್ ಮನಿ ಡಿಪಾಸಿಟ್, ಹಂಗಂದ್ರೆ ಏನು, ಸೆಕ್ಯೂರಿಟಿ ಮನಿ ಡಿಪಾಸಿಟ್ ಅಂದ್ರೇನು, ಗ್ಯಾರಂಟೀಸ್ ಅಂದ್ರೇನು, ಸೆಕ್ಯೂರಿಟಿ ಇದು ಸ್ಕ್ರೂಟ್ನಿ ಆಫ್ ಟೆಂಡರ್ಸ್ ಅಂದ್ರೇನು, ಈ ಟೆಂಡರಿಂಗ್ ಅಂದ್ರೇನು ಅನ್ನೋದ್ರ ಬಗ್ಗೆ ಈ ಟೆಂಡರ್ ಅಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಕಂಡೀಷನ್ಸ್, ಒಂದ್ ವೇಳೆ ಕಾಂಟ್ರಾಕ್ಟರ್ ನಮ್ ಕೆಲಸನ ವಹಿಸಿದ ಕೆಲಸನ ಮಾಡ್ಲಿಲ್ಲ ಅಂತ ಬಿಟ್ಬಿಟ್ರೆ ಅರ್ಧದಲ್ಲಿ, ಅಥವಾ ನಮಗ್ ತೊಂದರೆ ಕೊಟ್ರೆ, ಅಥವಾ ಸರಿಯಾದ ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ ಅಂತಂದ್ರೆ, ಅಥವಾ ಸರಿಯಾದ ಹೇಳಿದ ಟೈಮ್ ಕೆಲಸ ಮಾಡ್ತಿಲ್ಲ ಅಂತಂದ್ರೆ, ಸೊ ಆಗ ಫೇಲ್ಯೂರ್ ಆಗ್ತದೆ ಕಾಂಟ್ರಾಕ್ಟ್. ಆ ಕಂಡೀಷನ್ಸ್ ಫಾರ್ ಫೇಲ್ಯೂರ್ ಆಫ್ ದಿ ಕಾಂಟ್ರಾಕ್ಟ್ ಏನು, ಆ ಕಾಂಟ್ರಾಕ್ಟ್ ನ ಟರ್ಮಿನೇಟ್ ಮಾಡ್ಬೇಕು ಅಥವಾ ಎಕ್ಸ್ಟೆಂಡ್ ಮಾಡ್ಬೇಕು. ಇನ್ನು ಸ್ವಲ್ಪ ದಿವಸ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಇನ್ ಸ್ವಲ್ಪ ದಿವಸ ಅವನ ಟೈಮ್ ಕೊಡ್ಬೇಕಾಗುತ್ತೆ. ಅದು ಹೇಗ್ ಕೊಡ್ಬೇಕು, ಅಥವಾ ಅವನ್ನ ಕೆಲಸದಿಂದ ಬಿಡಿಸ್ಬೇಕಾ, ಇಲ್ಲ ಹೊಸ ಕಾಂಟ್ರಾಕ್ಟರ್ನ ಅಪಾಯಿಂಟ್ ಮಾಡ್ಬೇಕಾ, ಏನು ಅಂತ ನೋಡ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಎಕ್ಸ್ಟೆನ್ಷನ್ಸ್, ಕಂಡೀಷನ್ಸ್ ಫಾರ್ ಫೇಲ್ಯೂರ್ ಆಫ್ ಕಾಂಟ್ರಾಕ್ಟ್ ಅಂಡ್ ಇಟ್ಸ್ ಎಕ್ಸ್ಟೆನ್ಷನ್. ಟರ್ಮಿನೇಷನ್ ಆಫ್ ಕಾಂಟ್ರಾಕ್ಟ್, ಟರ್ಮಿನೇಷನ್ ಅಂತಂದ್ರೆ ಅವ್ನ ಕೆಲಸದಿಂದ ಬಿಡಿಸ್ಬಿಡೋದು. ಬಿಕಾಸ್ ಇಸ್ ಇರ್ರೆಸ್ಪಾನ್ಸಿಬಲ್. ಅವ್ನ ವಹಿಸಿದ ಕೆಲಸನ ಸರಿಯಾದ ವೇಳೆಯಲ್ಲಿ ಸರಿಯಾದ ಟೈಮ್ ಅಲ್ಲಿ ಅವ್ನು ಮಾಡ್ತಾ ಇಲ್ಲ ಅಂತ ಅಂದ್ರೆ ನಮಗೆ ಪ್ರಾಜೆಕ್ಟ್ ಕಾಸ್ಟು ಜಾಸ್ತಿ ಆಗುತ್ತೆ, ಟೈಮು ಜಾಸ್ತಿ ಆಗುತ್ತೆ. ಅಂತ ಕಾಂಟ್ರಾಕ್ಟರ್ನ ನಾವು ಇಟ್ಕೊಂಡು ಕೆಲಸ ಮಾಡ್ಸಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ನಾವು ಟರ್ಮಿನೇಟ್ ಅಂದ್ರೆ ಕೆಲಸ ಬಿಡಿಸ್ಬೇಕಾಗತ್ತೆ. ಬೇಡಪ್ಪ ನಿನ್ ಸವಾಸ ಸಾಕು, ಅಥವಾ ನಿನ್ ಕೆಲಸ ಸಾಕು, ಇಲ್ಲಿ ತನಕ ಮಾಡಿ ಸರ್ವಿಸ್, ವಾಟ್ ಎವರ್ ಸರ್ವಿಸ್ ಯು ಗಿವನ್ ಟು ಮೀ ಆಸ್ ಅ ಕಾಂಟ್ರಾಕ್ಟರ್ ಇಸ್ ಎನಫ್ ಫಾರ್ ಮೀ. ಸೊ ಯು ನೋ ನೀಡ್ ಟು ಕಂಟಿನ್ಯೂ ಆಸ್ ಅ ಕಾಂಟ್ರಾಕ್ಟರ್ ಫಾರ್ ಮೈ ಪ್ರಾಜೆಕ್ಟ್, ದ ಪ್ಲೀಸ್ ಗೋ ಔಟ್ ಅಂತ ಹೇಳಿ ಅವನನ್ನ ಕಳಿಸ್ಬೇಕಾಗತ್ತೆ. ಸೊ ಅದಕ್ಕೆ ಪ್ರೊಸೀಜರ್ ಏನು ಅಂತ ತಿಳ್ಕೊಬೇಕಾಗತ್ತೆ. ಸೊ ನಮ್ ಬೇಡಪ್ಪ ನೀನು ಹೋಗು ಅಂತ ಹೇಳಕ್ಕೆ ಬರೀ ಬಾಯಲ್ಲಿ ಹೇಳ್ಬೇಕಾ, ಇಲ್ಲ ಅವ್ನು ಯಾವ ರೀತಿ ನಾವು ಕಳ್ಸಿಕೊಡ್ಬೇಕು, ಅದು ಕಂಡೀಷನ್ಸ್ ಏನು, ಅದಕ್ಕೆ ಸರ್ಕಾರದ ಏನು ಕಾನೂನುಗಳಿದೆ. ಸೊ ಕಾನೂನು ಕ್ರಮದಲ್ಲೇ ಒಳಗ್ ಬಂದಿರ್ತಾನ ಅವ್ನು ಕಳ್ಸ್ಬೇಕಾದ್ರೂ ಕಾನೂನು ರೀತಿಯಲ್ಲೇ ಆಚೆ ಕಳಿಸ್ಬೇಕು. ಸೊ ನೀವು ಕಾನೂನು ರೀತಿಯಲ್ಲೇ ಅಡ್ಮಿಷನ್ ಆಗಿದ್ರಿ ಕಾಲೇಜ್ಗೆ, ಸೊ SLC ಪಾಸ್ ಆಗಿದೆ, ಅಪ್ಲಿಕೇಶನ್ ಹಾಕಿದ್ರಿ ಕಾನೂನು ರೀತಿಯಲ್ಲಿ. ಬಟ್ ಕಳಿಸ್ಬೇಕಾದ್ರೂ ನಿಮ್ ಟರ್ಮಿನೇಟ್ ಮಾಡ್ಬೇಕು, ನಿಮ್ಮ ಅರ್ಧದಲ್ಲಿ ಬಿಡಿಸ್ಬೇಕಾದ್ರೂ ಕಾನೂನು ರೀತಿಯಲ್ಲೇ ಬಿಡಿಸ್ಬೇಕು. ನಾವು ಸುಮ್ನೆ ಬಿಡ್ಸಕ್ಕಾಗಲ್ಲ, ಹೋಗಪ್ಪ ಅಂದ್ರೆ ಹೋಗಕ್ಕಾಗಲ್ಲ. ಅದೇ ರೀತಿ ಕಾಂಟ್ರಾಕ್ಟರ್ ಕೂಡ ಕಾನೂನು ರೀತಿಯಲ್ಲೇ ಬಂದಿರ್ತಾನೆ, ಅವ್ನ ಕೆಲಸ ತಗೊಂಡಿರ್ತಾನೆ. ಸೊ ಅವ್ನ ಕಳಿಸ್ಬೇಕು, ಬೇಡಪ್ಪ ಅಂತ ಹೇಳ್ಬೇಕಾದ್ರೆ ಕಾನೂನು ರೀತಿಯಲ್ಲೇ ಕಳಿಸ್ಬೇಕಾಗತ್ತೆ. ಅವನ್ನ ಸುಮ್ನೆ ಎಕ್ದಮ್ ನೀನ್ ಹೋಗಪ್ಪ ಅಂತ ಹೇಳಿ ಕಳ್ಸಕ್ಕಾಗಲ್ಲ. Therefore we should know how exactly terminate the contractor from his job or the construction activity. So tender forms ಅಂದ್ರೆ ಏನು, ಟೆಂಡರ್ ರಿಗಾರ್ಡಿಂಗ್ ದ ಟೆಂಡರ್, ಓಕೆ, ಕಾಂಪ್ರಹೆನ್ಸಿವ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಓದ್ಬೇಕಾಗತ್ತೆ ಈ ಟೆಂಡರ್ ಅಲ್ಲಿ. ನೆಕ್ಸ್ಟ್ ಟೆಂಡರ್ ಎಲ್ಲ ಆದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮತ್ತೆ ಟೆಕ್ನಿಕಲ್ ಸ್ಯಾಂಕ್ಷನ್. ಒಂದು ಪ್ರಾಜೆಕ್ಟ್ ನ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂದ್ರೆ ಏನು, ಒಂದು ಪ್ರಾಜೆಕ್ಟ್ ನ ಅಪ್ರೂವಲ್ ಮಾಡ್ಕೊಬೇಕಾದ್ರೆ ನಮ್ ಕನ್ಸೆಂಟ್ ಸಿಗುತ್ತೆ. ಪ್ರಾಜೆಕ್ಟ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂತ ಅಂದ್ರೆ ದುಡ್ಡು ಬೇಕಾಗತ್ತೆ, ಅದಕ್ಕೆ ಒಪ್ಪಿಗೆ ಬೇಕಾಗತ್ತೆ. ಉದಾಹರಣೆ, ನಮ್ಮೂರಲ್ಲಿ ಒಂದು ಸ್ಕೂಲ್ ಕಟ್ಬೇಕು, ಒಂದು ಹಾಸ್ಪಿಟಲ್ ಕಟ್ಬೇಕಂತಂದ್ರೆ ನಾವೇ ಕಟ್ಟಕ್ಕಾಗತ್ತೆ ನಮ್ ದುಡ್ಡು ಹಾಕಿ? ಇಲ್ಲ. ಸೊ ನಮ್ಮೂರ್ಗೊಂದು ಬಸ್ ಬೇಕು ಅಂದ್ರೆ ನಾವ್ ತೋರ್ಬೇಕಾಗತ್ತ ಬಸ್ಸನ್ನ? ಇಲ್ಲ. ನಮ್ಮೂರ್ ರಸ್ತೆ ಮಾಡ್ಬೇಕಂದ್ರೆ ನಾವ್ ಮಾಡಕ್ಕಾಗತ್ತಾ? ಇಲ್ಲ. ನಮ್ಮೂರಲ್ಲಿ ದೇವಸ್ಥಾನ ಕಟ್ಬೇಕಂದ್ರೆ ನಾನ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಈ ತರ ಸಾರ್ವಜನಿಕ ಕೆಲಸ ಮಾಡುವಾಗ ನನ್ ಕೆಲಸ ಬೇಕು ಅಂದಾಗ ನಾನ್ ಮಾಡ್ಕೊಂತೀನಿ ದುಡ್ಡು ಹಾಕೊಂಡು, ಅದಕ್ಕೆ ಯಾರು ಬರಲ್ಲ. ಅದ್ ನಾನು, ಐ ಆಮ್ ದಿ ಪರ್ಸನ್, ಐ ಹ್ಯಾವ್ ಟು ಡಿಸೈಡ್ ಸೊ ವಾಟ್ ಎಕ್ಸಾಕ್ಟ್ಲಿ ಐ ರಿಕ್ವೈರ್ಡ್ ಫಾರ್ ಮೈ ಫ್ಯಾಮಿಲಿ. ಅದ್ ನನಗೆ ಗೊತ್ತು, ಅದ್ ನಿಮ್ಗೂ ಗೊತ್ತು. ನಿಮ್ ಕುಟುಂಬಕ್ಕೆ ನಿಮ್ಗೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗ್ ಗೊತ್ತಿದೆ. ಆದ್ರೆ ವೆನ್ ಯು ಆರ್ ಡೂಯಿಂಗ್ ಫಾರ್ ದಿ ಪಬ್ಲಿಕ್, so we no need to, we cannot put money from a packet. ಅರ್ಥ ಆಯ್ತಾ? we have to utilize the government money. ಸೊ ನಾವು ಸರ್ಕಾರದ ದುಡ್ಡು ಹಾಕಿ ಕೆಲಸ ಮಾಡ್ಬೇಕು ಹೊರತು ಸಾರ್ವಜನಿಕರ ದುಡ್ಡು ನಮ್ ದುಡ್ಡು ಹಾಕಿ ಕೆಲಸ ಮಾಡಕ್ ಆಗಲ್ಲ. ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಬೇಕು, ಚರ್ಚ್ ಕಟ್ಬೇಕು, ಮಸೀದಿ ಕಟ್ಬೇಕು ಅಂದ್ರೆ ನಮ್ ದುಡ್ಡು ಹಾಕಕ್ಕಾಗಲ್ಲ.
ಸೊ ನಮ್ಮೂರಲ್ಲಿ ಒಂದು ರಸ್ತೆ ಮಾಡ್ಬೇಕಂದ್ರೆ ನಮ್ ದುಡ್ಡು ಹಾಕಕ್ಕಾಗಲ್ಲ, ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ಬೇಕು ಅಂದ್ರೆ ನಮ್ ದುಡ್ಡು ಹಾಕಕ್ಕಾಗಲ್ಲ, ಹಾಸ್ಪಿಟಲ್ ಬರೋ ಡಾಕ್ಟರ್ ನಾವು ಸಂಬಳ ಕೊಡಕ್ಕಾಗಲ್ಲ. ಸೊ ದಿಸ್ ಆರ್ ಆಲ್ ದಿ ಥಿಂಗ್ಸ್. ಸೊ ಅನ್ ದಟ್ ಸಿಚುಯೇಷನ್ ವಿ ಹ್ಯಾವ್ ಟು ಟೇಕ್ ದ ಅಪ್ರೂವಲ್ ಫ್ರಮ್ ದಿ ಗವರ್ನಮೆಂಟ್. ಸೊ ಸರ್ಕಾರದಿಂದ ಒಪ್ಪಿಗೆ ಬೇಕಾಗತ್ತೆ. ಸರ್ಕಾರದಿಂದ ಒಪ್ಪಿಗೆ ಇಲ್ಲ ಅಂತ ಅಂದ್ರೆ ನಾವು ಮಾಡಕ್ಕಾಗಲ್ಲ ಕೆಲಸ. ಹಂಗಾಗಿ ವಿ ಹ್ಯಾವ್ ಟು ಟೇಕ್ ಅಪ್ರೂವಲ್. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಟೆಕ್ನಿಕಲ್ ಸ್ಯಾಂಕ್ಷನ್. ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ನಾಮಿನಲ್ ಮಸ್ಟರ್ ರೋಲ್ ಮತ್ತೆ ಮೆಜರ್ಮೆಂಟ್ ಬುಕ್ ಅಂತ ಅಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸನ ನಮೂದನೆ ಮಾಡ್ಬೇಕು, ದಾಖಲೆ ಮಾಡ್ಬೇಕಾಗತ್ತೆ. ಸುಮ್ನೆ ನಾವು ಇಷ್ಟು ಕೆಲಸ ಮಾಡಿದ್ರು ಇಷ್ಟು ದುಡ್ಡು ತಗೊಂಡ್ ಹೋಗುವಂತ ಕೈಯಲ್ಲಿ ಕೊಟ್ಬಿಡಕ್ ಆಗಲ್ಲ. ಸರ್ಕಾರದ ದುಡ್ಡನ್ನ ಕೊಡ್ಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ಸ್. ಸೊ ಚೆಕ್ ರೂಪದಲ್ಲೇ ಕೊಡ್ಬೇಕು ಸರ್, ಬ್ಯಾಂಕ್ ಅಕೌಂಟ್ ಅಲ್ಲೇ ದುಡ್ಡು ಇರ್ಬೇಕು. ಸೊ ಅದನ್ನ ಚೆಕ್ ಕಾಂಟ್ರಾಕ್ಟರ್ ಕೊಡ್ಬೇಕಾದ್ರೆ ಚೆಕ್ ಕೊಡ್ಬೇಕು. ಸೊ ಲೆಕ್ಕ ಬರೀಬೇಕು, ಈ ಚೆಕ್ ನಲ್ಲಿ ಇಷ್ಟು ಅಮೌಂಟ್ ಕೊಟ್ಟಿದೀನಿ, ಈ ಅಮೌಂಟ್ ನ ಇಂಥ ಹಣಕ್ಕೆ ಇಂಥ ಕೆಲಸಕ್ಕಾಗಿ ಕೆಲಸ ಕಂಪ್ಲೀಟ್ ಮಾಡಿದಕ್ಕಾಗಿ ಕೊಟ್ಟಿದೀನಿ ಅಂತ ಹೇಳಿ ಬರೀಬೇಕು. ಇವೆಲ್ಲ ಇರ್ತದೆ ಕಂಡೀಷನ್ಸ್. ಅದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ನಾಮಿನಲ್ ಮಾಸ್ಟರ್ ಇದು ಮೆಜರ್ಮೆಂಟ್ ಬುಕ್, ಮೆಥಡ್ ಆಫ್ ರೆಕಾರ್ಡಿಂಗ್ ದ ಬಿಲ್ಸ್. ದುಡ್ಡನ್ನ ಕೊಡ್ಬೇಕಾದ್ರೆ ಬಿಲ್ಸ್ ನ ಹೆಂಗ್ ತಗೋಬೇಕು, ಕಾಂಟ್ರಾಕ್ಟರ್ಗೆ ಹೆಂಗ್ ಬಿಲ್ ಮಾಡ್ಕೊಡ್ಬೇಕು ಅಥವಾ ಅವನ ಹತ್ರ ಹೆಂಗ್ ತಗೋಬೇಕು. ಪ್ರೀ ಮೆಜರ್ಮೆಂಟ್ಸ್ ಅಂದ್ರೆ ಏನು? ಪ್ರೀ ಮೆಜರ್ಮೆಂಟ್ಸ್ ಅಂತ ಅಂದ್ರೆ ಕೆಲಸ ಮಾಡಕ್ಕೆ ಮುಂಚೆ ನಾವು ಮಾಡುವಂತ ಅಳತೆಗಳಿಗೆ ಪ್ರೀ ಮೆಜರ್ಮೆಂಟ್ಸ್. ಮೆಜರ್ಮೆಂಟ್ ಅಂದ್ರೆ ಅಳತೆ, ಪ್ರೀ ಅಂದ್ರೆ ಮೊದಲು. ಪ್ರೀ ಮೆಜರ್ಮೆಂಟ್ ಅಂದ್ರೆ ಯಾವ್ದು ಮೊದಲು ಅಂದ್ರೆ ಕೆಲಸ ಮಾಡಕ್ಕೆ ಮುಂಚೆನೆ ಅಳತೆ ಮಾಡೋದು, ಕೆಲಸ ಆದ್ಮೇಲೆ ಅಳತೆ ಮಾಡುವಂಥದ್ದು. ಅಥವಾ ಚೆಕ್ ಮೆಜರ್ಮೆಂಟ್ ಅಂದ್ರೇನು? ಸೊ ಬಿಲ್ಸ್ ನ ಯಾವ ರೀತಿ ತಯಾರು ಮಾಡ್ಬೇಕು, ಅದರಲ್ಲಿ ಯಾವ ತರ ಎಷ್ಟು ತರ ಇದೆ, ಕಾನ್ಸೆಪ್ಟ್ ಆಫ್ ರನ್ನಿಂಗ್ ಅಕೌಂಟ್ ಬಿಲ್ ಅಂದ್ರೇನು, ಸಬ್ಮಿಷನ್ಸ್ ಅದನ್ನ ಹೆಂಗ್ ಸಬ್ಮಿಟ್ ಮಾಡ್ಬೇಕು, ಅದ್ರ ಸ್ಕ್ರೂಟ್ನಿ ಅಂದ್ರೇನು, ಪೇಮೆಂಟ್ ಯಾವ ರೀತಿ ಮಾಡ್ತಾರೆ ಆ ಬಿಲ್ಗಳಿಗೆ, ನಾವು ಕೊಟ್ಟು ಬಿಲ್ಗಳಿಗೆ ಯಾವ ತರ ಪೇಮೆಂಟ್ ಆಗುತ್ತೆ, ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದನ್ನ ಕೊಟ್ಟಂತ ಬಿಲ್ಗಳಿಗೆ ಯಾವ ತರ ಅಕೌಂಟ್ಸ್ ಮೇಂಟೈನ್ ಮಾಡ್ಬೇಕು, ಅದ್ ಲೆಡ್ಜರ್ ಅಕೌಂಟ್ ಅಂದ್ರೆ ಏನು, ಇಂಪ್ರೆಸ್ಡ್ ಅಕೌಂಟ್ ಅಂದ್ರೇನು, ಕ್ಯಾಶ್ ಬುಕ್ ಅಂದ್ರೇನು, ಸಸ್ಪೆನ್ಸ್ ಕ್ಲಾಸಿಫಿಕೇಶನ್ಸ್ ಅಂದ್ರೆ ಇವನ್ನೆಲ್ಲ ನಾವು ತಿಳ್ಕೊಬೇಕು. ಸೊ ಇದನ್ನ ಅಂದ್ರೆ ಯೂನಿಟ್. ಅದೇ ರೀತಿ ಸ್ಟೋರ್ಸ್. ಸೊ ಸ್ಟೋರ್ಸ್ ಅಂತ ಅಂದ್ರೆ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀವಿ. ಏನೇ ಎಮರ್ಜೆನ್ಸಿ ನಮ್ಗೊಂದ್ ಸ್ವಲ್ಪ ಸಿಮೆಂಟ್ ಬೇಕು ಇಲಾಖೆಯಲ್ಲಿ ಕೆಲಸ ಮಾಡುವಾಗ, ಈಗ ನಮ್ಮ ಮನೆಗಳಲ್ಲಿ ಸಾಮಗ್ರಿಗಳು ಇಟ್ಕೊಂಡಿಲ್ವಾ? ಸೊ ನಮ್ಗೇನಾದ್ರು ಬೇಕು, ಭತ್ತ ಬೇಕು, ಒಂದ್ ಸ್ವಲ್ಪ ಭತ್ತ, ಈಗ ಒಂದ್ ವರ್ಷಕ್ಕೆ ಅಡಿಗೆಗೆ ಎಷ್ಟು ಬೇಕೋ ಅದು ಸಾಮಗ್ರಿಗಳು ಇಟ್ಕೊಂಡಿರ್ತೀವಿ, ಅಥವಾ ಒಂದ್ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ. ಪದೇ ಪದೇ ಹೋಗ್ತಾರಲ್ಲ. ಅದೇ ರೀತಿ ಸ್ಟೋರ್ಸ್ ಅಂತ ಅಂದ್ರೆ ನಾವು ಈ ಪ್ರಾಜೆಕ್ಟ್ಗೆ ಏನ್ ಬೇಕೋ ಒಂದ್ ತಿಂಗಳಿಗೆ ಅಥವಾ ಒಂದ್ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಅದ್ ಮುಂಗಡವಾಗಿ ಖರೀದಿ ಮಾಡಿ ಇಟ್ಕೊಂತೀವಿ. ಆ ಖರೀದಿ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನ ಎಲ್ಲಿ ಇಡ್ತೀವಿ? ಒಂದ್ ಸ್ಟೋರ್ ರೂಮ್ ಅಲ್ಲಿ ಇಡ್ತೀವಿ. ಆ ಸ್ಟೋರ್ ರೂಮ್ ಅಲ್ಲಿ ಇಟ್ಟದನ್ನ ನಾವು ಕೇಳ್ದಾಗ ಕೊಡ್ತೀವಿ ಕೆಲ್ಸಕ್ಕೆ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ as ಸ್ಟೋರ್ಸ್. ದಟ್ ಸ್ಟೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ the material or whatever construction material required for the construction, then that will be stored in that place. That is what we call as stores. ಅದರಲ್ಲಿ ಕ್ಲಾಸಿಫಿಕೇಶನ್ಸ್ ಅಂದ್ರೆ ನಾವು ಮೆಟೀರಿಯಲ್ ನ ಯಾವ ರೀತಿ ಇಶ್ಯೂ ಮಾಡ್ತೀವಿ, ಆ ಇಶ್ಯೂ ಮಾಡುವಾಗ ಏನ್ ತಗೋಬೇಕು, ಅವ್ರ ಹತ್ರದಿಂದ ಕೊಟ್ಟಿದೀವಿ ಅನ್ನೋದಕ್ಕೆ ಏನ್ ದಾಖಲೆ ತಗೋಬೇಕು, ಸೊ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು. ಸೊ ಇನ್ಸ್ಪೆಕ್ಷನ್ಸ್ ಸ್ಟೋರ್ ನಲ್ಲಿ ಸರಿಯಾಗಿ ಇದೆಯೋ ಇಲ್ವೋ, ಕದ್ದು ಬಿಟ್ರೆ ಇರೋದನ್ನ ಮಾರ್ಕೊಂಡ್ಬಿಟ್ರೆ ಯಾರಾದ್ರೂ, ಅದರಿಂದ ನಾವು ಇನ್ಸ್ಪೆಕ್ಷನ್ಸ್ ಆಸ್ ಎ ಆಫೀಸರ್ ಹೌ ವಿ ಹ್ಯಾವ್ ಟು ಇನ್ಸ್ಪೆಕ್ಟ್ ದಿ ಸ್ಟೋರ್ಸ್. ಸೊ ದಿಸ್ ಆರ್ ಆಲ್ ದಿ ಪ್ರೊಸೀಜರ್ ಟು ಬಿ ಫಾಲೋಡ್. ಅಂದ್ರೆ ಯು ಶುಡ್ ನೋ ಇಟ್, ನಮ್ಗೆ ಗೊತ್ತಿರ್ಬೇಕು. ಸೊ ಯಾವ ತರ ನಾವು ಮಾಡ್ಬೇಕು ಈ ಕೆಲಸನ. ಸೊ ಪ್ರೊಸೀಜರ್ಸ್ ಅಡಾಪ್ಟೆಡ್ ಇನ್ ಪಿಡಬ್ಲ್ಯೂಡಿ ಅಂತಂದ್ರೆ ಈ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ಇದೆಯಲ್ಲ, 2 ತರ ಇದೆ. ಒಂದು ಐದರ್ ವಿ ಹ್ಯಾವ್ ಟು ಗೋ ವಿತ್ ಪ್ರೈವೇಟ್ ಆರ್ ಗವರ್ನಮೆಂಟ್. ಸೊ ನಾವು ಗವರ್ನಮೆಂಟ್ ಜಾಬ್ ಕೆಲಸದ ಬಗ್ಗೆ ನಾವು ನೋಡೋದಾದ್ರೆ ಈ ಪ್ರೊಸೀಜರ್ ಸರ್ಕಾರದಲ್ಲಿ ಪಿಡಬ್ಲ್ಯೂಡಿ ಅನ್ನೋದು ಒಂದು ಇಲಾಖೆ ಇದೆ, ಸಿಪಿಡಬ್ಲ್ಯೂಡಿ ಅನ್ನೋದು ಒಂದು ಇಲಾಖೆ ಇದೆ. ಇವರು ಈ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ಈ ತರ ಮಾಡ್ಬೇಕಾದ್ರೆ ಟೆಂಡರ್ ಕೊಡೋದು ಹೆಂಗ್ ಮಾಡ್ತಾರೆ, ಸೊ ಕಾಂಟ್ರಾಕ್ಟ್ ನ ಹೆಂಗ್ ಕೊಡ್ತಾರೆ, ಅವರು ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಸೊ ಇವ್ರ ಪ್ರಕಾರ ಸಿಪಿಡಬ್ಲ್ಯೂ ಪ್ರಕಾರ. ಸೊ ನೆಕ್ಸ್ಟ್ ಬಿಲ್ಸ್ ನ ಹೆಂಗ್ ಮಾಡ್ತಾರೆ ಅವರು, ಸ್ಟೋರ್ಸ್ ನ ಹೆಂಗ್ ಮೇಂಟೈನ್ ಮಾಡ್ತಾರೆ. ಸೊ ಇದನ್ನೆಲ್ಲವೂ ಕೂಡ ನಾವು ತಿಳ್ಕೋಬೇಕು. ಪ್ರೊಸೀಜರ್ ಅಡಾಪ್ಟೆಡ್ ಇನ್ ಪಿಡಬ್ಲ್ಯೂಡಿ ಅಂಡ್ ಸಿಪಿಡಬ್ಲ್ಯೂಡಿ. ಅದರಲ್ಲಿ ಸೈಟ್ ಆರ್ಡರ್ ಬುಕ್ ಅಂದ್ರೇನು, ಒಂದ್ ಕೆಲಸ ನಡೆಯುವಾಗ ಕೆಲಸದಲ್ಲಿ ಏನಾದ್ರು ಒಂದು ಬದಲಾವಣೆ ಮಾಡ್ಬೇಕಾದ್ರೆ ಅಲ್ಲೊಂದು ಪುಸ್ತಕ ಇಟ್ಟಿರ್ಬೇಕು, ಯಾರು ಬಂದ್ರು ಹೋದ್ರು ವಿಸಿಟರ್ಸ್ ಪುಸ್ತಕ ಇರ್ಬೇಕು. ಸುಮ್ನೆ ಓಪನ್ ಆಗಿ ಇಡಕ್ಕಾಗಲ್ಲ ಸೈಟ್ ನ. ಸೊ ಯಾರು ಬಂದ್ರೆ ಅಲ್ಲಿ ಬರ್ದೋಗ್ರಪ್ಪ ಅನ್ಬೇಕು, ಒಂದು ವಿಸಿಟರ್ಸ್ ಪುಸ್ತಕ ಇರ್ಬೇಕು. ಈಗ ನಮ್ಮ ಕಾಲೇಜಿಗೆ ಬಂದ್ರೆ ಸುಮ್ನೆ ಬಂದ್ಬಿಟ್ಟು ಹೋಗ್ ಬರೋದಲ್ಲ, ಒಂದು ವಿಸಿಟರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಸಿಟರ್ಸ್ ಪುಸ್ತಕ ಇರ್ಬೇಕು, ಯಾರು ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಎಷ್ಟೊತ್ತಿಗೆ ಬಂದ್ರು, ಆ ಸೆಕ್ಯೂರಿಟಿಯಲ್ಲಿ. ಅದೇ ರೀತಿ ಸೈಟ್ ಅಲ್ಲಿ ಮೇಂಟೈನ್ ಮಾಡ್ಬೇಕು, ಯಾರು ಬಂದ್ರೆ ಯಾರು ಬಂದ್ರು ಹೋದ್ರು, ಎಷ್ಟೊತ್ತಿಗೆ ಹೋದ್ರು, ಏನ್ ತಕೊಂಡ್ ಹೋದ್ರು, ಸೊ ಏನಾದ್ರು ಮೆಟೀರಿಯಲ್ ತಗೊಂಡ್ ಹೋದ್ರ ಇಲ್ವಾ. ಸೊ ದೇರ್ ವಿ ಹ್ಯಾವ್ ಟು ಇಲ್ಲ ಆಫೀಸರ್ಸ್ ಬಂದಿದ್ರ, ಆಫೀಸರ್ಸ್ ಕೆಲಸ ನೋಡ್ಬಿಟ್ಟು ಏನಾದ್ರು ಕೆಲಸದ ಬಗ್ಗೆ ಬರ್ದಿದಾರಾ, ಇಲ್ಲ ಸೈಟ್ ಅಲ್ಲಿ ನೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಬರ್ದವ್ರ, ಇಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ ಅಂತ ಇಲ್ಲಿ ಏನಾದ್ರು ಒಂದು ಕಾಲಮ್ ಸರಿ ಇಲ್ಲಪ್ಪ ಅಂತ ಬರ್ದಿದಾರ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಸೊ ಹಂಗಾಗಿ ಸೊ ಇಲ್ಲಿ ನಾವು ಮತ್ತೆ ಹಿಂಡ್ರೆನ್ಸ್ ಡ್ರಾಯಿಂಗ್ ರಿಜಿಸ್ಟ್ರು, ಸೊ ಹಿಂಡ್ರೆನ್ಸ್ ರಿಜಿಸ್ಟರ್, ಈ ರಿಜಿಸ್ಟರ್ಗಳನ್ನ ಎಲ್ಲ ಸೈಟ್ ಅಲ್ಲಿ ಹೇಗ್ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಈ ಸಿಲೆಬಸ್ ಈ ರೀತಿ ಇರುತ್ತೆ. ಸೊ ಹಂಗಾಗಿ ನಮ್ಮ ಒಂದು ಈ ಸಿಲೆಬಸ್ ನ ಏನಿದೆ ಇದನ್ನ ನಾವು ತಿಳ್ಕೊಬೇಕಾಗತ್ತೆ.
ಸೊ ಇದನ್ನ ತಿಳ್ಕೊಂಡ್ರೆ ನಮ್ಮ ಬುದ್ಧಿಮಟ್ಟ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಬರುತ್ತೆ, ಅಥವಾ ನಾಲೆಡ್ಜ್ ಜಾಸ್ತಿ ಇರುತ್ತೆ, ತಿಳುವಳಿಕೆ ಜಾಸ್ತಿ ಇರುತ್ತೆ. ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಹೋದ ತಕ್ಷಣ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ತರ ಕಾಂಟ್ರಾಕ್ಟ್ ಇದೆ, ಯಾವ ಮೆಥಡ್ ಅಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಬಹುದು, ಸೊ ಇದನ್ನ ಹೇಗ್ ತಗೊಳ್ಳೋದು, ಟೆಂಡರ್ ಅಂದ್ರೆ ಏನು, ಅದು ಇನ್ವೈಟ್ ಮಾಡೋದಂಗೆ ಟೆಂಡರ್ನ, ಅದನ್ನ ಅವಾರ್ಡ್ ಮಾಡೋದಂಗೆ ಟೆಂಡರ್ನ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡೋದಂಗೆ, ಕಾಂಟ್ರಾಕ್ಟ್ ಅವಾರ್ಡ್ ಟೆಂಡರ್ ಅವಾರ್ಡ್ ಮಾಡಿದ್ಮೇಲೆ ಒಬ್ಬರು ಕಾಂಟ್ರಾಕ್ಟರ್ಗೆ ಅದನ್ನ ಯಾವ ರೀತಿ ಕೆಲಸನ ವರ್ಕ್ ಆರ್ಡರ್ ಇಶ್ಯೂ ಮಾಡಬೇಕು ಅಥವಾ ಇಂಟ್ರೆಸ್ಟ್ ಮಾಡಬೇಕು, ಒಂದ್ ವೇಳೆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಕೊಟ್ಟ ಮೇಲೆ ಅಗ್ರಿಮೆಂಟ್ ಆದ್ಮೇಲೆ ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ನು ಟರ್ಮಿನೇಟ್ ಮಾಡೋದು ಹೇಗೆ, ಅದು ಪ್ರೊಸೀಜರ್ ಏನು, ಅರ್ಥ ಆಯ್ತಾ. ಸೊ ಕೆಲಸ ಮಾಡ್ತಾ ಹೋದಂಗೆ ಕಾಂಟ್ರಾಕ್ಟರ್ ಅವ್ನು ಯಾವ ಹಂತದಲ್ಲಿ ದುಡ್ಡು ಕೊಡ್ಬೇಕು, ದುಡ್ಡು ಕೊಡೋದಾದ್ರೆ ಯಾವ ತರ ಕೊಡ್ಬೇಕು, ಅದಕ್ಕೆ ಮೆಜರ್ಮೆಂಟ್ಸ್ ಬುಕ್ ನ ನಾವು ಮೇಂಟೈನ್ ಮಾಡ್ಬೇಕಾ, ಮೆಜರ್ಮೆಂಟ್ಸ್ ಅನ್ನೆಲ್ಲ ಬರೀಬೇಕಾ, ಬಿಲ್ಲಿಂಗ್ ಮಾಡ್ಬೇಕಾ, ಅದನ್ನ ಯಾವ ರೀತಿ ರೆಕಾರ್ಡ್ ಮಾಡ್ಬೇಕು, ಆಯ್ತಾ, ಏನಿದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಲೆಡ್ಜರ್, ಕ್ಯಾಶ್ ಕೊಟ್ಟು ಹಣ ಕೊಟ್ಟಿದ್ದಕ್ಕೆ ಯಾವ ತರ ನಾವು ಲೆಡ್ಜರ್ ನ ಮೇಂಟೈನ್ ಮಾಡ್ಬೇಕು, ಅಥವಾ ನಾವು ಮೆಟೀರಿಯಲ್ ಒಂದ್ ವೇಳೆ ಕೊಟ್ಟಿದ್ರೆ ಮೆಟೀರಿಯಲ್ಗೆ ಯಾವ ತರ ಲೆಕ್ಕ ಇಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕನ್ಸ್ಟ್ರಕ್ಷನ್ ಇದರಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಈ ಸಬ್ಜೆಕ್ಟ್ ಅದರಿಂದ ಸೋ ಇಂಪಾರ್ಟೆಂಟ್. ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಇದು ಬಹಳ ಮುಖ್ಯ. ಸೊ ಅದರಿಂದ ಈಗ 2 ಯೂನಿಟ್ ಅಲ್ಲಿ ಏನ್ ಮಾಡಿದ್ವಿ, ಅದಕ್ಕಿಂತ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ನಾವು ಡೋರ್ ಇಂದ ಇದೆಲ್ಲ ಮಾಡೋದು ಇಲ್ಲಿ ತನಕ ನಾವು ಮಾತಾಡಿದ್ದು ಮನೆ ಒಳಗೆ ಅಥವಾ ಒಂದು ಆಫೀಸ್ ಅಲ್ಲಿ ಕುತ್ಕೊಂಡು ಮಾಡ್ತಾ ಇದ್ವಿ. ಈಗ ಒಬ್ಬ ಬೇರೆ ಜನದ ಜೊತೆ ವ್ಯವಹಾರ ಮಾಡ್ತಾ ಇದೀವಿ. ಸೊ ಇನ್ನೊಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಇಲ್ಲಿ ನಮ್ ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ, ನಾವು ಓನರ್ ಆಗಿ ನಾವು ಬರೀ ಪ್ಲಾನ್ ಮಾಡ್ಕೊಂಡು ಅದಕ್ಕೊಂದು ಎಸ್ಟಿಮೇಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ರಿಸೋರ್ಸ್ ಪ್ಲಾನಿಂಗ್ ಮಾಡ್ಕೊಂಡು ಎಷ್ಟು ದಿವಸದಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೋದು ಅಂತ ಲೆಕ್ಕ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಆಫೀಸ್ ಅಲ್ಲಿ. ಈಗ ಆ ಕೆಲಸನ ಇನ್ನೊಬ್ಬನಿಗೆ ವಹಿಸ್ಬೇಕಾಗತ್ತೆ, ಆ ಜನ ಹುಡುಕ್ತಾ ಇದೀವಿ ಯಾರು ಅಂತ ಹೇಳಿ. ಅದಕ್ಕೆ ಪ್ರೊಸೀಜರ್ ಏನು, ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟ್. ಸೊ ಈಗ ಮುಂದಕ್ಕೆ ಹೋಗೋಣ. ಸೊ ಏನು ಇದ್ರ ಬಗ್ಗೆ ಏನ್ ಹೇಳುತ್ತೆ, ಈ ಸಿಲೆಬಸ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಮುಂದೆ ಹೋಗೋಣ. ಮುಂದೆ ಹೋದ್ರೆ ಏನ್ ಕಲ್ತ್ಕೋಬೇಕು, ನಮ್ಗೆ ಹೇಗೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಬ್ಬನ ಕಾಂಟ್ರಾಕ್ಟ್ಗೆ ಅವಾರ್ಡ್ ಮಾಡುತ್ತದೆ ಅಂದ್ರೆ ಡೆಮಾನ್ಸ್ಟ್ರೇಟ್ ಅಂದ್ರೆ ನಾವು ಹೇಳ್ಕೊಡ್ಬೇಕು. ನಾನು ಹೇಳ್ಕೊಡ್ತೀನಿ, ನೀವು ಕಲ್ತಿರ್ತೀರಾ ಈ ಸಬ್ಜೆಕ್ಟ್ ಮುಗಿಯೋದ್ರೊಳಗೆ, ಸಿಲೆಬಸ್ ಮುಗಿಯೋದು. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ ಫಂಡಮೆಂಟಲ್ಸ್. ಸೊ ಯಾವ ರೀತಿ ಈ ಪ್ರಾಜೆಕ್ಟ್ ನ ಮ್ಯಾನೇಜ್ ಮಾಡಬೇಕು, ಯಾವ ರೀತಿಯಲ್ಲಿ ಹಿಂದಿನ ಮ್ಯಾನೇಜ್ಮೆಂಟ್ ಬಗ್ಗೆನೇ ಮಾತಾಡ್ಕೊಂಡಿದ್ವಿ, ಈಗಲೂ ಮ್ಯಾನೇಜ್ಮೆಂಟ್ ಬಗ್ಗೆನೇ ಮಾತಾಡ್ತೀವಿ. ಏನ್ ಮಾತಾಡ್ಬೇಕು, ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟರ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಕೊಡೋದು ಯಾವ ರೀತಿ, ಅದಕ್ಕೆ ಟೆಂಡರ್ ಅಂದ್ರೆ ಏನು, ಟೆಂಡರ್ ಪ್ರೊಸೀಜರ್ಸ್ ಏನು, ಸೊ ಟೆಂಡರ್ ನ ಅವಾರ್ಡ್ ಮಾಡೋದಂಗೆ ಒಬ್ಬರು ಕಾಂಟ್ರಾಕ್ಟರ್ಗೆ, ಒಂದ್ ವೇಳೆ ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೆ ಅವ್ನ ಕೆಲಸ ಬಿಡಿಸೋದಂಗೆ, ಕೆಲಸ ಅವ್ನ ಟರ್ಮಿನೇಟ್ ಮಾಡೋದು ಹೇಗೆ, ಒಂದ್ ವೇಳೆ ಅವ್ನ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ದುಡ್ಡು ಕೊಡ್ಬೇಕಲ್ಲ, ಅವ್ನಿಗೆ ದುಡ್ಡು ಯಾವ ರೀತಿ ಕೊಡ್ಬೇಕು, ಅದನ್ನ ಬಿಲ್ಲಿಂಗ್ ಹೆಂಗ್ ಮಾಡ್ಬೇಕು, ಮೆಜರ್ಮೆಂಟ್ಸ್ ನ ಹೇಗ್ ಮಾಡ್ಬೇಕು, ಕೆಲಸ ಮಾಡಿದಕ್ಕೆ ಅದು ಯಾವ ತರ ರೆಕಾರ್ಡ್ ಮಾಡ್ಬೇಕು, ಅವ್ನ್ ದುಡ್ಡು ಕೊಟ್ಟಿದ್ದಕ್ಕೆ ಅವನಿಗೆ ನಾನು ಯಾವ ರೀತಿ ಲೆಕ್ಕನ ಇಡ್ಬೇಕು, ಅದನ್ನ ವಿಲ್ ಕಾಲ್ ಇಟ್ ಅಸ್ ಅನ್ ಅಕೌಂಟ್ಸ್, ಅವ್ನು ಯಾವ ರೀತಿ ಇರ್ಬೇಕು, ಏನಾದ್ರು ಒಂದು ಮೆಟೀರಿಯಲ್ ನ ನನ್ನ ಕಡೆ ಕೊಟ್ಟಿದ್ರೆ ಅದನ್ನ ಯಾವ ರೀತಿ ಕೊಡ್ಬೇಕು ಅಥವಾ ಯಾವ ತರ ಲೆಕ್ಕ ಇಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಈ ಮ್ಯಾನೇಜ್ಮೆಂಟ್ ಫಂಡಮೆಂಟಲ್ಸ್ ನ ತಿಳ್ಕೋಬೇಕು. ಸೊ ಫಾಲೋಡ್ ಬೈ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ನಾನಾರು ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರ್ಬೋದು, ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇರ್ಬೇಕು. ಈ ಒಂದು ಯೂನಿಟ್ 3 ಅಲ್ಲಿ ನಾನು ಮಾತಾಡೋ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇದು. ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಇದನ್ನ ತಿಳ್ಕೊಬೇಕಾಗುತ್ತೆ. ಇದನ್ನ ನಾವು ಲರ್ನಿಂಗ್ ಔಟ್ಕಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ಆಗ್ಲೇ ಮಾತಾಡ್ದಂಗೆ ಕನ್ಸ್ಟ್ರಕ್ಷನ್ ನಾವು ಫೇಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದೇ ನಮ್ಗೆ ಬೈಬಲ್ ಅಥವಾ ಇದೇ ನಮ್ಗೆ ಟೋಟಲ್ ಸಬ್ಜೆಕ್ಟ್, ಇನ್ನೇನಿಲ್ಲ ಇಲ್ಲಿ. ಕನ್ಸ್ಟ್ರಕ್ಷನ್ ಫೇಸಸ್ ಏನಿದೆ, ಈ ಕನ್ಸ್ಟ್ರಕ್ಷನ್ ಫೇಸಸ್ ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ. ಇದನ್ನ ಟೋಟಲ್ ಕನ್ಸ್ಟ್ರಕ್ಷನ್ ಸೈಕಲ್, ಒಂದು ಕನ್ಸ್ಟ್ರಕ್ಷನ್ ಅಂತಂದ್ರೆ ಅದನ್ನ 5 ಹಂತಗಳಲ್ಲಿ ಭಾಗ ಮಾಡ್ಕೊಂಡಿದೀವಿ. ಫಸ್ಟ್ ಇನಿಷಿಯೇಷನ್, ಪ್ಲಾನಿಂಗು, ಎಕ್ಸಿಕ್ಯೂಷನ್, ಮಾನಿಟರಿಂಗು ಅಂಡ್ ಕ್ಲೋಸಿಂಗ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಬಂದಿದೀವಿ ಅವತ್ತಿಂದ. ಸೊ ಇದನ್ನ ನಾವು ಕನ್ಸ್ಟ್ರಕ್ಷನ್ ಸೈಕಲ್ ಅಂತೀವಿ. ಇದರಲ್ಲಿ ಇಷ್ಟು ಹಂತಗಳು ಬರುತ್ತೆ ಅಂತ. ಇನಿಷಿಯೇಷನ್ ಸ್ಟೇಜ್ ಮಾಡಿದೀವಿ ಯೂನಿಟ್ 1 ಅಲ್ಲಿ. ಯೂನಿಟ್ 2 ಅಲ್ಲಿ ಪ್ಲಾನಿಂಗ್ ಮಾಡಿದೀವಿ. ಯೂನಿಟ್ 3 ಅಲ್ಲಿ ಎಕ್ಸಿಕ್ಯೂಷನ್ ಅಲ್ಲ, ಇಲ್ಲಿ ಬಂದಿದ್ದು ಈ ಪ್ಲಾನಿಂಗ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅವಾರ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇನ್ನು ನಾವು ಪ್ಲಾನಿಂಗ್ ಸ್ಟೇಜ್ ಅಲ್ಲೇ ಇದೀವಿ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಸ್ಟೇಜ್ಗೆ ಹೋಗ್ತೀವಿ, ಆಮೇಲೆ ಮಾನಿಟರಿಂಗ್, ಕ್ಲೋಸಿಂಗ್. ಈಗ ನಾವು ಎಕ್ಸಿಕ್ಯೂಷನ್ ಬರ್ಲಿಲ್ಲ ಅಂತ ತಿಳ್ಕೋಬೇಡಿ, ಎಕ್ಸಿಕ್ಯೂಷನ್ ದುಡಿ 3ನೇ ಸ್ಟೇಜ್ ಅಂತ. ನೋ, ಸಾರಿ. ಸೊ ವಿ ಆರ್ ಇನ್ ದಿ ಪ್ಲಾನಿಂಗ್ ಸ್ಟೇಜ್. ಇದು ಕೂಡ ಪ್ಲಾನಿಂಗ್ ಸ್ಟೇಜ್. ರಿಸೋರ್ಸ್ ಪ್ಲಾನಿಂಗ್ ಆಯ್ತು, ಈಗ ಕಾಂಟ್ರಾಕ್ಟ್ ಅವಾರ್ಡ್ ಮಾಡೋದು ಹೆಂಗೆ ಅಂತ ನಾವು ಇದು ಮಾಡ್ತಿದ್ವಿ. ದಿಸ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಪ್ಲಾನಿಂಗ್. ಸೊ ಇದನ್ನ ನಾವು ಇನ್ನು ಪ್ಲಾನಿಂಗ್, ಇನಿಷಿಯೇಷನ್ ಆದ್ಮೇಲೆ ಪ್ಲಾನಿಂಗ್ ಅಲ್ಲಿ ಇದ್ವಿ, ಆಮೇಲೆ ಎಕ್ಸಿಕ್ಯೂಷನ್ ಹೋಗ್ತೀವಿ. ಎಕ್ಸಿಕ್ಯೂಷನ್ ಏನು ಅಂತ ನೋಡೋಣ. ಓಕೆ. ಸೊ ಇದಕ್ ಬಂದಾಗ, ಈ ಚಾರ್ಟ್ ಬಂದಾಗ, ಇದು ಬಹಳ ಮುಖ್ಯವಾದ ಚಾರ್ಟ್. ಸೊ ಈ ಚಾರ್ಟ್ ಇಡೀ ಸಬ್ಜೆಕ್ಟ್ ಅಂತ ಕೂಡ ಹೇಳಿದೀನಿ. ಸೊ ನಾವು ಕನ್ಸ್ಟ್ರಕ್ಷನ್, ಇಡೀ ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ಅದು 3 ಹಂತವಾಗಿ ಭಾಗ ಮಾಡ್ಕೊಂಡಿದೀವಿ. ಅದರಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್, ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಸೊ ನಾನು ಆಗ್ಲೇ ಹೇಳ್ದಂಗೆ ಇನಿಷಿಯೇಷನ್ ಅಥವಾ
ಇನ್ಸೆಪ್ಷನ್, ಫೀಸಿಬಿಲಿಟಿ ಸ್ಟಡಿನ ಮಾಡ್ತೀವಿ. ಪ್ರಾಜೆಕ್ಟ್ ನ ತಗೊಳ್ಳೋದಾದ್ರೆ ಏನ್ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದಾದ್ಮೇಲೆ ಪ್ಲಾನ್ ನ ಎಸ್ಟಿಮೇಟ್ ನ ಡಿಸೈನ್ಸ್ ಏನ್ ಬೇಕೋ ಅದನ್ನೆಲ್ಲ ಮಾಡಿರ್ತೀವಿ. ಟೆಂಡರ್ ಡಾಕ್ಯುಮೆಂಟ್ ಒಬ್ರು ಕಾಂಟ್ರಾಕ್ಟರ್ ಕೊಡ್ಬೇಕಂದ್ರೆ ಟೆಂಡರ್ ಡಾಕ್ಯುಮೆಂಟ್ ನ ರೆಡಿ ಮಾಡ್ತೀವಿ. ಆ ಟೆಂಡರಿಂಗ್ ನ ಪ್ರೋಸೆಸ್ ನ ಎಲ್ಲ ಆದ್ಮೇಲೆ ಕಾಂಟ್ರಾಕ್ಟ್ ನ ಅವಾರ್ಡ್ ಮಾಡ್ತೀವಿ. ಒಬ್ಬ ಕನ್ಸ್ಟ್ರಕ್ಷನ್ ನ ಏನ್ ಹ್ಯಾಂಡಲ್ ಮಾಡ್ಬೇಕು ಅಂತಿದೀವಿ ಅದನ್ನ ಒಬ್ಬ ಕಾಂಟ್ರಾಕ್ಟರ್ ಇಂಟ್ರೆಸ್ಟ್ ಮಾಡಿದ್ಮೇಲೆ ಅವ್ನು ಕನ್ಸ್ಟ್ರಕ್ಷನ್ ತಗೊಂತಾರೆ. ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀವಿ, ಅದು ಸ್ಟೇಜ್ 4ಗೆ. ಸ್ಟೇಜ್ 1, 2, 3 ಇಸ್ ಅ ಪ್ರೀ ಕನ್ಸ್ಟ್ರಕ್ಷನ್. ನಾವಿರೋದೀಗ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಟೆಂಡರಿಂಗ್ ಅಂದ್ರೆ ಒಬ್ಬ ಕಾಂಟ್ರಾಕ್ಟರ್ಗೆ ಕೆಲಸನ ಹೇಗೆ ಅವಾರ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಸ್ಟೇಜ್ ಅಲ್ಲಿ ದಟ್ ಈಸ್ ಆಲ್ಸೋ ಈ ಒಂದು ಪ್ರಾಜೆಕ್ಟ್ ಸೈಕಲ್ ಅಲ್ಲಿ ದಟ್ ಇಸ್ ಪ್ಲಾನಿಂಗ್ ಸ್ಟೇಜ್. ಸೊ ಅದರಿಂದ ನಮ್ಮಲ್ಲಿ ನಾವು 3 ಹಂತಗಳಲ್ಲಿ ನಾವು ಈ 3 ಸ್ಟೇಜ್ಗಳಲ್ಲಿ ಇದ್ದೀವಿ. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೀವಿ. ಅದನ್ನ ನಾವು ಟೆಂಡರಿಂಗ್ ಅಂತ ಕೇಳ್ತೀವಿ, ಇದ್ ಮಾಡ್ತೀವಿ, ಟೆಂಡರಿಂಗ್ ಅಂತ ಹೇಳ್ತೀವಿ. ಸೊ ಈ ಟೆಂಡರಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಮಾತಾಡ್ಲೇಬೇಕಾಗಿದೆ, ಅದ್ರ ಬಗ್ಗೆ ವಿಸ್ತಾರವಾಗಿ ನಾವು ಹೋಗೋಣ. ಸೊ ಪ್ರಾಜೆಕ್ಟ್ ಸೈಕಲ್ ಅಲ್ಲಿ ನೀವು ಮಾಡುವಾಗ ಇವೆರಡು ಪ್ರಾಜೆಕ್ಟ್ ಸ್ಟೇಜ್ ಅಲ್ಲಿ ಇನಿಷಿಯೇಷನ್ ಮತ್ತೆ ಪ್ಲಾನಿಂಗ್ ಸ್ಟೇಜ್ ಅಲ್ಲೇ ಇದೀವಿ. ಈ ಟೆಂಡರಿಂಗ್ ಕಮ್ಸ್ ಅಂಡರ್ ಪ್ಲಾನಿಂಗ್. ಮತ್ತೆ ಒನ್ಸ್ ಅಗೇನ್, ಸೊ ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಮುಗಿದೋಯ್ತು, ಈಗ ನಾವು ಈ ಸ್ಟೇಜ್ ಅಲ್ಲಿ ಇದೀವಿ ಅಂತ ಅನ್ಕೋಬಾರ್ದು. therefore tendering is also comes under planning. So execution is a different. Execution ಅಂತಂದ್ರೆ once the contract is awarded to the contractor is going to handle the physical construction. That is what you call as execution. That is implementation. ಅದನ್ನ implementation ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಈಗ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ದಿಸ್ ಇಸ್ ದ ಥರ್ಡ್ ಸ್ಟೇಜ್ ಅಂತಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಅಲ್ಲಿ ಥರ್ಡ್ ಸ್ಟೇಜ್, ಫೋರ್ತ್ ಅಂಡ್ ಫಿಫ್ತ್. ಸೊ ವಿ ಆರ್ ಇನ್ ದಿ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್. ಇನ್ನು ಕನ್ಸ್ಟ್ರಕ್ಷನ್ ನಾವು ಹೋಗ್ಲೇ ಇಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಸಬ್ಜೆಕ್ಟ್ ಮತ್ತೇನ್ ಹೇಳುತ್ತೆ ಅಂತ. ಸೊ ಸಾರಿ, ನೆಕ್ಸ್ಟ್ ನಾವಾಗ್ಲೇ ಯಾವ್ದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಲಾಸ್ಟ್ ಸೆಷನ್ಸ್ ಅಲ್ಲೂ ಕೂಡ ನಾವು ಮಾತಾಡಿದ್ವಿ. ನಾರ್ಮಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ನ ನಾವು ಒಂದು ಎಕ್ಸಾಂಪಲ್ ತಕೊಂಡು ಇದನ್ನ ಒಂದು ಕಟ್ಟಬೇಕು ಅಂತಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಪ್ಪ, ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈ ಬಿಲ್ಡಿಂಗ್ ಬಗ್ಗೆನೇ ಮಾತಾಡ್ಕೊಂಡು ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ನಾವು ಇನಿಷಿಯೇಷನ್ ಅಂದ್ರೆ ಓನರ್ ಒಬ್ಬ ಐಡಿಯಾ ಇರ್ತದೆ. ಸೊ ಐಡಿಯಾ ಇದ್ಮೇಲೆ ಐಡಿಯಾನ ಜನರೇಟ್ ಆಗತ್ತೆ, ನಾನು ಮನೆ ಕಟ್ಬೇಕು ಅಂತ ಹೇಳಿ. ಆ ಮನೆ ಕಟ್ಬೇಕು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಅವನು ಕನ್ಸಲ್ಟೆಂಟ್ ಹತ್ರ ಬರ್ತಾನೆ. ಅವನೇ ಇಂಜಿನಿಯರ್ ಆಗಿರ್ತಾನೆ. ಇಲ್ಲದೆ ಇದ್ರೆ ಸೊ ಅವನು ಬೇರೆಯವ್ರನ್ನ ಸಹಾಯ ಪಡ್ಕೋಬಹುದು. ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ ಅವನ್ನ. ನನ್ಗೆ ಆಗ್ತಾ ಇಲ್ಲ ನಾನು ಪ್ಲಾನ್ ಮಾಡ್ಕೊಳಕ್ಕೆ ಅಂತ, ನನ್ಗೆ ಐಡಿಯಾ ಇಲ್ಲ ಅಂತ. ಮನ್ಸಲ್ಲಿ ಐಡಿಯಾ ಇದೆ, ಬಿಲ್ಡಿಂಗ್ ಕಟ್ಬೇಕು, 2 ಬೆಡ್ರೂಮ್ ಇರ್ಬೇಕು, 4 ಬೆಡ್ರೂಮ್ ಇರ್ಬೇಕು, ಇಲ್ಲ ಹಿಂಗೆ ಬರ್ಬೇಕು, ಈ ತರನೇ ಆಕೃತಿಯಲ್ಲಿ ಇರ್ಬೇಕು, ಇಷ್ಟು ಎಲಿವೇಶನ್ ಹಿಂಗೆ ಇರ್ಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇದೆ. ಬಟ್ ಸೊ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಂತಾನ ಅವನು. ಆ ಕನ್ಸಲ್ಟೆಂಟ್ ಇದನ್ನೆಲ್ಲ ಮಾಡ್ತಾನೆ. ಅವನು ಬೇಕಾದ ಪ್ಲಾನು, ಎಲಿವೇಶನ್, ಸ್ಟ್ರಕ್ಚರಲ್ ಡೀಟೇಲಿಂಗು ಎಲ್ಲ ಮಾಡ್ತಾನೆ. ಮಾಡಾದ್ಮೇಲೆ ಎಸ್ಟಿಮೇಟು ಮಾಡ್ತಾನೆ. ಎಸ್ಟಿಮೇಟು, ಅದಕ್ಕೆ ಬೇಕಾದ ಟೈಮ್ ಶೆಡ್ಯೂಲ್, ಎಷ್ಟು ದಿವಸದಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೋದು, ಎಲ್ಲವನ್ನು ಮಾಡಿಟ್ಕೊಂಡಿರ್ತಾನೆ. ಸೊ ಈಗ ಅದು ಹೌಸ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದೀವಿ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ತಗೋಬೇಕಂದ್ರೆ ಏನೆಲ್ಲ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿ. ಸೊ ಇದು ನಮಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಈಗ ಇದಕ್ಕೆ ಬೇಕಾದಂತ ಡಿಸೈನ್, ಉದಾಹರಣೆ ಫೌಂಡೇಶನ್ ಎಷ್ಟು ಹಾಕ್ಬೇಕು, ಈ ಕಾಲಮ್ ಪೊಸಿಷನ್ಸ್ ಎಲ್ಲೆಲ್ಲಿ, ಅಥವಾ ಫೌಂಡೇಶನ್ ಸ್ಟ್ರಿಪ್ ಇದು ಯಾವ ತರ ರೆಗ್ಯುಲರ್ ಫೌಂಡೇಶನ್ ಇಲ್ಲ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. ಸೊ ಆಸ್ ಎ ಓನರ್ ಅವನಿಗೆ ಐಡಿಯಾ ಇರುತ್ತೆ ಪ್ರಾಜೆಕ್ಟ್ ಮಾಡ್ಬೇಕಂತ ಹೇಳಿ. ಬಟ್ ಅವನು ಇಂಜಿನಿಯರ್ ಅಲ್ಲದ ಕಾರಣ ಅವನು ಬೇರೆ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಬೋದು, ಅಥವಾ ಅವನು ಇಂಜಿನಿಯರ್ ಆಗಿದ್ರೆ ಅವನೇ ಮಾಡ್ಬೋದು. ಇದ್ರಲ್ಲಿ ಏನ್ ಮಾಡಿರ್ತಾನೆ ಅಂತಂದ್ರೆ ಅವನ ಐಡಿಯಾ ಮನ್ಸಲ್ಲಿ ಏನ್ ಬಂದಿರುತ್ತೆ, ಮನೆ ಕಟ್ಬೇಕು ಅಂತ ಹೇಳಿ ಯಾವ ರೀತಿ ಕಟ್ಬೇಕು ಅನ್ನೋದ್ರ ಬಗ್ಗೆ ಅವನ್ಗೆ ಐಡಿಯಾ ಇರುತ್ತೆ. ಬಟ್ ಅದನ್ನ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಐಡಿಯಾ ಇಂಟು ಆನ್ ಗ್ರಾಫ್ ಆರ್ ಅದರ್ವೈಸ್ ಅ ಪ್ಲಾನ್, ಸೊ ಅದ್ರ ಡ್ರಾಯಿಂಗ್. ಸೊ ಇದನ್ನ ಮಾಡಿದ್ರೆ ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಅನ್ ಎಲಿವೇಶನ್ ಯಾವ ರೀತಿ ಆಗ್ತದೆ ಬಿಫೋರ್ ಕನ್ಸ್ಟ್ರಕ್ಟಿಂಗ್. ಸೊ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಆಲ್ ದಿಸ್ ಫ್ಯಾಕ್ಟರ್ಸ್. ಸೊ ಯಾವ ರೀತಿ ಇರಬೇಕು, ರೂಮ್ ಸೈಜ್ ಏನಿರ್ಬೇಕು, ಅಡಿಗೆ ಮನೆ ಎಷ್ಟು ಇರ್ಬೇಕು, ಎಲ್ಲಿ ಇರ್ಬೇಕು ಅದು. ಸೊ ನಮ್ಗೆ ಎಲಿವೇಶನ್ ಯಾವ ರೀತಿ ಇರಬೇಕು. ದಿಸ್ ಇಸ್ ಬಿಫೋರ್ ಕನ್ಸ್ಟ್ರಕ್ಷನ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಆಲ್ ದಿಸ್ ಥಿಂಗ್. ಸೊ ಅದನ್ನೇ ಪ್ಲಾನಿಂಗ್ ಅಂತ ಹೇಳೋದು. ಬಿಫೋರ್ ಕನ್ಸ್ಟ್ರಕ್ಷನ್, ಬಿಫೋರ್ ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್ ವಿ ಆರ್ ಡಿಸೈಡಿಂಗ್ ಎವ್ರಿಥಿಂಗ್. ಸೊ ಇದಕ್ಕೆ ಬೇಕಾದ ನಮ್ಗೆ ಸ್ಟ್ರಕ್ಚರಲ್ ಡೀಟೇಲಿಂಗ್ ಬೇಕಾಗುತ್ತೆ. ಸೊ ಫೌಂಡೇಶನ್ ಯಾವ ತರ ಇರ್ಬೇಕು, ಗೋಡೆಗಳನ್ನ ಯಾವ ರೀತಿ ಕಟ್ಬೇಕು, ಲಿಂಟಲ್ ಚಜ್ಜೆ ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆ ಸ್ಟ್ರಕ್ಚರಲ್ ಡೀಟೇಲಿಂಗ್ ಕೂಡ ನಾವು ಮಾಡ್ಕೊಂಡಿರ್ತೀವಿ. ಸ್ಟ್ರಕ್ಚರಲ್ ಡೀಟೇಲಿಂಗ್ ಮಾಡ್ಕೊಂಡ್ಮೇಲೂ ಕೂಡ ನಾವು ಎಸ್ಟಿಮೇಶನ್ ನ ಮಾಡ್ಬೇಕಾಗತ್ತೆ. ಎಸ್ಟಿಮೇಶನ್ ಮಾಡ್ಬೇಕು ಅಂತಂದ್ರೆ ಆ ಎಸ್ಟಿಮೇಶನ್ ನ ನಾವು ಮಾಡ್ಬೇಕಾದ್ರೆ ಪ್ರೊಸೀಜರ್ ಇದೆ. ಸೊ ಏನ್ ಪ್ರೊಸೀಜರ್ ಅಪ್ಪ ಅಂತ ಅಂದ್ರೆ, ನಮಗೆ ಶೆಡ್ಯೂಲ್ ಆಫ್ ರೇಟ್ಸ್ ಏನಿದೆ, ಸರ್ಕಾರ ಏನ್ ಹೇಳಿದೆ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೇಟ್ ಇರುತ್ತೆ.
ಸೊ ರೇಟ್ಸ್ ಅಂತ ಅಂದ್ರೆ ಇದು 18-19 ಇಯರ್ 18-19 ಇದು ಹಳೇದು. ಸೊ ಈಗ 2021 ಇಯರ್ ಫೈನಾನ್ಷಿಯಲ್ ಇಯರ್, ದಿಸ್ ಇಸ್ ದ ಫೈನಾನ್ಷಿಯಲ್ ಇಯರ್. So they made a rule, or otherwise they had given the specifications. So the PWD department of the either it is a state or central, they have developed a specification for each and every work. So even tabular column estimation sheet na ನಾವು ನೋಡ್ತಾ ಇದ್ರೆ, so these are all the ಏನು ಕ್ಲಾಸ್ ಅಲ್ಲಿ ನೀವು ಮಾತಾಡಿದ್ರೆ ಎಸ್ಟಿಮೇಷನ್ LBD ಅಂತ ಹೇಳ್ತೀರಾ, ಅದು LBD ಅಂತ just for the measurements, then quantity, rate, amount. So you need to number item same. But only thing is, whatever these things are we are seeing, this is the specification, detailed specification to do the job. So earthwork ಅಂದ್ರೆ earthwork ಯಾವ ರೀತಿ ಮಾಡಬೇಕು ಅನ್ನೋದು ಇದು ಡೀಟೇಲ್ಡ್ ಸ್ಪೆಸಿಫಿಕೇಶನ್ ಇದೆ. ಹಿಂಗ್ ಮಾಡ್ಬೇಕು, ಹಾಕಿದ್ದು ತೆಗೆದಂತ ಮಣ್ಣನ್ನ ಎಲ್ಲಿ ತಗೊಂಡೋಗಿ ಇಡ್ಬೇಕು, ತೆಗೆದಂತ ಮಣ್ಣನ್ನ ಎಲ್ಲಿ ನೀನು ಅಲ್ಲೇ ಇಡ್ಬೇಕಾ, ದೂರ ತಗೊಂಡ್ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಇದೆ. ಅದೇ ರೀತಿ CC-148 ಫೌಂಡೇಶನ್ ಬೆಡ್ಗೆ ಹಾಕ್ಬೇಕಾದ್ರೆ ಯಾವ ತರ ಮೆಟೀರಿಯಲ್ ನ ಇಳಿಸ್ಬೇಕು, ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ. ಸಿಮಿಲರ್ಲಿ ಆಲ್ ದಿಸ್ ಜಾಬ್ಸ್, ಸೊ ಏನೇನ್ ಕೆಲಸಗಳು ಬರುತ್ತೆ ನಾವು ಬಿಲ್ಡಿಂಗ್ ಅಲ್ಲಿ ನಾವು ಲಿಸ್ಟ್ ಮಾಡಿದ್ವಲ್ಲ, ಅದೆಲ್ಲಾ ಕೆಲಸಗಳಿಗೂ ಒಂದು ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಇದೆಲ್ಲಿ ಸಿಗುತ್ತೆ? ಈ ಪುಸ್ತಕದಲ್ಲಿ ಇದೆ. ಪುಸ್ತಕ ಅಂತ ಅಂದ್ರೆ ಇದು ಶೆಡ್ಯೂಲ್ ಆಫ್ ರೇಟ್, ಇದು ಮಂಗಳೂರು ಸರ್ಕಲ್, ಇದು ನಮ್ಗೆ ಮೈಸೂರು ಸರ್ಕಲ್ ಬರುತ್ತೆ. PWD ಪ್ರೊಸೀಜರ್ ನಮ್ಗೆ ಗೊತ್ತಿದೆ. ಹೋಲ್ ಝೋನ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸರ್ಕಲ್ಸ್. ಒಂದೊಂದು ಸರ್ಕಲ್ಗೆ ಒಂದೊಂದು ಇದು ಏನು SR ಇರುತ್ತೆ. ಸೊ ಇದೆ ಮಂಗಳೂರು ಸರ್ಕಲ್, ಮೈಸೂರು ಸರ್ಕಲ್ ಬೇರೆ, ಬೆಂಗಳೂರು ಸರ್ಕಲ್ ಬೇರೆ, ಈ ತರ ನಮ್ಗೆ ಬಳ್ಳಾರಿ ಸರ್ಕಲ್, ಈ ತರ ಬೇರೆ ಬೇರೆ ಸರ್ಕಲ್ಸ್ ಇರುತ್ತೆ. ಸೊ ವಿ ಆರ್ ಯೂಸಿಂಗ್ ದ ಮಂಗಳೂರು. ಕೊಡಗು ಕಮ್ಸ್ ಅಂಡರ್ ಮಂಗಳೂರು, ದೇರ್ಫೋರ್ ವಿ ಆರ್ ಯೂಸಿಂಗ್ ಮಂಗಳೂರು ಸರ್ಕಲ್ ಅಷ್ಟೇ, ಬೇರೆ ಏನು ಅಲ್ಲ. ನಮ್ಮ ಹತ್ರ ಇದನ್ನ ತೋರಿಸ್ತಿದ್ದೀನಿ ಅಂತಂದ್ರೆ ನಮ್ ಕೊಡಗು ಮಂಗಳೂರು ಕೆಳಗಡೆ ಬರುತ್ತೆ, ಮಂಗಳೂರು ಸರ್ಕಲ್ ಅಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ಮಂಗಳೂರು ಸರ್ಕಲ್ ನ SR ನ ನಾವು ಈ ಕೊಡಗಿನಲ್ಲಿ ಬಳಸ್ತಾ ಇದ್ದೀವಿ ಏನು ಎಸ್ಟಿಮೇಟ್ ಮಾಡ್ಲಿಕ್ಕೆ. ಇದ್ರಲ್ಲಿ ಏನ್ ಸಿಗುತ್ತಪ್ಪ ನಮ್ಗೆ ಅಂತಂದ್ರೆ ಮೆಜರ್ಮೆಂಟ್ಸ್, ನನ್ನ ಫೌಂಡೇಶನ್ ಡೀಟೇಲಿಂಗ್, ಇದಕ್ಕೆ ಎಷ್ಟು ಫೌಂಡೇಶನ್ ಬೇಕು, ಎಷ್ಟು ಆಳ ತೆಗಿಬೇಕು, ಉದ್ದ ತೆಗಿಬೇಕು ಬರ್ತಿರ್ತಾರ ಇಲ್ಲ. ಈ ಫೌಂಡೇಶನ್ಗೆ ನೀವು ಯಾವ ರೀತಿ ಮಣ್ಣು ಕೆಲಸ ಮಾಡಬೇಕು ಅಂತಂದ್ರೆ earthwork how we have to carry out the earthwork excavation for this building, construction of this building, that will be specified. That they had given the detailed specification for each and every item of the work for the building. ಸೊ ಅದನ್ನ ನಾವು ಇಲ್ಲಿ ನೋಡಬಹುದು ಈ ಪುಸ್ತಕದಲ್ಲಿ. ಅದೇ ರೀತಿ ಮೆಜರ್ಮೆಂಟ್ಸ್ ನಾವೇ ಬರ್ಕೋಬೇಕು. ಮೆಜರ್ಮೆಂಟ್ಸ್ ಏನ್ ಅವ್ರೇನ್ ಕೊಡಲ್ಲ. ಮೆಜರ್ಮೆಂಟ್ಸ್ ನೀವು ತಗೊಳ್ರಪ್ಪ ಅಂತ ಹೇಳಿ ಪುಸ್ತಕದಲ್ಲಿ ಬರ್ದಿರಲ್ಲ. ಮೆಜರ್ಮೆಂಟ್ ಇಸ್ ಅವರ್ಸ್. ನಮಗ್ ಗೊತ್ತು ಎಷ್ಟು ಆಳ ತೆಗಿಬೇಕು, ಎಷ್ಟು ಉದ್ದ ತೆಗಿಬೇಕು, ಸೆಂಟ್ರಲ್ ಲೈನ್ ಲೆಂತ್ ಎಷ್ಟು, ಅಥವಾ ಲಾಂಗ್ ವಾಲ್ ಶಾರ್ಟ್ ವಾಲ್ ಏನು ಎಂತು, ಇದೆಲ್ಲ ನಮ್ಗೆ ಗೊತ್ತಿದೆ. ಸೊ ಇದನ್ನ ನಾವು ಎಸ್ಟಿಮೇಟ್ ಮೆಜರ್ಮೆಂಟ್ಸ್ ನಾವು ಬರೀತೀವಿ. ರೇಟ್ ನಮಗ್ ಗೊತ್ತಿಲ್ಲ, ರೇಟ್ಸ್ ಅನ್ನ ಇವರೇ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ ದಟ್ ಡೀಟೇಲ್ ಸ್ಪೆಸಿಫಿಕೇಶನ್ ಅಂಡ್ ರೇಟ್ಸ್ ಆರ್ ಗಿವನ್ ಇನ್ ದಿಸ್ ಬುಕ್. ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆ ಬುಕ್ ಅಲ್ಲಿ ನೋಡ್ಕೊಂಡು ನಾವು ಸ್ಪೆಸಿಫಿಕೇಶನ್ ಮತ್ತೆ ರೇಟ್ ಅನ್ನ ಬರ್ಕೋಬೇಕಾಗತ್ತೆ. ಕ್ವಾಂಟಿಟಿ ನಮ್ದೆ LBD ಈ ಬಿಲ್ಡಿಂಗ್ ಸಂಬಂಧಪಟ್ಟ ಎಸ್ಟಿಮೇಷನ್ ಅಲ್ಲಿ ಏನ್ ಕ್ವಾಂಟಿಟಿ ಇದೆ ಅದನ್ನ ನಾವು ಈ ಬಿಲ್ಡಿಂಗ್ ಗೆ ಈ ಡ್ರಾಯಿಂಗ್ ಗೆ ಸಂಬಂಧಪಟ್ಟಂಗೆ ಮಾಡ್ಕೋಬೇಕಾಗತ್ತೆ. ಸೊ ದೇರ್ ಫಾರ್ ವಿ ಆರ್ ಗೋಯಿಂಗ್ ಟು ಅರೈವ್ ದ ಕ್ವಾಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ಎನ್ ಡೀಟೇಲ್ಡ್ ಸ್ಟ್ರಕ್ಚರಲ್ ಡೀಟೇಲಿಂಗ್ as per the structural detailing given by the previous slide. See, this is structural detailing given for that building. The foundation ಎಷ್ಟು ಕಾಲಮ್ಸ್ ಹಾಕ್ಬೇಕು, ಕಾಲಮ್ ಸೈಜ್ ಎಷ್ಟು, ಅರ್ಥ್ ಮಾಡಬೇಕು, ಫುಟಿಂಗ್ ಎಷ್ಟು ಸೈಜ್ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಅದ್ರ ಪ್ರಕಾರ ನಾವು ಅದನ್ನ ಎಸ್ಟಿಮೇಟ್ ಮಾಡಿರ್ತೀವಿ. ಇಲ್ಲ ವಾಲ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಅದನ್ನ ನಾವು ಎಸ್ಟಿಮೇಟ್ ಮಾಡ್ತೀವಿ. ರೇಟ್ಸ್ ಈ ಕ್ವಾಂಟಿಟಿಗೆ ನಮ್ಗೆ ರೇಟ್ಸ್ ಈ ಪುಸ್ತಕದಲ್ಲಿ ಸಿಗುತ್ತೆ. Therefore this book is very important doing the estimation. Classroom activity ಅಲ್ಲಿ ನೀವು of course we are not using it, we are going for the rate analysis, so just for the practice. But as per the construction is concerned in the industry, ನಾವು ನಿಜವಾಗ್ಲೂ ಆಚೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಆಗಿ ಅಂತ ಅಂದ್ರೆ ಯು ಹ್ಯಾವ್ ಟು ಯುಟಿಲೈಸ್ ದಿಸ್ ಬುಕ್. ಈ ಪುಸ್ತಕದ ಪ್ರಕಾರನೇ ಹೋಗ್ಬೇಕು. ಇದು ಪುಸ್ತಕ ಬಿಟ್ಟರೆ ನೀವು ಬೇರೆ ಆಚೆ ಬೇರೆ ಇಲ್ಲ, ಈ ಬುಕ್ಕೇ ಇಟ್ಕೋಬೇಕು. ಸ್ಪೆಸಿಫಿಕೇಶನ್ ನಾವು ಪುಸ್ತಕದಲ್ಲೇ ತಗೋಬೇಕು, ರೇಟ್ ನಾವು ಪುಸ್ತಕದಲ್ಲೇ ತಗೋಬೇಕು. ಅದು ಬಿಟ್ಟು ನಾವು ಮಾತಾಡಿದ್ರೆ ತಪ್ಪಾಗತ್ತೆ. ಕ್ಲಾಸ್ ರೂಮ್ ಅಲ್ಲಿ ಎಕ್ಸರ್ಸೈಸ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಇಂಡಸ್ಟ್ರಿಯಲ್ಲಿ ಏನು ಮಾಡಕ್ಕಾಗಲ್ಲ. ಇದೇ ಪ್ರಕಾರ ಹೋಗ್ಬೇಕಾಗತ್ತೆ. ಸೊ ನಾವು ಯಾವ ಸರ್ಕಲ್ ಅಲ್ಲಿ ಇದೀವಿ ನೋಡ್ಕೋಬೇಕಾಗತ್ತೆ, ಯಾವ ಪುಸ್ತಕ ಯುಟಿಲೈಸ್ ಮಾಡ್ಕೋಬೇಕು. ಐದರ್ ವಿ ಹ್ಯಾವ್ ಟು ಗೋ ವಿತ್ ಮಂಗಳೂರು ಸರ್ಕಲ್, ಮೈಸೂರು ಸರ್ಕಲ್, ಬೆಂಗಳೂರು ಸರ್ಕಲ್. ಸೊ ವಿ ಹ್ಯಾವ್ ಟು ಬೇಸ್ಡ್ ಆನ್ ಯುವರ್ ಲೊಕೇಶನ್ ಆಫ್ ದಿ ಪ್ರಾಜೆಕ್ಟ್. ಸೊ ನನ್ಗೆ ಎಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಸೊ ಆ ಪುಸ್ತಕನ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಯಾವ ಸರ್ಕಲ್ ಪುಸ್ತಕನ ತಗೋಬೇಕು ಅನ್ನೋದನ್ನ. ಇದು ದಿಸ್ ಇಸ್ ಫೈನಾನ್ಷಿಯಲ್ ಇಯರ್, ಇದು ಹಳೇದ್ ಕೊಟ್ಟಿದ್ದೀನಿ. ಇದನ್ನ ನಾವು ಈಗ ಕರೆಂಟ್ ಇಯರ್ ನನ್ನ ಹತ್ರ ಇಲ್ಲ. ಸೊ ಹಂಗಾಗಿ ನಮ್ದು 2021 ಕರೆಂಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅದನ್ನ ನಾವು ನೋಡ್ಬೇಕಾಗತ್ತೆ. ಇರ್ಲಿ. ಸೊ ಎಸ್ಟಿಮೇಷನ್ ಕೂಡ ತಯಾರು ಮಾಡಿ. ಈಗ ಎಸ್ಟಿಮೇಷನ್ ತಯಾರು ಮಾಡಿದಾಗ ಇಲ್ಲಿ ನೋಡಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಬಂತು. ಏನ್ ಬಂತು? ಸೊ 23,50,000 ರೂಪಾಯಿ, rupees 23,50,000. ಈ ಮನೆ ಕಟ್ಲಿಕ್ಕೆ 23 ಲಕ್ಷ ದುಡ್ಡು ಬೇಕು ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದೀವಿ. ಇದು ದಿಸ್ ಇಸ್ ದ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್, ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್. ಇದು ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್.
ಸೊ ನಮಗ್ ಗೊತ್ತಾಯ್ತು ಅಂತ ಅಂದ್ರೆ ನಾವು ಮೊದ್ಲು ಪ್ಲಾನ್ ಮಾಡ್ಕೊಂಡಿದ್ವಿ, ಎಲಿವೇಶನ್ ಮಾಡಿದ್ವಿ. ಎಲಿವೇಶನ್ ಮಾಡಿದ್ಮೇಲೆ ಫೌಂಡೇಶನ್ ಡೀಟೇಲಿಂಗ್ ನ ನಾವು ಕ್ರಾಸ್ ಸೆಕ್ಷನ್ ಅಲ್ಲೂ ಕೂಡ ನೋಡಬಹುದು. ಇದನ್ನ ನಾವು ಸಪರೇಟ್ ಸ್ಟ್ರಕ್ಚರಲ್ ಡೀಟೇಲಿಂಗ್ ಅಂತಾನು ಕೂಡ ಮಾಡ್ಕೊಂಡಿದೀವಿ. ಹಿಂಗಾಗಿ ಸ್ಟ್ರಕ್ಚರಲ್ ಪಾರ್ಟ್, ಬೀಮು, ಕಾಲಮು, ಸ್ಲ್ಯಾಬ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದೀವಿ ಇದೇ ತರ. ಅದನ್ನೆಲ್ಲ ಬಳಸ್ಕೊಂಡು ನಾವು ಎಸ್ಟಿಮೇಶನ್ ನ ಮಾಡ್ಕೊಂಡಿದ್ವಿ. ಯಾವ ತರ ಗೋಡೆನ ಕಟ್ಟಬೇಕು, ಆ ಗೋಡೆಗೆ ಯಾವ ತರ ಇಟ್ಟಿಗೆ ಬಳಸ್ಬೇಕು, ಸೊ ಯಾವ ತರ ನಾವು ಕಾಲಮ್ಗಳು ಹಾಕ್ಬೇಕು, ಕಾಲಮ್ ಸೈಜ್ ಏನು, ಕಾಲಮ್ ಇರೋ ಕ್ವಾಂಟಿಟಿ, ಕಾಂಕ್ರೀಟ್ ಕ್ವಾಲಿಟಿ ಏನು, ಯಾವ ತರ ರಾಡ್ಗಳನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಾ ಮಾಹಿತಿನ ಆಧರಿಸಿ ಸೊ ನಾವು ಎಸ್ಟಿಮೇಶನ್ ನ ತಯಾರು ಮಾಡಿದ್ವಿ. ಈ ಎಸ್ಟಿಮೇಶನ್ ಈ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 23,50,000 ಅಂತ ಬಂದಿದೆ ಟೋಟಲ್ ಆಗಿ. ಇದು ಹೆಂಗ್ ಬಂತಪ್ಪ ಅಂತಂದ್ರೆ, ಹೆಂಗ್ ರೇಟ್ ಎಲ್ಲ ಸಿಕ್ತು, ನಿನ್ಗೆ ಹೆಂಗ್ ಗೊತ್ತಾಯ್ತು? ಕ್ವಾಂಟಿಟೀಸ್ ಎಲ್ಲ ನಾವು ವರ್ಕೌಟ್ ಮಾಡಿದೀವಿ. ಈ ರೇಟ್ ಗಳೆಲ್ಲ ಈ ಪುಸ್ತಕದಿಂದ ಕಾಪಿ ಮಾಡಿದೀವಿ, ಇದೇ ಆಧಾರ. ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ಎಲ್ಲಿ ಸಿಕ್ತಪ್ಪ ಅಂತಂದ್ರೆ ಈ ಪುಸ್ತಕದಿಂದ ಸಿಕ್ಕಿದೆ. ಸೊ ವಿ ಹ್ಯಾವ್ ಡ್ರಾನ್ the detailed specification from this book that which is published by the Public Works Department. This is what is called a schedule of rates. From this book we are extracted the detailed specification for each and every item of the work in the construction which is for this building is concerned, and also the rates for the unit. So either it is in the cubic meter or cubic feet, or it is in the cubic square meter or square foot, or it is in the number, whatever it may be. The types of based on the unit, we have the rates in this book. So based on this detailed specification and the rates and also the quantities arrived as per the construction, this thing details. So we arrived the total cost of this project is around 23,50,000, including water supply and sanitary. So this is all about the total construction. ಸೊ 23,50,000 ರೂಪಾಯಿ ದುಡ್ಡು ಕೊಟ್ರೆ ನಾವು ಈ ಮನೆನ ಕಟ್ಕೊಡಕ್ಕೆ ಆಗತ್ತೆ, ಸಾಧ್ಯ ಆಗತ್ತೆ ಆಸ್ ಪರ್ ದಿ ಎಸ್ಟಿಮೇಶನ್ ಇಸ್ ಕನ್ಸರ್ನ್. ಇದು ಲೆಕ್ಕ ಮಾಡ್ಲೇಬೇಕು. ನಾವು ಒಂದು ಪ್ರಾಜೆಕ್ಟ್ ನ ತಗೋಬೇಕು ಅಂತಂದ್ರೆ, ಇಲ್ಲ ಒಬ್ಬನ್ ಕೊಡ್ಬೇಕು ಅಂತಂದ್ರೆ ನಮಗೆ ಗೊತ್ತಿರ್ಬೇಕು ಎಷ್ಟು ದುಡ್ಡೆಲ್ಲ ಆಗತ್ತಪ್ಪ ಇದು ಅಂತ. ಈಗ ಒಬ್ಬ ಕನ್ಸ್ಟ್ರಕ್ಷನ್ ನ ಕೊಡ್ಬೇಕು ಅಂತಂದ್ರೆ ಅವ್ನ್ ಬಂದು 40 ಲಕ್ಷ ಕೊಡಿ ಅಂತಾನೆ, ಕೊಡಕ್ ಆಗತ್ತೇನೋ? ಸಾಧ್ಯ ಇಲ್ಲ. ಸೊ ಇಲ್ಲ ಅದೇನ್ ಯಾವ ರೀತಿ ಕೇಳ್ತೀಯಪ್ಪ ಅಂತ ನಾವು ಕೇಳ್ಬೇಕಾಗತ್ತೆ. So someone will come, suppose if you want to entrust this work to somebody else without knowing this rate as per the government schedule of rates, so how can you award the contract? No, it is not possible, because so he can ask for the higher rate. So either instead of 23,50,000 he will ask, maybe he may ask for the 40 lakhs. So alige namge 40 lakhs andre 15-12 ಲಕ್ಷ ದುಡ್ಡು ಹೋಗ್ಬಿಡುತ್ತೆ. So we are losing 12 this what is that 12 ಲಕ್ಷ ರೂಪಾಯಿ ದುಡ್ಡು ನಮ್ಗೆ ಕಳ್ಕೋಬೇಕಾಗತ್ತೆ. ಅದಕ್ಕಾಗಿ ಸೊ 12 ಲಕ್ಷ ರೂಪಾಯಿ ದುಡ್ಡು ಹೋಗುತ್ತೆ ಅನ್ನೋದು ನಮ್ದು ಯೋಚನೆ ಇರುತ್ತೆ. ನಮ್ದು ಲಾಸ್ ಆಗುತ್ತೆ, ಅಥವಾ ನಮ್ದೇ ಕೆಲಸ ಆದ್ರೂ ಲಾಸ್ ಆಗುತ್ತೆ, ಗವರ್ನಮೆಂಟ್ ಕೆಲಸ ಆದ್ರೆ ಗವರ್ನಮೆಂಟ್ ಲಾಸ್ ಆಗುತ್ತೆ. ಸೊ ಇದು ಲಾಸ್ ಆಗ್ಬಾರ್ದು. ಸೊ ಹಂಗಾಗಿ ನಾವು ಅದನ್ನ ಜವಾಬ್ದಾರಿ ವಹಿಸ್ಬೇಕಾಗತ್ತೆ. 23 ಲಕ್ಷದ ಕೆಲಸನ 23,50,000 ರೂಪಾಯಿ ಕೆಲಸನ ಅಷ್ಟರಲ್ಲೇ ಮಾಡಿಸ್ಬೇಕು, ಅದಕ್ಕಿಂತ ಕಡಿಮೆ ಮಾಡಿಸ್ಬೇಕೆ ಹೊರತು ಇದಕ್ಕಿಂತ ಜಾಸ್ತಿ ಮಾಡ್ಸಕ್ ಆಗಲ್ಲ. ಸೊ ದೆನ್ ಜಾಸ್ತಿ ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ದುಡ್ಡು ನಮ್ದು ಖರ್ಚಾಗತ್ತೆ. ಸೊ ಕಡಿಮೆ ಮಾಡಿಸಿದ್ರೆ ಉಳಿತಾಯ ಆಗತ್ತೆ. ಸೊ ಅದರಿಂದ ಸೊ ನಮ್ಗೆ ಮಾಡುವಾಗ ನಾವು ಕೆಲಸ ಮಾಡುವಾಗ ಅದನ್ನ ಜವಾಬ್ದಾರಿ ವಹಿಸ್ಬೇಕಾಗತ್ತೆ ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ. ಹಂಗಾಗಿ ನಾಲೆಡ್ಜ್ ಆಫ್ ದಿ ಎಸ್ಟಿಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಸ್ಟಿಮೇಶನ್ ನಾಲೆಡ್ಜ್ ಏನಕ್ಕೆ ಬೇಕು ಸರ್ ಈ ಹಂತದಲ್ಲಿ ಅಂತ ಕೇಳಿದ್ರೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ದ ಪ್ರಾಜೆಕ್ಟ್ ನಮ್ಮ ಪ್ರಾಜೆಕ್ಟ್ ತಗೊಳ್ಳೋದೇ ಕಾಸ್ಟ್ ಅಂಡ್ ಟೈಮ್ ಮೇಲೆ. ನಾವು ಕಾಸ್ಟ್ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಇಷ್ಟೇ ಕೇಳೋದು ಕಾಂಟ್ರಾಕ್ಟರ್. ಇನ್ನೇನ್ ಕೇಳ್ತಾನೆ, ಸೊ ಎಷ್ಟಿದೆ ಸರ್, ಎಷ್ಟು ದುಡ್ಡು ಸರ್ ಅದು ಪ್ರಾಜೆಕ್ಟ್ಗೆ, ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಹೇಳಿ ಸರ್ ಅಂತ ಹೇಳ್ತಾರೆ. ಸೊ therefore the estimation is very important. This estimation is developed based on the various factors like structural detailing, so elevation, and then plan, the foundation detailing, etc., etc. So based on that, so we have developed the estimation, but specification and rates are drawn from this book. That is based on the schedule of rates, so based on the circle. So this is Mangalore circle, the Kodagu belongs to Mangalore circle, therefore you have taken the Mangalore circle SR. You should see that, you should take care that SR should be used for the developing the what is that estimation for the current year. Current year under this year is a 2021. So current year book you should use. Okay. So next ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಎಸ್ಟಿಮೇಶನ್ ಅರೈವ್ ಆದ್ವಿ. ಎಸ್ಟಿಮೇಶನ್ ಅರೈವ್ ಆದ್ಮೇಲೆ ಈ ಪ್ರಾಜೆಕ್ಟ್ ನ ಎಷ್ಟು ದುಡ್ಡಲ್ಲಿ ಮಾಡ್ಬೋದು ಅಂತ ಗೊತ್ತಾಯ್ತು. ಬಟ್ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಗೊತ್ತಾಗ್ಬೇಕು ನಮ್ಗೆ. ಅದಕ್ಕೆ ನಾವು ಶೆಡ್ಯೂಲಿಂಗ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಇದನ್ನ ಎಷ್ಟು ದಿವಸ ಬೇಕಾಗತ್ತೆ ಅಂತ. ಸೊ ಈ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಮಾಡುವಾಗ ನಮ್ಗೆ ಇದು 180 days ಬೇಕಾಗತ್ತೆ.
ಸೊ ಈ ಪ್ರಾಜೆಕ್ಟ್ ಡ್ಯೂರೇಷನ್ ನಮ್ಗೆ ಬೇಕಾಗುತ್ತೆ. ಇದು 181 ಡೇಸ್ ಬೇಡ, 126 ಡೇಸ್ ಸಾಕು ಅನ್ನೋದ್ರ ಬಗ್ಗೆನೂ ಕೂಡ ಎಷ್ಟೆಷ್ಟು ಶಾರ್ಟೆಸ್ಟ್ ಆಗಿ ಎಷ್ಟು ಪಾಸಿಬಲ್ ಅಂದ್ರೆ ವಿತ್ ಇನ್ ದ ಟೈಮ್, ವಿತ್ ಇನ್ 181 ಡೇಸ್ ವಾಟ್ ಇಸ್ ದ ಪ್ರಾಬಬಲ್ ಟೈಮ್ ಅನ್ನೋದನ್ನು ಕೂಡ ಲೆಕ್ಕ ಮಾಡಿ. ಅದು 128 ಡೇಸ್ ಏನೋ ಬಂದಿತ್ತು, ಅದ್ರ ಬಗ್ಗೆ ನಾವು ಮಾತಾಡಿ. ಸೊ ಹಾಗಾಗಿ ಸೊ ಈಗೇನಪ್ಪಾ ಅಂತಂದ್ರೆ ನಮ್ಮ ಈ ಒಂದು ಟೈಮ್ ಆದ್ಮೇಲೆ ಅದನ್ನ ನಾವು ಎಸ್ಟಿಮೇಷನ್ ಗೊತ್ತಾಗುತ್ತೆ, ಅಮೌಂಟ್ ಮತ್ತೆ ಟೈಮ್ ಅನ್ನ ನಾವು ಕಾಂಟ್ರಾಕ್ಟರ್ ಹೇಳ್ಬೇಕಾಗತ್ತೆ. ಇಷ್ಟೇ ದಿನದಲ್ಲಿ ನೀವು ಪ್ರಾಜೆಕ್ಟ್ ಮಾಡ್ಕೊಡ್ಬೇಕಪ್ಪ, ಇಷ್ಟೇ ಹಣದಲ್ಲಿ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ಬೇಕಾಗತ್ತೆ. ಇನ್ ಜನರಲ್ ನಾವು ಟೋಟಲ್ ಕಾಸ್ಟ್ ಏನಿದೆ ನಮ್ದು, ಫಾರ್ ಎಕ್ಸಾಂಪಲ್ 23 lakhs ಅಥವಾ 25 lakhs ಅಂತ ಏನ್ ಹೇಳಿದ್ವಿ, ಇದರಲ್ಲಿ 95% ಆಫ್ ದಿ ಕಾಸ್ಟ್ ಗೋಸ್ ಫಾರ್ ದಿ ಕನ್ಸ್ಟ್ರಕ್ಷನ್. ನಾವು ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡ್ತಾನಲ್ಲ, ಅದರಲ್ಲಿ 95% ಆಫ್ ದಿ ಕಾಸ್ಟ್ ಗೋಸ್ ಫಾರ್ ದಿ ಕನ್ಸ್ಟ್ರಕ್ಷನ್. ಸೊ ಇದರಲ್ಲಿ 5% 100% ಕಾಸ್ಟ್ ಅಲ್ಲಿ 5% ಗೋಸ್ ಫಾರ್ ದಿ ಕನ್ಸಲ್ಟೇಷನ್ ಆರ್ ಗೆಟ್ ದ ರಿಕ್ವೈರ್ಡ್ ಟೆಕ್ನಿಕಲ್ ಇನ್ಪುಟ್ಸ್ ಟು ಟೇಕ್ ಅಪ್ ದ ಪ್ರಾಜೆಕ್ಟ್. ಸೊ ಇದಕ್ಕೆ ಟೆಕ್ನಿಕಲ್ ಇನ್ಪುಟ್ಸ್ ಬೇಕಲ್ಲ, ಏನ್ ಇರ್ಬೇಕು, ಪ್ಲಾನ್ ಮಾಡಿರ್ಬೇಕು, ಎಲಿವೇಶನ್ ಮಾಡಿರ್ಬೇಕು, ಸ್ಟ್ರಕ್ಚರಲ್ ಡೀಟೇಲ್ ಮಾಡಿರ್ಬೇಕು, ಸೊ ಎಸ್ಟಿಮೇಷನ್ ಮಾಡಿರ್ಬೇಕು. ಸೊ ಇದೆಲ್ಲ ಆಗಿದ್ರೆ ಕಾಂಟ್ರಾಕ್ಟರ್ಗೆ ಕನ್ಸ್ಟ್ರಕ್ಷನ್ ಗೆ ಹ್ಯಾಂಡಲ್ ಮಾಡಕ್ಕೆ ಕೊಡ್ಬೋದು, ಡೀಟೇಲ್ ಡ್ರಾಯಿಂಗ್ ಇರ್ಬೇಕು. ಸೊ ಇಲ್ಲೇ ಇದ್ರೆ ಹೆಂಗ್ ಕೊಡೋದು? ಅದಕ್ಕೆ ನಮ್ಗೆ ಕನ್ಸ್ಟ್ರಕ್ಷನ್ ಡೀಟೇಲಿಂಗ್ ಮಾಡ್ಕೊಳಕ್ಕೆ ಒಂದು 5% ಖರ್ಚಾಗುತ್ತೆ. ಸೊ 95% ಟೋಟಲ್ ಕಾಸ್ಟ್ ಅಲ್ಲಿ ಒಂದು 5% ಪ್ರಾವಿಷನ್ ಮಾಡ್ಕೊಂಡಿರ್ಬೇಕು ಎಸ್ಟಿಮೇಷನ್ ಅಲ್ಲಿ. ಎಕ್ಸಾಂಪಲ್, ಇಫ್ ದ ಕಾಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಒಂದು 25 ಲಕ್ಷ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್, ಈ ಬಿಲ್ಡಿಂಗ್ ಕಟ್ಟಕ್ಕೆ 25 ಲಕ್ಷ ಅನ್ನೋ. ಸೊ ಔಟ್ ಆಫ್ ದ 25 lakhs ನಮಗೆ 95% ಅಂತ ಅಂದ್ರೆ 23,75,000 rupees ಗೋಸ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ 5% ಫಾರ್ ದಿ ಕನ್ಸಲ್ಟೆನ್ಸಿ. ಜನರಲ್ ಆಗಿ ನಾವು ಕನ್ಸಲ್ಟೆನ್ಸಿ ಮಾಡ್ತೀವಿ ಅಂತ ಅಂದ್ರೆ ಒಂದು 5%, 1,25,000. ಎಲ್ಲಿಂದ? ಸ್ಟಾರ್ಟ್ ಫ್ರಮ್ ಐಡಿಯಾ ಜನರೇಷನ್ ಟು ಇಲ್ಲಿಂದ ಕಂಪ್ಲೀಷನ್, ಟೋಟಲ್ ಕಂಪ್ಲೀಷನ್ ತನಕ ನಮ್ಗೆ ಈ ಪ್ರಾಜೆಕ್ಟ್ ಸೈಕಲ್ ಎಂಡ್ ಆಗೋ ತನಕನು ಕನ್ಸಲ್ಟೆನ್ಸಿ ಫೀಸ್ ಇಷ್ಟಾಗತ್ತೆ. 1,25,000 ರೂಪಾಯಿ ಕನ್ಸಲ್ಟೆಂಟ್ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ವಿ ಹ್ಯಾವ್ ಟು ಬೈ ದ ಟೆಕ್ನಿಕಲ್ ಡೀಟೇಲ್ಸ್, ನಾವು ಖರೀದಿ ಮಾಡ್ಬೇಕಾಗತ್ತೆ ಟೆಕ್ನಿಕಲ್ ಡೀಟೇಲ್ಸ್. ಸೊ ಯಾಕೆ? ಕನ್ಸಲ್ಟೆಂಟ್ ಹತ್ರ ಅವ್ನು ಡ್ರಾಯಿಂಗ್ ತಗೋಬೇಕಾಗತ್ತೆ, ಸೊ ಅವ್ನ ಎಸ್ಟಿಮೇಷನ್ ತಗೋಬೇಕಾಗತ್ತೆ, ಮತ್ತೆ ಡಿಸೈನ್ ತಗೋಬೇಕಾಗತ್ತೆ, ಎಲಿವೇಶನ್ ಮಾಡ್ಬೇಕಾಗತ್ತೆ. ಸೈಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವನನ್ನ ಕರ್ಕೊಂಡೋಗಿ ಸೈಟ್ ಅಲ್ಲಿ ರೆಕ್ಟಿಫಿಕೇಶನ್ಸ್, ಟೆಕ್ನಿಕಲ್ ಇನ್ಪುಟ್ಸ್ ಕೊಡ್ಬೇಕಾಗತ್ತೆ. ಯಾವ ತರ ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡ್ತಾರೆ, ಸರಿ ಇದೆಯಾ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟ್ ಇದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಫೀಸ್ ಕೊಡ್ಬೇಕಾಗತ್ತೆ. ಕಾಂಟ್ರಾಕ್ಟರ್ ಇರ್ತಾನೆ, ಕಾಂಟ್ರಾಕ್ಟರ್ ಜೊತೆಗೆ ಒಬ್ಬ ಇಂಜಿನಿಯರ್ ಇರ್ತಾನೆ. ಸೊ ಅವನಿಗೆ ಕನ್ಸಲ್ಟೆನ್ಸಿ, ಇಂಜಿನಿಯರ್ಗೆ ಕನ್ಸಲ್ಟೆನ್ಸಿ ಫೀಸ್ ಕೊಡ್ಬೇಕಾಗತ್ತೆ. ಕಾಂಟ್ರಾಕ್ಟರ್ಗೆ ಇಷ್ಟು ದುಡ್ಡಲ್ಲಿ ಕೆಲಸ ಕೊಟ್ಮೇಲೆ ಅವನು ಇದ್ರಲ್ಲಿ ಲಾಭ ಮಾಡ್ಕೊಂತಾನೆ, ಅದು ಅವ್ನ ಕೆಲಸ, ಅದು ಕಾಂಟ್ರಾಕ್ಟರ್ ಕೆಲಸ. ಕಾಂಟ್ರಾಕ್ಟರ್ ಲಾಭ ಮಾಡ್ಕೊಂಡೇ ಮಾಡ್ತಾನೆ. ಇದರಲ್ಲಿ 10% ಅವ್ನಿಗೆ ಇದ್ದೇ ಇರುತ್ತೆ. ಸೊ 23 lakhs ಅಲ್ಲಿ ಸೊ 10% ಅಂದ್ರೆ 2 ಲಕ್ಷ ಚಿಲ್ಲರೆ ಅವ್ನಿಗೆ ಲಾಭ ಇದ್ದೇ ಇರುತ್ತೆ. ಬಟ್ ಕನ್ಸಲ್ಟೆಂಟ್ಗೆ ಈ ಒಂದು ಕೆಲಸದಲ್ಲಿ ಅವನು ದುಡ್ಡು ಕೊಡ್ಬೇಕಾಗುತ್ತೆ. ಜನರಲ್ ಇನ್ ಜನರಲ್ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಸೊ ನಾವು ವಿ ಹ್ಯಾವ್ ಟು know that the 95% of the cost goes for construction and 5% cost for the consultancy, or otherwise to get the or whatever required details for the construction. So we have to pay for the consultant. So adu gottiratte, we have to make him provision for provision in the estimation. That's all. So ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಂಗೆ the phases ನ ನಾವು ನೋಡ್ಕೊಂಡ್ ಬಂದಾಗ ಕನ್ಸ್ಟ್ರಕ್ಷನ್ ಫೇಸಸ್ ನ, ಸೊ ಇಂಪ್ಲಿಮೆಂಟೇಷನ್ ಅಂದ್ರೆ ಎಕ್ಸಿಕ್ಯೂಷನ್ ಗೆನೆ ಹೆಚ್ಚು ಹಣ ಬೇಕು. ದಿಸ್ ಗ್ರಾಫ್ ಇಸ್ ಡ್ರಾನ್ resources versus cost. The cost is very high. See, this resources, higher resources are required and also cost is very high. ಇಲ್ಲಿ ಹೆಚ್ಚು ದುಡ್ಡು ಖರ್ಚಾಗುವಂತದ್ದು ಇಂಪ್ಲಿಮೆಂಟೇಷನ್ ಫೇಸ್ ಅಲ್ಲಿ, ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲೇ ದುಡ್ಡು ಖರ್ಚಾಗುವಂತದ್ದು. ನಾವು ಆಗ್ಲೇ ಪ್ಲಾನಿಂಗ್ ಫೇಸ್ ಅಲ್ಲಿ ಏನು ಖರ್ಚಾಗಲ್ಲ, ಪ್ಲಾನಿಂಗು ಮತ್ತೆ ಟೆಂಡರ್ ಪ್ರೊಸೆಸ್ ಅಲ್ಲಿ ಏನು ಖರ್ಚಾಗಲ್ಲ. ನಮ್ಗೆ ಎಕ್ಸಿಕ್ಯೂಷನ್ ಬಂದಾಗ ಎಲ್ಲ ದುಡ್ಡು 95% ಆಫ್ ದಿ ಕಾಸ್ಟ್, ಇದು 5% ಇಲ್ಲಿ ಖರ್ಚಾಗಿದೆ ಅಷ್ಟೇ. ಇನ್ 95% ಆಫ್ ದಿ ಕಾಸ್ಟ್ ಇಸ್ ಗೋಸ್ ಫಾರ್ construction that will be spent during the execution. ಸೊ ಈ ಒಂದು ಟೈಮ್ ಅಲ್ಲಿ ನಾವು ಖರ್ಚು ಮಾಡ್ತೀವಿ. ಹಂಗಾಗಿ ಸೊ ಈ ಒಂದು ಟೈಮ್ ಅಲ್ಲಿ ಸೂಪರ್ವಿಷನ್ ಬಹಳ ಮುಖ್ಯವಾಗಿರುತ್ತೆ, ಇನ್ಸ್ಪೆಕ್ಷನ್ಸ್ ಬಹಳ ಮುಖ್ಯವಾಗಿರುತ್ತೆ. ದುಡ್ಡನ್ನ ಪೋಲ್ ಮಾಡ್ತಾ ಬಿಟ್ರೆ ಅಥವಾ ನಮ್ ದುಡ್ಡನ್ನ ಕಳಪೆ ಕೆಲಸ ಮಾಡಿ ಹೊತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನಮ್ ದುಡ್ಡನ್ನ ಅವ್ನು ಕೆಲಸ ಮಾಡ್ದೇನೆ ಸುಮ್ನೆ ಕ್ಲೈಮ್ ಮಾಡಿದ್ರೆ ಕಷ್ಟ. ಬಿಲ್ ಕೊಡ್ಬೇಕಾದ್ರೆ, ದುಡ್ಡು ಕೊಡ್ಬೇಕಾದ್ರೆ ಕೆಲಸ ಆಗಿದೆಯಾ ಅಂತ ಖಾತ್ರಿ ಮಾಡ್ಕೋಬೇಕು. ಬಿಫೋರ್ ಮೇಕಿಂಗ್ ಎ ಪೇಮೆಂಟ್ ಟು ದ ಕಾಂಟ್ರಾಕ್ಟರ್, ದ ಡಿಪಾರ್ಟ್ಮೆಂಟ್ ಆರ್ ಇಂಜಿನಿಯರ್ ಆರ್ ಓನರ್, the in charge of the site, then they should confirm that the work will be executed. Otherwise the department will be under loss. So otherwise owner will be under loss, or otherwise company will be under loss. ಯಾರೋ ಒಬ್ಬ ಮೆಟೀರಿಯಲ್ ತಂದಿರ್ತಾನೆ, ಮೆಟೀರಿಯಲ್ ನಾನು ಮೆಟೀರಿಯಲ್ ಹಾಕಿದೀನಿ, ಒಂದ್ ಲೋಡ್ ಮರಳು ಹಾಕಿದೀನಿ ಅಂತ 30,000 ರೂಪಾಯಿ ಬಿಲ್ ಕಳ್ಸಿರ್ತಾನೆ. ನಾನು ನೋಡ್ಲಿಲ್ಲ ಅಂದ್ರೆ ಸುಮ್ನೆ ಹೇಳಿದ್ರೆ 30,000 ಹೊಟ್ಟೋಗ್ಬಿಡುತ್ತೆ. So we have to make an inspection. Without inspection we cannot make the payment. Therefore the very stage of payment we have to make an inspection.
Without inspection, we should not do the payment. That is the condition. So therefore, this phase is very, very important. ಅದಕ್ಕೆ ನಾವು ಹೋಗಿಲ್ಲ, ಅದನ್ನ ಮತ್ತೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಈಗಿರುವಂತದ್ದು ಈ ಫೇಸ್ ಅಲ್ಲಿ ಇದೀವಿ, ನಾವು ಟೆಂಡರ್ ಫೇಸ್ ಅಲ್ಲಿ ಇದೀವಿ. ಇನ್ ಜನರಲ್ ಫಾರ್ ದ ಪ್ಲಾನಿಂಗ್ ಅಂಡ್ ಟೆಂಡರ್ ಪ್ರೊಸೆಸಿಂಗ್ ಅಲ್ಲಿ ನಮ್ಗೆ ಜನರಲ್ ಆಗಿ ಒಂದು 5% ದುಡ್ಡು ಖರ್ಚಾಗುತ್ತೆ ಅನ್ನೋ ನಾಲೆಡ್ಜ್ ನಿಮ್ಗೆ ಇರ್ಲಿ ಅಂತ ಹೇಳಿ ಇದನ್ನ ಸ್ಪ್ಲಿಟ್ ಮಾಡಿದೀನಿ ಅಷ್ಟೇ, ಬೇರೆ ಏನು ಅಲ್ಲ. ಸೊ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಸ್ಲೈಡ್ಗೆ ನಾವು ಹೋಗೋಣ. ಸೊ ಈ ಕೆಲಸ ಏನ್ ನಾವು ಕೊಡ್ಬೇಕು, ಈ ಕೆಲಸ ನಾವು ಕಾಂಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೇನ್ ಎಸ್ಟಿಮೇಷನ್ ಮಾಡಿ ಇಟ್ಕೊಂಡಿದೀವಿ. ಈ ಒಂದು ಕೆಲಸ 23,50,000 ರೂಪಾಯಿಗೆ ಈ ಕೆಲಸ ಮಾಡ್ಬೋದು. ಈ ಬಿಲ್ಡಿಂಗ್ ಕಟ್ಟೋ ಕೆಲಸ, ಅದಕ್ಕೆ ಬೇಕಾದಂತ ಟೈಮ್ ಶೆಡ್ಯೂಲಿಂಗ್ ನಾವು ಮಾಡಿದೀವಿ. ಇಷ್ಟೇ ದಿನದಲ್ಲಿ ಕೆಲಸ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಕನ್ಸಲ್ಟೆಂಟ್ ಆಗಿ ಇಷ್ಟು ದಿನದಲ್ಲಿ ಕೆಲಸ ಮಾಡೋಕು, ಇಷ್ಟು ರೂಪಾಯಿ ಈ ಬಿಲ್ಡಿಂಗ್ ನ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿದೆ. ಇದನ್ನ ಯಾರಿಗಾದ್ರೂ ಒಬ್ಬನಿಗೆ ವಹಿಸ್ಬೇಕು. ಸೊ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡ್ರಪ್ಪ ಅಂತ ಹೇಳಿ ನಾನೇ ಮಾಡಕ್ ಆಗಲ್ಲ. ಬಿಕಾಸ್ ಐ ಆಮ್ ಎ ಕನ್ಸಲ್ಟೆಂಟ್. ಅಫ್ಕೋರ್ಸ್ ಸಮಟೈಮ್ಸ್ ಕನ್ಸಲ್ಟೆಂಟ್ ಮೇ ಬಿ ಅನ್ ಕಾಂಟ್ರಾಕ್ಟರ್. ಕನ್ಸಲ್ಟೆಂಟ್ ಕೂಡ ಕಾಂಟ್ರಾಕ್ಟರ್ ಆಗಿರ್ತಾರೆ. ಸೊ ಇಲ್ಲದೆ ಇದ್ರೆ ಕಾಂಟ್ರಾಕ್ಟರ್ ಬೇರೆಯವ್ರಿಗೆ ಇಂಟ್ರೆಸ್ಟ್ ಮಾಡಬೇಕಾಗತ್ತೆ. ಸೊ ಓನರ್ ಹಿಮ್ಸೆಲ್ಫ್ ಮೇ ಬಿ ಅನ್ ಕನ್ಸಲ್ಟೆಂಟ್. ಸೊ ನಾವು ಇಂಜಿನಿಯರ್ ಆಗಿ ನಾವೇ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟೇಷನ್ ತಗೊಂಡು ಹೋಗೋ ಸ್ವಂತ ಪ್ರಾಜೆಕ್ಟ್ ಗಳು ಇರುತ್ತೆ. ಸೊ ಇಲ್ಲದೆ ಇದ್ರೆ ಬೇರೆ ಪ್ರಾಜೆಕ್ಟ್ ನ ನಾವು ಹ್ಯಾಂಡಲ್ ಮಾಡ್ತಾರೆ. ಈಗ ಬೇರೆಯವ್ರದ್ದು ಓನರ್ ಬರ್ತಾರೆ, ನಾನು ಇಂಜಿನಿಯರ್. ಸೊ ನಾನು ಈಗ ಎಲ್ಲ ಲೆವೆಲ್ ಅಲ್ಲೂ ಮುಗಿಸ್ಕೊಂಡಿದೀನಿ. ಪ್ಲಾನಿಂಗ್ ಮುಗಿಸಿದೀನಿ, ಎಸ್ಟಿಮೇಟ್ ಮಾಡಿದೀನಿ, ಡಿಸೈನ್ ಮಾಡಿದೀನಿ, ಎಲಿವೇಶನ್ ಮಾಡಿದೀನಿ, ಎಲ್ಲ ಮುಗಿಸಿದೀನಿ. ಈಗ ಒಬ್ಬ ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಮಾಡಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಆ ಓನರ್ಗೆ. ಅವ್ನು ನನ್ನ ನಂಬಿದಾನೆ, ಬಿಕಾಸ್ ಹಿ ಬಿಲೀವ್ ದ ಕನ್ಸಲ್ಟೆಂಟ್. ಸೊ ಓನರ್ ಗಿವನ್ ಆಲ್ ರೈಟ್ಸ್ ಟು ದ ಕನ್ಸಲ್ಟೆಂಟ್ ಟು ಟೇಕ್ ಆಲ್ ದ ಡಿಸಿಷನ್ಸ್ ಇನ್ ದಿ ಪ್ರಾಜೆಕ್ಟ್. ಸೊ ವಿ ಹ್ಯಾವ್ ಟು ಮೇಕ್ ದ ಡಿಸಿಷನ್ಸ್ ವೆರಿ ಜಿನೈನ್ಲಿ ಅಂಡ್ ಆಲ್ಸೋ ಆಸ್ ಪರ್ ದಿ ಪ್ರೊಸೀಜರ್ಸ್. ಸೊ ಏನ್ ಕ್ರಮ ಇದೆ, ಕಾನೂನು ಕ್ರಮ ಇದೆ, ಅದ್ರ ಪ್ರಕಾರನೇ ಹೋಗಕ್ಕೆ ಹೊರತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮೋಸ ಮಾಡಕ್ ಆಗಲ್ಲ. ಬಿಕಾಸ್ ವಿ ಆರ್ ಇನ್ ದಿ ಬಿಸ್ನೆಸ್. ಸೊ ಮೋಸ ಮಾಡಿದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಗಳು ಸಿಗಲ್ಲ, ಮೋಸ ಮಾಡಿದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಗಳು ಸಿಗಲ್ಲ, ಅನ್ಯಾಯ ಆಗುತ್ತೆ, ಅಥವಾ ನನ್ನ ಜೀವನನ ಹಾಳು ಮಾಡ್ಕೊಂತೀನಿ. ಅದೇ ರೀತಿ ನೀವು ಕೂಡ ಸೊ ನಿಮ್ ಪ್ರಾಜೆಕ್ಟ್ ಗಳು ಸಿಗ್ಬೇಕು ಅಂತ ಅಂದ್ರೆ ನೀವು ಈ ಕ್ರಮ ಅನುಸರಿಸಿರ್ಬೇಕು. ನಿಮ್ಗೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗಲ್ಲ. ಇವತ್ತು ನಿಮ್ಗೆ ದುಡ್ಡು ಹಣಕಾಸಲ್ಲಿ ಎಲ್ಲ ಸ್ವತಂತ್ರ ಕೊಟ್ಟಿದ್ದಾನೆ ಓನರ್ ನಿನ್ಗೆ ಅಂತಂದ್ರೆ, ಅವ್ನ್ 25 ಲಕ್ಷ ದುಡ್ಡನ್ನ ನೀನ್ ಹ್ಯಾಂಡಲ್ ಮಾಡ್ತಾ ಇದೀಯ ಅಂತಂದ್ರೆ, ಆ 25 ಲಕ್ಷ ದುಡ್ಡನ್ನ ನೀನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಏನೇನ್ ಕ್ರಮ ಅನುಸರಿಸಬೇಕು ಅನ್ನೋದು ಪ್ರೊಸೀಜರ್ ಗೊತ್ತಿರ್ಬೇಕು ನಿನ್ಗೆ. ನಿನ್ ಗೊತ್ತಿಲ್ಲ ಅಂತ ಅಂದ್ರೆ ನಿನ್ನ ನಂಬಲ್ಲ ಅವನು. So then owner will not believe you as a consultant or otherwise a effective engineer, so efficient engineer, then to handle the project, because you are pulling the money of the owner. So you are unnecessarily spending on the project. So therefore we are not spending the money in the legal aspects. So you are spending the money in the illegal way, or otherwise you are certifying the cost of the project or the progress of the project, or otherwise you are making the bill so illegally, so without inspecting. So without analyzing the either quantity executed or quality of the work, etc., etc. So therefore the owner will not believe, and also society will not give the work. So ಸಮಾಜದಲ್ಲಿ ನೀವು ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅಥವಾ either in the government or in the public sector. ಸೊ ಮಾಡಕ್ ಆಗದೇ ಇಲ್ಲ. ಸೊ therefore it should be very genuine. ಸೊ ಈಗ ನಿಮ್ಗೆ ಅಧಿಕಾರ ಕೊಟ್ಟಿರ್ತಾರೆ ಓನರ್, ನಾನು ಈಗ ಕಾಂಟ್ರಾಕ್ಟ್ ಗೆ ಕೊಡ್ಬೇಕು, ಇಷ್ಟೆಲ್ಲ ಮಾಡ್ಕೊಂಡಿದೀನಿ, ಈ ಕನ್ಸ್ಟ್ರಕ್ಷನ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಒಬ್ಬನಿಗೆ ಕೆಲಸ ವಹಿಸ್ಬೇಕು. ಸೊ ಈ ಸ್ಟೇಜ್ಗೆ ಬಂದು ನಿಂತಿದ್ದೀನಿ. ಇದು ನಾವು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೆ. ಪ್ಲಾನಿಂಗ್ ಕೊಟ್ಟಿಲ್ಲ, ಒಂದ್ಸರಿ ಕೆಲಸ ವಹಿಸಿದ್ಮೇಲೆ ಅವನು ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ಈಗ ನಾವು ನೋಡೋಣ, ಸೊ ಈ ಕೆಲಸನ ಹೇಗೆ ವಹಿಸ್ಬೇಕು ಅಂತಂದ್ರೆ, ಯಾರ್ದಾರ ಒಬ್ರಿಗೆ ಕಾಂಟ್ರಾಕ್ಟರ್ಗೆ ನಾನು ಕೊಡ್ಲೇಬೇಕು ಕೆಲ್ಸನ. ಆ ಕಾಂಟ್ರಾಕ್ಟರ್ ಎಲ್ಲಿರ್ತಾನೆ? ಸೊ ಎಲ್ಲರೂ ಹುಡ್ಕಕ್ಕಾಗತ್ತಾ ಕಾಂಟ್ರಾಕ್ಟರ್ನ? ಎಲ್ಲಿದೆಯಪ್ಪ ಅಂತ ಏನ್ ಕೇಳಕ್ಕಾಗತ್ತಾ? ಸೊ ನಮ್ಗೇನ್ ಕನ್ಸೆಪ್ಟ್ ಬಿದ್ದಿರತ್ತಾ? ಇಲ್ಲ. therefore we don't know regarding the contractor. So we are searching for the eligible contractor, and also he should have a name and fame in the society, and also we are making the projects, so very good projects. ಅವನು ಕೆಲಸ ಮಾಡಿರೋದು ಗೊತ್ತಿರ್ಬೇಕು ನಮ್ಗೆ, ಸುಮ್ನೆ ಒಬ್ಬ ಕಾಂಟ್ರಾಕ್ಟರ್ ಕೊಡಕ್ ಬರಲ್ಲ. ಸೊ he should be familiar in the society. ಅವ್ನು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನ ಮಾಡ್ತಿರ್ಬೇಕು, ಲೈಮ್ ಲೈಟ್ ಅಲ್ಲಿ ಇರ್ಬೇಕು ಅವನು. ಸೊ ಈ ಕೆಲಸ ಮಾಡ್ತಾ ಇರ್ಬೇಕು ಅಟ್ ಪ್ರೆಸೆಂಟ್. ಸುಮ್ನೆ ಮನೇಲಿ ಐಡ್ಲಾಕ್ ಕೂತಿರೋನ್ಗೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊ ಬಪ್ಪ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂತ ಕೆಲಸ ಕೊಡಕ್ ಬರಲ್ಲ. ಸೊ ಅವ್ನು ಕೆಲಸ ಮಾಡ್ತಿರ್ಬೇಕು ಕಾಂಟ್ರಾಕ್ಟರ್. ಅಂತ ಕಾಂಟ್ರಾಕ್ಟರ್ಗೆ ನಾವು ಕೆಲಸ ಕೊಡೋದು, ನಂದು ಮಾಡ್ಕೊಡಪ್ಪ ಅಂತ. ಸೊ ಅದರಿಂದ ಸೊ ಕಾಂಟ್ರಾಕ್ಟರ್ನ ಹುಡ್ಕುವಂತ ಕೆಲಸ ಆಗತ್ತೆ. ಯಾಕೆ ಅಂತಂದ್ರೆ ಈ ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಷನ್ ಗೆ ತಗೊಂಡ್ ಹೋಗ್ಬೇಕಲ್ಲ. ಆ ಕನ್ಸ್ಟ್ರಕ್ಷನ್ ಮಾಡೋನ್ ಯಾರು? ಕಾಂಟ್ರಾಕ್ಟರ್ ಅಂತಂದ್ರೆ ಏನು ಇಲ್ಲಿಟ್ರೇಟ್ ಅಲ್ಲ, ಹಿ ಮೇ ಬಿ ಎನ್ ಇಂಜಿನಿಯರ್. ಸೊ ಅವ್ನು ಇಂಜಿನಿಯರ್ ಆಗಿರ್ಬೋದು, ಇಂಜಿನಿಯರ್ ಅಲ್ಲದೆ ಇರ್ಬೋದು, ಬೇರೆ ಯಾರು ಆಗಿರ್ಬೋದು. ಸೊ ಇಂಜಿನಿಯರ್ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಬೇರೆಯವ್ರು ಮಾಡ್ತಾರೆ, ಇಂಜಿನಿಯರ್ಸ್ ಅಲ್ಲ ಅಂತಲ್ಲ. ಸೊ ಇಂಜಿನಿಯರ್ ಹಿಮ್ಸೆಲ್ಫ್ ಮೇ ಬಿ ಎನ್ ಕಾಂಟ್ರಾಕ್ಟರ್, ಅದ್ರ ಕನ್ಸಲ್ಟೆಂಟ್ ಹಿಮ್ಸೆಲ್ಫ್ ಮೇ ಬಿ ಎನ್ ಕಾಂಟ್ರಾಕ್ಟರ್. ಸೊ ಹಂಗಾಗಿ ಕಾಂಟ್ರಾಕ್ಟರ್ ಅಂದ ತಕ್ಷಣ ಬೇರೆ ಅರ್ಥ ಅಲ್ಲ. ಸೊ ಇಂಜಿನಿಯರ್ ಕೂಡ ಕಾಂಟ್ರಾಕ್ಟರ್ ಆಗಿರ್ಬೋದು.
ಹಂಗಾಗಿ ಅವನ್ನ ಹುಡುಕ್ಬೇಕು, ಒಳ್ಳೆ ಕಾಂಟ್ರಾಕ್ಟರ್ನ ಹುಡುಕ್ಬೇಕು ಅಂತಂದ್ರೆ ಜಿನೈನ್ ಕಾಂಟ್ರಾಕ್ಟರ್ನ. ಜಿನೈನ್ ಅಂತಂದ್ರೆ ಅವನು ಮೋಸ ಮಾಡಬಾರ್ದು, ಕ್ವಾಲಿಟಿ ಆಫ್ ವರ್ಕ್ ಅನ್ನ ಮಾಡ್ಕೊಡು, ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಕೆಲಸ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು, ಒಳ್ಳೆ ಹೇಳಿ ಟೈಮ್ಗೆ ಕೆಲಸ ಮಾಡ್ಕೊಡ್ಬೇಕು, ದುಡ್ಡನ್ನ ಹೇಳಿದ ದುಡ್ಡಿಗೆ ಮಾಡ್ಕೊಡ್ಬೇಕು, ಅವನು ಒಳ್ಳೆ ಕಾಂಟ್ರಾಕ್ಟ್. ಸೊ ನಾವು ಒಳ್ಳೆ ಕನ್ಸಲ್ಟೆಂಟ್, ಒಂದ್ ಕಡೆ ಕನ್ಸಲ್ಟೆಂಟ್ ಒಳ್ಳೆಯವನಾಗಿರ್ಬೇಕು, ಕಾಂಟ್ರಾಕ್ಟರ್ ಒಳ್ಳೆಯವನಾಗಿರ್ಬೇಕು, ಆಗ್ಲೇ ಪ್ರಾಜೆಕ್ಟ್ ಚೆನ್ನಾಗಿ ಬರೋದು. ಸೊ ಹಂಗಾಗಿ ನಮ್ಗೆ ಒಳ್ಳೆ ಕಾಂಟ್ರಾಕ್ಟರ್ ಬೇಕಾಗುತ್ತೆ. ಸೊ ಆ ಕಾಂಟ್ರಾಕ್ಟರ್ ಬೇಕು ಅಂತಂದ್ರೆ ಹುಡ್ಕೋ ರೀತಿ ಹೇಗೆ, ಅವ್ನ ಹೆಂಗ್ ಹುಡ್ಕೋದು, ಅಥವಾ ಅವ್ನ ಹೆಂಗ್ ಡಿಸೈಡ್ ಮಾಡೋದು, ಒಬ್ಬರು ಕಾಂಟ್ರಾಕ್ಟರ್ನ ಇಂಥವನೇ ಸರಿ ಇದ್ದಾನೆ ಅಂತ ಹೇಗ್ ಡಿಸೈಡ್ ಮಾಡೋದು, ಅವ್ನ ಹುಡ್ಕೋ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಸೊ ನಾವು ಅದಕ್ಕೆ ಈ ಕಾಂಟ್ರಾಕ್ಟರ್ನ ಹುಡ್ಕೋ ರೀತಿ ಹೇಗೆ ಅಂತ ಬಂದಾಗ ನಾವು ಅದನ್ನ ಪಬ್ಲಿಷ್ ಮಾಡ್ಬೇಕಾಗತ್ತೆ. ಈ ಕೆಲ್ಸನ ನಮ್ಮ ಹತ್ರ ಒಂದು ಕೆಲಸ ಇದೆ, ಸೊ ಹಂಗಾಗಿ ಈ ಕೆಲಸನ ಮಾಡ್ಕೊಡಕ್ಕೆ ನಮ್ಗೆ ಎಲಿಜಿಬಲ್ ಕಾಂಟ್ರಾಕ್ಟರ್ ಬೇಕು. ಸೊ ಯಾರು ಆಸಕ್ತಿ ಉಳ್ಳ ಕಾಂಟ್ರಾಕ್ಟರ್ಗಳು ಬಂದು ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅನ್ನೋದನ್ನ ಪಬ್ಲಿಷ್ ಮಾಡ್ಬೇಕು. ಅದನ್ನ ಪಾಲಿಟೆಕ್ನಿಕಲ್ ಮಾಡಲ್ವಾ, ಸೀಟ್ ಇದೆ ಬಂದು ಅಡ್ಮಿಷನ್ ಆಗಿ ಅಂತ. ಅದೇ ರೀತಿ ಸೊ ಆಫ್ಟರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್, so in the stage 1 and 2, that means to the implementation and planning, then afterwards then what we have to do is then we have to go for the actual construction. Before going to the actual construction, after doing all the plannings, then we have to go for the tendering. That procedure is called tendering. So we are searching for the contractor. So we have to award the work to the contractor, then only the contractor is possible to handle the physical construction. Therefore we have to search for the contractor. That contractor, how we have to search for the contractor? Then whatever details we have, that details will be published. The work details will be published in the leading newspapers. So or otherwise any video, digital media. So TV advertisements. So like this, then we have to make an advertisement. ನನ್ನ ಹತ್ರ ಕೆಲಸ ಇದೆಯಪ್ಪ, we are doing this kind of a project. So the cost of the project will be this much, and also the time duration will be this. So therefore the eligible contractors, those who are eligible contractors are seeing this advertisement. So if you are interested, please apply ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೇಕಾಗತ್ತೆ. ನಾವು ಕಾಂಟ್ರಾಕ್ಟರ್ಗಳು ಯಾರಿದ್ದಾರೆ ಅವರನ್ನ ನಾವು ಹುಡುಕುವಂತ ರೀತಿ, ಅದನ್ನ ಲೀಡಿಂಗ್ ನ್ಯೂಸ್ ಪೇಪರ್ ಅಲ್ಲಿ ಕೊಡ್ಬೇಕಾಗತ್ತೆ. ಅದು ಸುಮ್ನೆ ನೀವು ಕೊಡಂಗಿಲ್ಲ. ಲೀಡಿಂಗ್ ನ್ಯೂಸ್ ಪೇಪರ್ಸ್, ಪ್ರಮುಖವಾದ ಪತ್ರಿಕೆಗಳಲ್ಲಿ ಕೊಡ್ಬೇಕಾಗತ್ತೆ. ಯಾವುದೋ ಒಂದು ಪತ್ರಿಕೆ, ಸ್ಥಳೀಯವಾದ ಪತ್ರಿಕೆ ಇದೆ, ಸಮ್ ಎಕ್ಸ್ ಪೇಪರ್ ಅಂತಂದ್ರೆ ಆ ಪೇಪರ್ ಅಲ್ಲಿ ಸ್ಥಳೀಯವಾದ ಕೆಲಸ ಕೊಟ್ರೆ ಅದು ಸಿಂಧು ಆಗಲ್ಲ. ವಿ ಹ್ಯಾವ್ ಟು ಅಡ್ವರ್ಟೈಸ್ ಇನ್ ಎ ಲೀಡಿಂಗ್ ನ್ಯೂಸ್ ಪೇಪರ್. ಸೊ ದೇರ್ಫೋರ್ ಈ ಕೆಲಸನ ನಾವು ಪಬ್ಲಿಷ್ ಮಾಡ್ಬೇಕು. ಕಾಂಟ್ರಾಕ್ಟರ್ ಯಾತಕ್ಕೆ ಪಬ್ಲಿಷ್ ಮಾಡ್ತಾ ಇದೀವಿ? ಕಾಂಟ್ರಾಕ್ಟರ್ ಹುಡುಕಕ್ಕೆ. ಕಾಂಟ್ರಾಕ್ಟರ್ ಎಲಿಜಿಬಲ್ ನೋಡಿದವರು ಅಪ್ಲಿಕೇಶನ್ ಹಾಕೊಳ್ಳಿ, ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲಿ ಬೆಸ್ಟ್ ಅಂತ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅನ್ನೋ ಕೆಲಸನ ನಾವು ಮಾಡ್ಬೇಕಾಗುತ್ತೆ. ಯಾವ ಸ್ಟೇಜು? ಈ ಪ್ಲಾನಿಂಗ್ ಎಲ್ಲ ಆದ್ಮೇಲೆ, ಪ್ಲಾನಿಂಗು, ಡಿಸೈನು, ಎಸ್ಟಿಮೇಟು, ಸೊ ನಮ್ಗೆ ಎಲಿವೇಶನ್ಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಕಾಂಟ್ರಾಕ್ಟರ್ಗೆ ಹುಡುಕ್ತಾ ಇದೀವಿ. ಕಾಂಟ್ರಾಕ್ಟರ್ಗೆ ಯಾಕೆ ಹುಡುಕ್ತಾ ಇದೀವಿ? ಕೆಲಸನ ಇಂಟ್ರೆಸ್ಟ್ ಮಾಡಕ್ಕೆ, ಅವ್ನ ಕೆಲಸನ ಮುಂದಕ್ಕೆ ಮಾಡ್ಬೇಕಲ್ಲ, ಈ ಕನ್ಸ್ಟ್ರಕ್ಷನ್ ತಗೋಬೇಕಲ್ಲ. ಅದಕ್ಕೆ ಕನ್ಸ್ಟ್ರಕ್ಷನ್ ತಗೊಳ್ಳಿಕ್ಕಾಗಿ ಕಾಂಟ್ರಾಕ್ಟರ್ಗೆ ನಾವು ಸರ್ಚಿಂಗ್ ಫಾರ್ ಇಟ್. ಸೊ ಈಗ ಏನಪ್ಪಾ ಅಂತಂದ್ರೆ, ಈ ಕಾಂಟ್ರಾಕ್ಟರು ನಮ್ಗೆ ಸಿಗ್ತಾನೆ, ಈ ಅಡ್ವರ್ಟೈಸ್ಮೆಂಟ್ ಮೂಲಕ ನಮ್ಗೆ ಅಪ್ಲಿಕೇಶನ್ ಹಾಕೊಂತಾನೆ ಅದನ್ನ. ಸೊ ಆ ಕೆಲಸ ಮಾಡಕ್ಕೆ ಬರುವಂತ ಕಾಂಟ್ರಾಕ್ಟ್ ನಮ್ಗೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಈ ಕಾಂಟ್ರಾಕ್ಟ್ ನ ಕೊಡ್ತೀವಲ್ಲ, ಸೊ ಕೆಲಸ ಕೊಡ್ತಾ ಇದೀವಲ್ಲ, ಇದನ್ನ ನಾವು ಕನ್ಸ್ಟ್ರಕ್ಷನ್. ಯಾವ ಕಾಂಟ್ರಾಕ್ಟ್ ಕೊಡ್ತಿರೋದು? ಈ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಡ್ತಿದೀವಿ. ಈ ಕಾಂಟ್ರಾಕ್ಟರ್ಗೆ ಯಾವ ಕಾಂಟ್ರಾಕ್ಟ್ ಕೊಡ್ತಿದೀವಿ? ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಮಾಡೋದ್ರ ಬಗ್ಗೆ ಕಾಂಟ್ರಾಕ್ಟ್ ಕೊಡ್ತಿದೀವಿ ನಾವು. ಕಾಂಟ್ರಾಕ್ಟ್ ನ ಯಾವ್ದ್ರ ಬೇಕಾದ್ರೂ ಕೊಡ್ಬೋದು. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇನ್ ದಿಸ್ ಸೊಸೈಟಿ. ಸೊ ಇವನ್ ಮ್ಯಾರೇಜ್ ಆಲ್ಸೋ ಹ್ಯಾವ್ ದ ಕಾಂಟ್ರಾಕ್ಟ್. ಸೊ ಮದುವೆ ಮಾಡಿಸ್ಕೊಡಕ್ಕೂ ಕಾಂಟ್ರಾಕ್ಟ್ ಕೊಡ್ಬೋದು. ಸಿಮಿಲರ್ಲಿ ದನ್ ಯಾವ್ದಾರ ಒಂದು ಇವೆಂಟ್, ಒಂದು ಅಡಿಗೆ ಮಾಡಕ್ಕೂ ಕಾಂಟ್ರಾಕ್ಟ್ ಕೊಡ್ತಾರೆ. ನಮ್ಮ ಮದುವೆ, ನಮ್ಮೂರಲ್ಲಿ ನಮ್ಮ ಮನೇಲಿ ಒಂದು ಕೆಲಸ ಆಗ್ತಿದೆ, ಒಂದು ಫಂಕ್ಷನ್ ಆಗ್ತಿದೆಯಪ್ಪ, ಅಡಿಗೆ ಮಾಡ್ಕೊಳಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಡ್ತೀನಿ, ನೀವೇ ಸಾಮಗ್ರಿ ತನ್ನಿ, ನೀವೇ ಅಡಿಗೆ ಮಾಡಿ. ಸೊ ದಟ್ ಈಸ್ ಆಲ್ಸೋ ಟೈಪ್ ಆಫ್ ಎ ಕಾಂಟ್ರಾಕ್ಟ್. Similarly, there are different types of contracts, but we are awarding only a construction contract. We are awarding only a construction contract. We are talking about only construction. Construction ಬಿಟ್ಟು ಬೇರೆ ಕಾಂಟ್ರಾಕ್ಟ್ ಮೆಥಡ್ಸ್ ಬಗ್ಗೆ, ಕಾಂಟ್ರಾಕ್ಟ್ ಟರ್ಮ್ಸ್ ಬಗ್ಗೆ ಅಥವಾ ಕಾಂಟ್ರಾಕ್ಟ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ವಿ ಆರ್ ಪರ್ಟಿಕ್ಯುಲರ್ ರಿಗಾರ್ಡಿಂಗ್ ಓನ್ಲಿ ದ ಕನ್ಸ್ಟ್ರಕ್ಷನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ದಟ್ ಟು ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಹಂಗಾಗಿ ಕನ್ಸ್ಟ್ರಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದಕ್ಕೆ ನಾವು ವಿ ಆರ್ ಸರ್ಚ್ ಫಾರ್ ದಿ ಕಾಂಟ್ರಾಕ್ಟರ್ ನನಗೆ ಬೇಕು. ಸೊ ಈ ಒಂದು ಕೆಲಸನ ನಾನು ಕಾಂಟ್ರಾಕ್ಟರ್ಗೆ ವಹಿಸ್ಬೇಕು. ಆ ಕೆಲಸನ ನಾನು ಕಾಂಟ್ರಾಕ್ಟರ್ ವಹಿಸಿದಾದ್ರೆ ಆ ಕೆಲಸ ಕಾಂಟ್ರಾಕ್ಟರ್ಗೆ ಹೋಗುತ್ತೆ ಅನ್ನೋದಾದ್ರೆ, ಹೋಗ್ಬೇಕು ಅಂತಂದ್ರೆ ನಾನು ಈ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು. ಈ ಕಾಂಟ್ರಾಕ್ಟರ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನಾನು ಮಾಡಿರ್ತೀನಿ. ಆಯ್ತಾ? ಸೊ ಮಾಡಿದ್ಮೇಲೆ ನೆಕ್ಸ್ಟ್, ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು? ಹಂಗಾದ್ರೆ ಕಾಂಟ್ರಾಕ್ಟ್ ಕೊಡೋದು ಅಂದ್ರೆ ಏನು? ಕಾಂಟ್ರಾಕ್ಟರ್ ಅಂದ್ರೆ ಜನ, ಒಬ್ಬ ಮನುಷ್ಯ ಅವನು ಕಾಂಟ್ರಾಕ್ಟರ್. ಬಟ್ ಕಾಂಟ್ರಾಕ್ಟ್ ಕೊಡೋದು ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಕಾಂಟ್ರಾಕ್ಟ್ ಕೊಡೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ,
ಸೊ ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್. ಸೊ ಐ ಅಗ್ರಿ ಅಂತ ಅಂದ್ರೆ ಸೊ ಏನೋ ಒಪ್ಕೊಂಡಿದೀನಿ ನಾನು ಏನ್ ಮಾಡಕ್ಕೆ, ಏನೋ ಒಂದು ಕೆಲಸ ಮಾಡಕ್ಕೆ. ಸೊ ಕಾಂಟ್ರಾಕ್ಟ್ ಅಂದ್ರೆ ಅದು ಒಬ್ಬ ಮನುಷ್ಯ ಅಥವಾ ಒಂದು ಕಂಪನಿ ಅಥವಾ ಒಂದು ಗವರ್ನಮೆಂಟ್ ಒಪ್ಕೊಳ್ಳುತ್ತೆ. ಸೊ ಅದನ್ನ ನಾನು ಕಾಂಟ್ರಾಕ್ಟ್ ಅಂತ ಹೇಳ್ತೀನಿ. ಸೊ ಒಪ್ಕೊಳ್ಳೋದನ್ನೇ ಕಾಂಟ್ರಾಕ್ಟ್ ಅನ್ನೋದು, ಇನ್ನೇನಿಲ್ಲ. ಈಗ ಉದಾಹರಣೆ ನಮ್ಗೆ ಕೋವಿಡ್ ಸಿಚುವೇಶನ್ ಇದೀವಿ, ನಮ್ ಗವರ್ನಮೆಂಟ್ ಕೇಳ್ತಾ ಇದೆ ಯಾವ್ದೋ ಒಂದು ಕಂಪನಿಗೆ ಔಷಧಿ ತಯಾರು ಮಾಡ್ಕೊಡ್ತೀರೇನ್ರಿ ಅಂತ. ಹೌದು, ಅದಕ್ಕೆ ಔಷಧಿ ತಯಾರು ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಅದನ್ನ ಒಪ್ಕೊಳ್ತದಲ್ಲ, ಹೌದು ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಳತ್ತಲ್ಲ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಕಾಂಟ್ರಾಕ್ಟ್. ಒಪ್ಕೊಂಡ್ ಮೇಲೆ ಎಷ್ಟು ದುಡ್ಡು ಮಾಡ್ತೀಯಾ, ಇಲ್ಲ ನಮ್ಮ ಹತ್ರ ಇಷ್ಟು ದುಡ್ಡಿಗೆ ಅನ್ನೋದು ಇದೆ, ಎಸ್ಟಿಮೇಟ್ ಮಾಡಿದೀವಿ, ಇಷ್ಟು ದುಡ್ಡಲ್ಲೇ ನೀವ್ ಮಾಡ್ಕೊಡ್ಬೇಕು, ಇಷ್ಟ ಟೈಮಲ್ಲೇ. ಆಮೇಲೆ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಮಾತಾಡ್ತೀವಿ. ಫಸ್ಟ್ ಅವ್ನು ಒಪ್ಕೋಬೇಕು. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಐ ಆಮ್ ಅಗ್ರಿಂಗ್ ಫಾರ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್. ಯಾವ್ದಾರ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಕ್ಕೆ ನಾವು ಒಪ್ಕೊಳ್ಳೋದನ್ನ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅದನ್ನ ನಾವು ಡಿಫೈನ್ ಮಾಡೋದಾದ್ರೆ, ಸೊ ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್. ವಿ ಆರ್ ಮೇಕಿಂಗ್ ಅನ್ ಅಗ್ರಿಮೆಂಟ್ ಬೈ ಅಗ್ರಿಂಗ್. ಸೊ ನಾನು ಒಪ್ಕೊಂಡು ಒಂದು ಅಗ್ರಿಮೆಂಟ್ ಸೈನ್ ಹಾಕ್ತೀನಿ. ನಾವು ಇಬ್ರು ಮಧ್ಯದಲ್ಲಿ, ಓನರು ಮತ್ತೆ ನಾನು, ಕಾಂಟ್ರಾಕ್ಟರ್ ನಾನು, ಓನರ್ ಇರ್ತಾನೆ, ಓನರು ಮತ್ತೆ ಕಾಂಟ್ರಾಕ್ಟರ್ ಮಧ್ಯದಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಲೀಗಲಿ, ಕಾನೂನುಬದ್ಧವಾಗಿ ನಾವು ಇಬ್ರು ಸಹಿ ಮಾಡ್ತೀವಿ. ನಾನು ಒಪ್ಕೊಂಡಿದೀನಿ ಈ ಕೆಲಸ ಮಾಡ್ಲಿಕ್ಕೆ, ಅದು 23.5 ಲಕ್ಷ ಅಂತ ಹೇಳಿದ್ನಲ್ಲ ಅಷ್ಟರಲ್ಲೇ ಕೆಲಸ ಮಾಡ್ಕೊಡ್ತೀನಿ, ಇದನ್ನ 180 days ಅಂತ ಹೇಳಿದ್ನಲ್ಲ ಅಷ್ಟರಲ್ಲೇ ಕೆಲಸ ಮಾಡ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಈ ಪುಸ್ತಕದಲ್ಲಿ ಅಥವಾ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಬರೆದಿರ್ತೀನಿ. ಅದು ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇದು ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಸೊ ಅಗ್ರಿಮೆಂಟ್ ಅಲ್ಲಿ ಎಲ್ಲವನ್ನು ಕೂಡ ನಮೂದನೆ ಮಾಡಿರ್ತೀನಿ. ಹಂಗಾರೆ ಕಾಂಟ್ರಾಕ್ಟ್ ಅಂತ ಏನಪ್ಪಾ ಅಂತಂದ್ರೆ, ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್. ಏನೋ ನಿರ್ದಿಷ್ಟವಾದ ಕೆಲಸ ಮಾಡ್ಲಿಕ್ಕೆ ನಾವು ಒಂದು ಒಪ್ಪಿಗೆಯನ್ನ ಸೂಚಿಸಿರ್ತೀವಿ. ಅದು ಒಪ್ಪಿಗೆ ಅಂತಂದ್ರೆ ಅಗ್ರಿ. ಅದನ್ನ ಒಪ್ಪಿಗೆಯನ್ನು ಸೂಚಿಸಿರುವಂತದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ನಾವು ಕಾಂಟ್ರಾಕ್ಟ್ ಏನಕ್ಕೆ ಒಪ್ಕೊಂಡಿದೀವಿ ಅಂತಂದ್ರೆ, ಸೊ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ, ಟು ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್ ಆರ್ ಟು ಸಪ್ಲೈ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೂಡ ಕೊಡಬಹುದು. ಸೊ ನೋಡ್ರಪ್ಪ, ನನ್ಗೆ ಈ ಪ್ರಾಜೆಕ್ಟ್ ಡ್ಯೂರೇಷನ್ ಅಲ್ಲಿ ನೀವು ಸಿಮೆಂಟ್ ಅನ್ನ ಇಷ್ಟಕ್ಕೆ ಸಪ್ಲೈ ಮಾಡ್ಬೇಕು, ಇಷ್ಟು ದುಡ್ಡಿಗೆ ಸಪ್ಲೈ ಮಾಡ್ಬೇಕು. ಸೊ ಸಿಮೆಂಟ್ ಅನ್ನ ಅಥವಾ ಮರಳನ್ನ ಇಷ್ಟು ದುಡ್ಡಿಗೆ ಸಪ್ಲೈ ಮಾಡ್ಬೇಕು, ಮರನ ಇಷ್ಟು ದುಡ್ಡಿಗೆ ಮಾಡ್ಬೇಕು, ಇಟ್ಟಿಗೆನ ಇಷ್ಟಲ್ಲೇ ಮಾಡ್ಬೇಕು, ಇಷ್ಟು ಕಾಸ್ಟ್ಗೆ ಮಾಡ್ಬೇಕು. ದಟ್ ಈಸ್ ಆಲ್ಸೋ ಎನ್ ಅಗ್ರಿಮೆಂಟ್. ಅದನ್ನು ಕೂಡ ನನಗೆ ಉದಾಹರಣೆ, ಪ್ರಾಜೆಕ್ಟ್ 2 ವರ್ಷ ಇದೆ ಅಂತಂದ್ರೆ 2 ವರ್ಷದ ತನಕನೂ ಒಂದು ಇಟ್ಟಿಗೆನ ಇಷ್ಟೇ ದುಡ್ಡು ಸಪ್ಲೈ ಮಾಡ್ಬೇಕು, ನೀನು ನಿಮ್ಮ ಹತ್ರನೇ ತಗೊಂತೀವಿ, ಅದಕ್ಕೂ ಕೂಡ ಅಗ್ರಿಮೆಂಟ್ ಮಾಡ್ಕೋಬಹುದು. ಅದಕ್ಕೆ ಸಪ್ಲೈ ಅಗ್ರಿಮೆಂಟ್, ಮೆಟೀರಿಯಲ್ ಸಪ್ಲೈ ಅಗ್ರಿಮೆಂಟ್ ಅದು. ಸೊ ಕೆಲಸದ ಅಗ್ರಿಮೆಂಟ್ ಅಂದ್ರೆ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಅದು. So therefore, contract may be awarded either to take up the construction or to supply the material or to give some technical support. ನಾನು ಟೆಕ್ನಿಕಲ್ ಸಪೋರ್ಟ್ ಮಧ್ಯದಲ್ಲಿ ಕೈ ಬಿಟ್ಬಿಡ್ಬೋದು. ನಾನು ಕನ್ಸಲ್ಟೆಂಟ್ ಆಗಿ, ಅಥವಾ ನೀವು ಕನ್ಸಲ್ಟೆಂಟ್ ಆಗಿ ನಾಳೆ ಇಂಜಿನಿಯರ್ ಆಗಿರ್ತೀರಿ. ಆಗ ನೀವು ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಪ್ಪ, ನಿಮ್ಗೆ ಎಲ್ಲ ನೋಡ್ಕೊಂತೀನಿ ನಾನು ಬಿಲ್ಡಿಂಗ್ ಅಂತ ಹೇಳಿ ಒಪ್ಕೊಂಡಿರ್ತೀರಿ. ಆಮೇಲೆ ಮಧ್ಯದಲ್ಲಿ ಫೋನೇ ತೆಗಿಯಲ್ಲ, ಅಥವಾ ಬಿಟ್ಬಿಡ್ತೀರಿ, ಕೈ ಬಿಟ್ಬಿಡ್ತೀರಿ. ಆತರ ಆಗಂಗಿಲ್ಲ. ಆಗ ಅಗ್ರಿಮೆಂಟ್ ಮಾಡ್ಕೊಂತ ನಾನು ಓನರ್ ಟೆಕ್ನಿಕಲ್ ಸಪೋರ್ಟ್ ಕೊಡ್ತೀನಿ, ಡ್ರಾಯಿಂಗ್ ಮಾಡ್ಕೊಡ್ತೀನಿ, ಎಸ್ಟಿಮೇಟ್ ಮಾಡ್ಕೊಡ್ತೀನಿ, ಸೈಟ್ ಕೆಲಸ ನಡೆಯುವಾಗ ಬಂದು ನೋಡ್ಕೊಂತೀನಿ, ನನಗೆ ಇಷ್ಟು ಫೀಸ್ ಕೊಡು ಅಂತೆಲ್ಲ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಆಗ ಅವ್ನು ನೀವೇನಾದ್ರು ನೋಡ್ಲಿಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ತಾನೆ, ನೋಡ್ರಿ ಇಂಥವ್ನು ಮೋಸ ಮಾಡಿದಾನೆ ಅಂತ ನಿಮ್ ವಿರುದ್ಧ. ಇದರಲ್ಲಿ ಕೋರ್ಟಲ್ಲಿ ಲೀಗಲ್ ಆಗಿ ಸೈನ್ ಮಾಡೋದ್ರಿಂದ ನಾವು ಇದನ್ನ ಲೀಗಲ್ ಆಗಿ ಕೋರ್ಟಿಗೆ ಹೋಗಿ ಅವನಿಗೆ ಶಿಕ್ಷೆಗೆ ಒಳಪಡಿಸಬಹುದು. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ, ಕಾನೂನುಬದ್ಧವಾಗಿ ಏನೇನು ಈ ಒಂದು ಅಗ್ರಿಮೆಂಟ್ ಅಲ್ಲಿ ಇದೆ, ನಾವು ಅಗ್ರಿಮೆಂಟ್ ಅಲ್ಲಿ ಏನೇನು ನಮೂದನೆ ಮಾಡಿದೀವಿ ಅದ್ರ ಪ್ರಕಾರ ನಡ್ಕೊಂಡಿಲ್ಲ ಅಂದ್ರೆ ಕಾಂಟ್ರಾಕ್ಟ್ರು ಅಥವಾ ಓನರು, ಎರಡು ಕಡೆ. ಸೊ ಕಾಂಟ್ರಾಕ್ಟ್ ಓನರು ಕೂಡ ಅಷ್ಟೇ, ಪೇಮೆಂಟ್ ಮಾಡ್ತೀನಿ, ನೀವು ಒಂದು ಪ್ಲಿಂತ್ ಆದ್ಮೇಲೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ಪ್ಲಿಂತ್ ಆದ್ಮೇಲೆ ದುಡ್ಡೇ ಕೊಡಲ್ಲ, ಕಾಂಟ್ರಾಕ್ಟರ್ ಕೈ ಎತ್ಬಿಡ್ತಾನೆ, ಯಾರು ಓನರ್. ಆಗ ಕಾಂಟ್ರಾಕ್ಟರ್ ಕೂಡ ಕೋರ್ಟಿಗೆ ಹೋಗ್ಬೋದು. ನೋಡಿ ಸ್ವಾಮಿ, ಈ ಬಿಲ್ಡಿಂಗ್ ಅನ್ನ ಕಟ್ತೀನಿ ಅಂತ ಹೇಳಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ನಾನು ಇಷ್ಟು ಬಂಡವಾಳ ಹಾಕಿದ್ದೀನಿ, ಅದರಿಂದ ಓನರ್ ದುಡ್ಡು ಕೊಡ್ತಾ ಇಲ್ಲ, ಕೊಡಿಸ್ಕೊಡಿ ಅಂತ ಹೇಳಿ ನಾವು ಕೂಡ ಕೋರ್ಟ್ಗೆ ಹೋಗ್ಬೋದು. therefore we are legally entered into a contract. So therefore the legal aspects holds good for both contractor as well as the owner. ಸೊ ಇಬ್ರಿಗೂ ಅದಾಗತ್ತೆ, ಅನ್ವಯ ಆಗುತ್ತೆ. ಸೊ ಒಬ್ಬನಿಗೆ ಅಂತಲ್ಲ, ಕಾಂಟ್ರಾಕ್ಟರ್ಗೆ ಶಿಕ್ಷೆ ಕೊಡ್ಬೇಕು ಅಂತಲ್ಲ, ಇಲ್ಲ ಓನರ್ಗೆ ಶಿಕ್ಷೆ ಕೊಡ್ಬೇಕು. ಸೊ ಬೋತ್ ಇಫ್ ದೇ ಫೇಲ್ಸ್ ದೇ ವಿಲ್ ಗೋ ವಿತ್ ದ ಲೀಗಲ್ ಆಸ್ಪೆಕ್ಟ್ಸ್. ಸೊ ಅದರಿಂದ ಸೊ ನಮ್ಗೆ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇಟ್ಸ್ ಅನ್ ಅಗ್ರಿಮೆಂಟ್. ಸೊ ನಾವು ಯಾವ್ದನ್ನ ಒಪ್ಕೊಂಡಿರ್ತೀವಿ ಅಂತ ಕೆಲಸ ಮಾಡಕ್ಕೆ, ಇಟ್ಸ್ ಅನ್ ಒಪ್ಕೊಂಡ್ರೆ ಕೆಲಸಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ. ಅಗ್ರಿಮೆಂಟ್ ಅಲ್ಲಿ ಪ್ರೊಸೀಜರ್ ಬರ್ದಿರ್ತೀವಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಆಗ್ಲೇ ನೋಡ್ಕೊಂಡ್ ಬಂದಿದೀವಿ. ಎಸ್ಟಿಮೇಷನ್ ಪ್ರಕಾರ ಕೆಲಸ ಮಾಡ್ತೀನಿ, ನಾ ಎಸ್ಟಿಮೇಷನ್ ಅಲ್ಲಿ ನನಗೆ 23 lakhs ಅಂತಿದೆ, 23 ಲಕ್ಷದಲ್ಲೇ ಕೆಲಸ ಮಾಡ್ತೀನಿ, 180 days ಅಲ್ಲೇ ಕೆಲಸ ಮಾಡ್ಕೊಡ್ತೀನಿ. ಒಂದ್ ವೇಳೆ ನಾನು ತಪ್ಪಿದಲ್ಲಿ ನಾನು ಇಷ್ಟು ದುಡ್ಡನ್ನ ಪೆನಾಲ್ಟಿಯಾಗಿ ನಿಮಗ್ ಕೊಡ್ತೀನಿ. ಸಮ್ ಲೀಗಲ್ ಆಸ್ಪೆಕ್ಟ್ಸ್ ವಿಲ್ ಬಿ ದಟ್. ಅಥವಾ ಪೇಮೆಂಟ್, ಓನರ್ ನೀವು ಪೇಮೆಂಟ್ ಮಾಡೋದಾದ್ರೆ 23 ಲಕ್ಷನ ಒಟ್ಟಿಗೆ ಕೊಡಬೇಡಿ, ಅಥವಾ ಕೊಡೋಕಾದ್ರೆ ಕೊಡಿ, ಕೊಡ್ಲಿಲ್ಲ ಅಂತಂದ್ರೆ ಯಾವ ಸ್ಟೇಜ್ ಅಲ್ಲಿ ಹಣ ಕೊಡ್ಬೇಕು,
ಪ್ಲಿಂತ್ ಆದ್ಮೇಲೆ ಎಷ್ಟು ಕೊಡ್ಬೇಕು, ಅಥವಾ ಲಿಂಟಲ್ ಲೆವೆಲ್ ಆದ್ಮೇಲೆ ಎಷ್ಟು ಕೊಡ್ಬೇಕು, ಅಥವಾ ಎಲ್ಲ ಬಿಲ್ಡಿಂಗ್ ಫಿನಿಶ್ ಆದ್ಮೇಲೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ಪೇಮೆಂಟ್ ಸ್ಟೇಜಸ್ ಕೂಡ ನಮೂದನೆ ಮಾಡ್ಕೊಂಡಿರ್ತೀವಿ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಆದ್ರೆ ಸುಮ್ಮನೆ ಸೈನ್ ಹಾಕೋದು, ಯಾವ್ದೋ ಒಂದು ಪೇಪರ್ ಇಟ್ಕೊಂಡು ಸೈನ್ ಮಾಡೋದಲ್ಲ. ವಿ ಶುಡ್ ಹ್ಯಾವ್ ಅನ್ ಟರ್ಮ್ಸ್ ಅಂಡ್ ಕಂಡೀಷನ್ ಆಫ್ ದಿ ಕಾಂಟ್ರಾಕ್ಟ್. ಸೊ ಈ ಕಾಂಟ್ರಾಕ್ಟ್ ತಗೊಳಕ್ಕೆ ಏನೇನ್ ಮಾತಾಡಿದ್ವಿ ಅದನ್ನೆಲ್ಲ ಇಲ್ಲಿ ಬರ್ದಿದೀವಿ. ಎಷ್ಟು ದಿನದಲ್ಲಿ ನಾವು ಮಾಡಿದೀವಲ್ಲ ಕನ್ಸಲ್ಟೆಂಟ್ ಆಗಿ, ಎಷ್ಟು ದಿನದಲ್ಲಿ ನಾವು ಎಷ್ಟು ಎಸ್ಟಿಮೇಷನ್ ಅಲ್ಲಿ ಈ ಪ್ರಾಜೆಕ್ಟ್ ನ ತಗೋಬೇಕು, ಎಷ್ಟು ದಿನದಲ್ಲಿ ಮುಗಿಬೇಕು, ಇದನ್ನ ಎಷ್ಟು ಎಸ್ಟಿಮೇಷನ್ ಮಾಡ್ಬೇಕು, ಯಾವ ತರ ಪ್ಲಾನು, ಯಾವ ತರ ನಾವು ಫೌಂಡೇಶನ್ ಮಾಡ್ಬೇಕು, ನೀನು ಯಾವ ತರ ಪ್ಲಾನ್, ಇದೇ ತರ ಪ್ಲಾನ್ ಬರ್ಬೇಕು, ಇದೇ ತರ ಪ್ಲಾನ್ ಪ್ರಕಾರನೇ ಇದೇ ಅಳತೆಗೆ ರೂಮ್ ಗಳೆಲ್ಲ ಕಟ್ಕೊಡ್ಬೇಕು, ಬಿಲ್ಡಿಂಗ್ ಕಟ್ಬೇಕು, ಎಲಿವೇಶನ್ ಹಿಂಗೆ ಇರ್ಬೇಕು, ನಮ್ ಸೈಟ್ ಈ ತರ ಇರುತ್ತೆ, ಮತ್ತೆ ಇದು ಏನು ಸ್ಟ್ರಕ್ಚರಲ್ ಡೀಟೇಲಿಂಗ್ ಈ ತರ ಇದೆ, ಇದೇ ಪ್ರಕಾರ ಕಬ್ಬಣ ಹಾಕ್ಬೇಕು, ಇದೇ ಪ್ರಕಾರ ನೀನು RCC ಸಿಮೆಂಟ್ ಕಾಂಕ್ರೀಟ್ ನ ಬಳಸಬೇಕು, ಈ ಎಸ್ಟಿಮೇಷನ್ ಅಲ್ಲಿ ಇರೋ ಸ್ಪೆಸಿಫಿಕೇಶನ್ ಫಾಲೋ ಮಾಡ್ಬೇಕು, ಇದನ್ನ ರೇಟ್ಸ್ ಎಲ್ಲ ಇದ್ರ ಪುಸ್ತಕದಲ್ಲಿ ಇರೋ ಪ್ರಕಾರನೇ ನಾವು ಕೊಟ್ಟಿದೀವಿ. ಸೊ ಈ ಶೆಡ್ಯೂಲ್ ಆಫ್ ಆಕ್ಟಿವಿಟಿ ಪ್ರಕಾರನೇ ಹೋಗ್ಬೇಕು, ಇಂತಿಂತ ದಿನದಲ್ಲೇ ಇಷ್ಟಿಷ್ಟು ಕೆಲಸ ಕಂಪ್ಲೀಟ್ ಮಾಡ್ಬೇಕು, 181 days ಅಲ್ಲೇ ಕಂಪ್ಲೀಟ್ ಮಾಡ್ಬೇಕು. ಸೊ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕನ್ಸಲ್ಟೆಂಟ್ ಆಗಿ ಇಷ್ಟು ದುಡ್ಡು ಕೊಡ್ತೀನಿ, ನೀವು ಇಷ್ಟೆಲ್ಲ ಕೆಲಸ ಮಾಡ್ಕೊಟ್ರೆ, ಕಾಂಟ್ರಾಕ್ಟರ್ ಆಗಿ ನೀನ್ ಕೆಲಸ ಮಾಡ್ಕೊಟ್ರೆ ಇಷ್ಟು ದುಡ್ಡು ನೀನು ಕೊಡ್ತೀನಿ. ಕನ್ಸಲ್ಟೆಂಟ್ ಆಗು ಅಗ್ರಿಮೆಂಟ್ ಮಾಡ್ಕೋಬಹುದು, ಕಾಂಟ್ರಾಕ್ಟರ್ ಆಗು ಅಗ್ರಿಮೆಂಟ್ ಮಾಡ್ಕೋಬಹುದು. ಇದನ್ನ ಎಲ್ಲಾನು ಕೂಡ ಈ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತೀವಿ. ಅಗ್ರಿಮೆಂಟ್ ಅಂದ್ರೆ ಇದು. ಅಗ್ರಿಮೆಂಟ್ ಅಂದ್ರೆ ಒಂದು ಖಾಲಿ ಪೇಪರ್ ಅಲ್ಲ, ಇಲ್ಲ ಏನೋ ಒಂದು ಬರ್ದಿರಲ್ಲ. ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಸೊ ಓನರ್ ಅಂದ್ರೆ ಯಾರು, ಅವ್ರ ಹೆಸರೇನು, ಅಡ್ರೆಸ್ ಏನು, ಮತ್ತೆ ಯಾವ ರೀತಿ ಕೆಲಸ ಮಾಡ್ಕೊಂಡು, ಮತ್ತೆ ಇಷ್ಟು ಕೆಲಸ ಮಾಡುವಾಗ ಓನರ್ ಇವ್ನು ಕಾಂಟ್ರಾಕ್ಟರ್ ಅಂದ್ರೆ 23 ಲಕ್ಷ ಅಂತ ದುಡ್ಡು ಎಸ್ಟಿಮೇಷನ್ ಅಲ್ಲಿ ಏನ್ ಕೊಟ್ಟಿದೀವಿ. ಸೊ ನಾವು ಈ 23 ಲಕ್ಷ ದುಡ್ಡನ್ನ ಯಾವ ರೀತಿ ಓನರ್ ಕಾಂಟ್ರಾಕ್ಟರ್ಗೆ ಕೊಡ್ಬೇಕು, ಸೊ ಅನ್ನೋದನ್ನ ನಾವು ಈ ಒಂದು ಇದ್ರಲ್ಲಿ ಸ್ಟೇಜ್ ನ ಫಿಕ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅರ್ತ್ ವರ್ಕ್ ಆಯ್ತು, ಸೈಸ್ಟೋನ್ 148 ಆಯ್ತು, ಸೈಸ್ಟೋನ್ ಮೆಸನ್ರಿ ಕನ್ಸ್ಟ್ರಕ್ಷನ್ ಆಯ್ತು, ಅಥವಾ ಕಾಲಮ್ ಫುಟಿಂಗ್ ಆಯ್ತು, ಇಲ್ಲಿ ತನಕ ಈ 3 ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡು. ಸೊ ಇಲ್ಲೇ ಇದೆ ಈ ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ಬೇಕಂತ. ಇದ್ರ ಪ್ರಕಾರ ಆಗಿದೆಯಾ ಅಂತ ಹೇಳಿ ಬಿಲ್ ಮಾಡ್ಕೊಡ್ಬೇಕು. ಒಬ್ಬ ಕನ್ಸಲ್ಟೆಂಟ್ ಕೆಲಸ ನೋಡ್ಬಿಟ್ಟು ಅವನು ಸರ್ಟಿಫೈ ಮಾಡ್ಬೇಕು, ಹೌದು ಆಗಿದೆ ನೀವು ಕೊಡಿ ಅಂತ ಹೇಳ್ಬೇಕು. ಸೊ ಈ ತರ ಹಂತಗಳಲ್ಲಿ ಪೇಮೆಂಟ್ ಮಾಡ್ಬೇಕು ಅನ್ನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಇದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಇರುವಂತದ್ದು. ಸೊ ಈಗ ನಿಮ್ಗೆ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದು ಗೊತ್ತಾಯ್ತು. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಡೀಟೇಲ್ ಸ್ಪೆಸಿಫಿಕೇಶನ್ ಇರುತ್ತೆ, ಅಂದ್ರೆ ಎಸ್ಟಿಮೇಷನ್ ಪ್ರಕಾರ ಅಂದ್ರೆ ಅರ್ಥ ಏನು. ಸೊ ಕಾಂಟ್ರಾಕ್ಟರ್ ಇಸ್ ಅಗ್ರೀಡ್ ಟು ಡೂ ದ ಜಾಬ್ ಆಸ್ ಪರ್ ದಿ ಎಸ್ಟಿಮೇಷನ್ ಅಂದ್ರೆ ಅರ್ಥ ಏನು, ಡೀಟೇಲ್ ಆಸ್ ಪರ್ ದಿ ಡೀಟೇಲ್ ಸ್ಪೆಸಿಫಿಕೇಶನ್, ಆಸ್ ಪರ್ ದಿ ಕ್ವಾಂಟಿಟಿ ಸ್ಪೆಸಿಫೈಡ್ ಇನ್ ದಿ ಎಸ್ಟಿಮೇಷನ್, ಆಲ್ಸೋ ದ ರೇಟ್ ಅಗ್ರೀಡ್ ಬೈ ದಿ ಕಾಂಟ್ರಾಕ್ಟರ್. ಸೊ ರೇಟ್ ಫಾರ್ ದಿ ಇಂಡಿವಿಜುವಲ್ ಐಟಮ್ ಆಫ್ ದಿ ವರ್ಕ್, ಅದು ಕೂಡ ಒಪ್ಪಿಗೆ ಆಗಿದೆ ಅಂತ ಹೇಳಿ ಬರೀಬೇಕು. ಅಂಡ್ ಆಲ್ಸೋ ಈಸ್ ಬೌಂಡ್ ವಿತ್ ಎಲಿವೇಶನ್ಸ್. ಸೊ ನಾವು ಮೊದಲೇ ಏನ್ ತೋರಿಸಿದ್ವಿ ಅದು ಎಲಿವೇಶನ್ಸ್ ಈ ತರನೇ ಇರಬೇಕು, ವಾಲ್ ಥಿಕ್ನೆಸ್ ಇಷ್ಟೇ ಇರಬೇಕು, ಆಸ್ ಪರ್ ದಿ ಡ್ರಾಯಿಂಗ್ ಪ್ಲಾನ್ ಅಲ್ಲಿ ಇಷ್ಟೇ ಸೈಜ್ ರೂಮ್ ಇರಬೇಕು, ಅದೆಲ್ಲವೂ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತಾನೆ. ಈ ಸಿಂಪಲ್ ಆಗಿ ಒಂದ್ ಲೈನ್ ಅಲ್ಲಿ ಬರ್ದಿರ್ತಾನೆ, ಐ ಆಮ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಆಸ್ ಪರ್ ದಿ ಪ್ಲಾನ್, ಎಸ್ಟಿಮೇಟ್, ಸ್ಪೆಸಿಫಿಕೇಶನ್ಸ್ ಅಂಡ್ ಟೈಮ್ ಸ್ಪೆಸಿಫೈಡ್ ಬೈ ದಿ ಕನ್ಸಲ್ಟೆಂಟ್ ಆಸ್ ಪರ್ ದಿ ಡೀಟೇಲ್ ಗಿವನ್ ಅಂಡ್ ಆಲ್ಸೋ ಆಸ್ ಪರ್ ದಿ ಸ್ಟ್ರಕ್ಚರಲ್ ಡೀಟೇಲಿಂಗ್ ಎಲ್ಲ ಬರ್ದು ಬಿಟ್ಟು ಸೈನ್ ಮಾಡ್ತಾನೆ. ಸೊ ಅದನ್ನ ವಿಲ್ ಕಾಲ್ ಇಟ್ ಎಸ್ ಅನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಮಾಡ್ಕೊಂತಿರೋದು ಅಗ್ರಿಮೆಂಟ್ ಅಲ್ಲಿ, ಕಾಂಟ್ರಾಕ್ಟ್ ಅಲ್ಲಿ ಬೇರೆ ಬೇರೆ ತರ ಕಾಂಟ್ರಾಕ್ಟ್ ಇದೆ ಈ ಪ್ರಪಂಚದಲ್ಲಿ, ಅದನ್ನ ಬಗ್ಗೆ ಮಾತಾಡ್ತಿಲ್ಲ ನಾವು. ಮಾತಾಡ್ತಿರೋದು ಬರೀ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಿದೀವಿ. ದೇರ್ ಫೋರ್ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್ ಅಂತ ಹೇಳಿ. ಜಾಬ್ ಅಂತಂದ್ರೆ ಯಾವ್ದೋ ಒಂದು ಕೆಲಸ ಅಂತ. ಜಾಬ್ ಅಂತಂದ್ರೆ ಅದರಲ್ಲಿ ಕನ್ಸ್ಟ್ರಕ್ಷನ್ ಜಾಬ್ ನ ಮಾಡಕ್ಕೆ, ಅಥವಾ ಮೆಟೀರಿಯಲ್ ನ ಕನ್ಸ್ಟ್ರಕ್ಷನ್ ಗೆ ಮೆಟೀರಿಯಲ್ ಸಪ್ಲೈ ಮಾಡಕ್ಕೆ, ಅಥವಾ ಟೆಕ್ನಿಕಲ್ ಸಪೋರ್ಟ್ ಕೊಡಕ್ಕೆ. ಸೊ ಈ ತರದಲ್ಲಿ ನಾವು ಒಂದು ಅಗ್ರಿಮೆಂಟ್ ಗೆ ಎಂಟರ್ ಆಗ್ತೀವಿ, ಒಪ್ಪಿಗೆ ಕೊಡ್ತೀವಿ. ದಟ್ ಒಪ್ಪಿಗೆ ಅಂತಂದ್ರೆ ಅಗ್ರಿಮೆಂಟ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್ ಇಸ್ ನೋನ್ ಆಸ್ ಕಾಂಟ್ರಾಕ್ಟ್. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಕಾಂಟ್ರಾಕ್ಟ್. ಸೊ ಹಂಗಾಗಿ ಸೊ ಕಾಂಟ್ರಾಕ್ಟ್ ಅಲ್ಲಿ ನಾವು ಸೊ ಏನ್ ಮಾಡ್ತಿದ್ದೀವಿ, ಈ ಮುಂದಕ್ಕೆ ಹೋಗೋಣ. ಸೊ ಏನು ಕಾಂಟ್ರಾಕ್ಟ್ ಅಂತ ಅಂದ್ರೆ ಟೈಮ್ ಎಂಡ್ ಆಗ್ತಿದೆ, ನೆಕ್ಸ್ಟ್ ಜಾಯಿನ್ ಆಗಿ ನೀವು ನೋಡೋಣಂತೆ. ಸೊ ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಅಗ್ರಿಮೆಂಟ್ ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕೊಟ್ಟಿರ್ತೀವಿ. ಸೊ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅಗ್ರಿಮೆಂಟ್ ಟು ಡೂ ದ ಕನ್ಸ್ಟ್ರಕ್ಷನ್ ಫಾರ್ ಎನಿ ಪ್ರಾಜೆಕ್ಟ್ ಫಾರ್ ಸ್ಪೆಸಿಫೈಡ್ ಕಾಸ್ಟ್, ಅಂದ್ರೆ ಎಷ್ಟು ದುಡ್ಡು ಅಷ್ಟಕ್ಕೆ ಮಾಡ್ತೀನಿ ಅಂತ, ಅಷ್ಟೇ ಟೈಮಲ್ಲಿ ಮಾಡ್ತೀನಿ ಅಂತ, ಹಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಅಂತ, ಇಸ್ ನೋನ್ ಆಸ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂದ್ರೆ ಇದು. ಈ ಕನ್ಸ್ಟ್ರಕ್ಷನ್ ನಾನು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಎಷ್ಟು ದುಡ್ಡು ಹೇಳಿದ್ರಿ, ಎಷ್ಟು ಟೈಮ್ ಹೇಳಿದ್ರಿ, ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡಕ್ ಹೇಳಿದ್ರಿ, ಇದ್ರ ಪ್ರಕಾರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಆ ಒಂದು ಇದರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಬರೆದು ಸೈನ್ ಮಾಡಿರುವಂತದ್ದು. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಲ್ಲಿ ಅವೆಲ್ಲ ಮಾಹಿತಿ ಇರುತ್ತೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ದಿಸ್ ಇಸ್ ಹೌ ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಎನ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ಸೊ ಕಾಂಟ್ರಾಕ್ಟ್ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ ಅಗ್ರಿಮೆಂಟ್ ಟು ಡೂ ಸಮ್ ಸ್ಪೆಸಿಫೈಡ್ ಜಾಬ್. ನಿರ್ದಿಷ್ಟವಾದ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ತಗೊಳ್ಳಿಕ್ಕೆ ಅಥವಾ ಮೆಟೀರಿಯಲ್ ಸಪ್ಲೈ ಮಾಡ್ಲಿಕ್ಕೆ ಒಪ್ಪಿಗೆ ಅಂತ ಸೂಚಿಸುವಂತದಕ್ಕೆ ನಾವು ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅದನ್ನ ಡಾಕ್ಯುಮೆಂಟ್ ಮೂಲಕ ಸಬ್ಮಿಟ್ ಮಾಡ್ತೀವಿ.
ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಒಪ್ಪೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ವಿತ್ ದ ಡಾಕ್ಯುಮೆಂಟ್. ಸೊ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಗವರ್ನಮೆಂಟ್ ಇರ್ಬೋದು, ಪಬ್ಲಿಕ್ ಇರ್ಬೋದು. ಸೊ ಬಿಕಾಸ್ ಇಟ್ಸ್ ಇನ್ವಾಸ್ ಫೈನಾನ್ಸ್. ಸೊ ಹಣಕಾಸಿನ ವ್ಯವಸ್ಥೆ ಇರೋದ್ರಿಂದ ಸೊ ಯಾರಾದ್ರೂ ಮೋಸ ಮಾಡಬಹುದು ಹಣಕಾಸಲ್ಲಿ. therefore so when we are entering into the business, so we should have an legal agreement. ಸೊ ಲೀಗಲ್ ಕಾನೂನಾತ್ಮಕವಾಗಿ ಒಂದು ಒಡಂಬಡಿಕೆ, ಅದನ್ನ ಅಗ್ರಿಮೆಂಟ್ ಅಂತಂದ್ರೆ ಒಡಂಬಡಿಕೆ ಬೇಕಾಗುತ್ತೆ. ಸೊ therefore we will have to enter into an agreement, legal agreement. We have to sign it as a owner, as a consultant or a contractor. ನಾವು ಅದಕ್ಕೆ ಒಂದು ಅಗ್ರಿಮೆಂಟ್ ಗೆ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತೆ. ಸೊ ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಎ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಅಗ್ರಿಮೆಂಟ್. ಡೆಫಿನೇಷನ್ ನಾಳೆ ಹೇಳ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪ ಕೇಳಿದ್ರೆ, ಸೊ ಇಟ್ಸ್ ಅನ್ ಅಗ್ರಿಮೆಂಟ್. ಸೊ ಅವ್ನು ಅಗ್ರಿಮೆಂಟ್ ಮಾಡ್ಕೊಂಡು, ಯಾತಕ್ಕೆ ಅಗ್ರಿಮೆಂಟ್? ಒಪ್ಪಂದ ಮಾಡ್ಕೊಂಡಿರೋದು. ಕಾಂಟ್ರಾಕ್ಟ್ ಅಂದ್ರೆ ಒಪ್ಪಂದ ಮಾಡ್ಕೊಂಡಿರೋದು ಏನಕ್ಕೆ? ನಾವು ಯಾವ್ದೋ ಒಂದು ಕೆಲಸ ಮಾಡಕ್ಕೆ. ಯಾವ ಕೆಲಸ ಸರ್? ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಇಲ್ಲ ಮೆಟೀರಿಯಲ್ ಸಪ್ಲೈ ಮಾಡಕ್ಕೆ, ಇಲ್ಲ ಟೆಕ್ನಿಕಲ್ ಸಪೋರ್ಟ್ ಕೊಡಕ್ಕೆ, ಈ ತರ. ಸೊ therefore so construction contract is nothing but it's an agreement to do some specified job, is known as contract. So ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ಅಂತ ಕೇಳಿದ್ರೆ, to take up the construction, to supply material, or to etc. So therefore as per the construction is concerned, contract is nothing but it is an agreement to take up the construction work or to supply material. So that is what we called as an contract. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. To do some construction work, so we have to enter into the agreement. In agreement we have to discuss regarding the cost of the project, specification of the project, time of the project, duration, so quality of the work, etc. We have to discuss in the agreement. In the agreement sheet we are going to discuss everything. So contractor ಅಂದ್ರೆ ಯಾರು? ಕಾಂಟ್ರಾಕ್ಟರ್ ಅಂದ್ರೆ ಗೊತ್ತಾಯ್ತು, ಕಾಂಟ್ರಾಕ್ಟ್ ಸರಿ. ಕಾಂಟ್ರಾಕ್ಟರ್ ಅಂದ್ರೆ ಯಾರು? ಈಗ ಕಾಂಟ್ರಾಕ್ಟರ್ ಅಂದ್ರೆ ಪರ್ಸನ್, ಅವನು ವ್ಯಕ್ತಿ ಆಗಿರ್ತಾನೆ ಕಾಂಟ್ರಾಕ್ಟರ್ ಅಂದ್ರೆ. ಸೊ ಕಾಂಟ್ರಾಕ್ಟರ್ ಅಂದ್ರೆ ವ್ಯಕ್ತಿ, ಅವನು ಒಪ್ಕೊಂಡಿರ್ತಾನೆ. ಅಥವಾ ವ್ಯಕ್ತಿ ಇರ್ಬೋದು ಅಥವಾ ಕಂಪನಿ ಇರ್ಬೋದು. ಕಾಂಟ್ರಾಕ್ಟರ್ ಅಂತಂದ್ರೆ ನಮ್ಮೂರಲ್ಲಿ ಸಣ್ಣ ಕಾಂಟ್ರಾಕ್ಟರ್ ಇದ್ದಾನೆ, ಅವನು ಒಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ಒಂದು ಕಂಪನಿ ಅಂತಂದ್ರೆ ದೊಡ್ಡ ಕಂಪನಿ ಆಗಿರ್ತದೆ. ಸೊ ಕಂಪನಿ ಅಂತಂದ್ರೆ ದೇ ಮೇ ಹ್ಯಾವ್ ದ ಪಬ್ಲಿಕ್ ಶೇರ್ಸ್. ಸೊ ಅವರನ್ನ ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಐದರ್ ಹಿ ಮೇ ಬಿ ಕಾಂಟ್ರಾಕ್ಟರ್, ಮೇ ಬಿ ಪರ್ಸನ್ ಆರ್ ಎನ್ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಇಸ್ ಅ ಪರ್ಸನ್ ಆರ್ ಎ ಕಂಪನಿ ಆರ್ ಇವನ್ ಗವರ್ನಮೆಂಟ್ ದಟ್ ವರ್ಕ್ಸ್ ಆನ್ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್. ಅಂತಂದ್ರೆ ಏನು ನಾವು ಒಪ್ಕೊಂಡಿದೀವಿ, ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ. ದಟ್ ಫಾಲೋ ಇಸ್ ಕಾಲ್ಡ್ ಆಸ್ ಎನ್ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಇಸ್ ನಥಿಂಗ್ ಬಟ್ ಎ ಪರ್ಸನ್ ಆರ್ ಎ ಕಂಪನಿ ಆರ್ ಇವನ್ ಗವರ್ನಮೆಂಟ್ ದಟ್ ಅಗ್ರೀಸ್ ಟು ಕ್ಯಾರಿ ಔಟ್ ದ ಕನ್ಸ್ಟ್ರಕ್ಷನ್ ಜಾಬ್ ಫಾರ್ ದಿ ಸ್ಪೆಸಿಫೈಡ್ ಆಸ್ ಪರ್ ದಿ ಡೀಟೇಲ್ ಗಿವನ್ ಇನ್ ದಿ ಅಗ್ರಿಮೆಂಟ್. ದಟ್ ಫೆಲೋ ಇಸ್ ಕಾಲ್ಡ್ ಆರ್ ದಟ್ ಕಂಪನಿ ಇಸ್ ಕಾಲ್ಡ್ ಎ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಅಂತ ಹೇಳ್ಬೇಕಾದ್ರೆ ವ್ಯಕ್ತಿ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಪ್ರೈವೇಟ್ ಕಂಪನಿ ಆಗಿರ್ಬೋದು, ಇಲ್ಲ ಇವನ್ ಗವರ್ನಮೆಂಟ್ ಆಗ್ಬೋದು. ಹಂಗಿದ್ದಾಗ ಸೊ ನಮ್ಮಲ್ಲಿ ನಾವು ಆ ಒಂದು ಅಗ್ರಿಮೆಂಟ್ ಪ್ರಕಾರ, ಅಗ್ರಿಮೆಂಟ್ ಅಲ್ಲಿ ಏನೇನ್ ನಮೂದನೆ ಮಾಡಿದೀವಿ, ನಾವು ಇಂತಿಂತ ಟೈಮ್ಗೆ ಮಾಡ್ಕೊಡ್ತೀವಿ, ಸ್ಪೆಸಿಫಿಕೇಶನ್ಸ್ ಇದನ್ನೇ ಫಾಲೋ ಮಾಡ್ತೀವಿ, ಇಷ್ಟೇ ದುಡ್ಡಲ್ಲಿ ಮಾಡ್ಕೊಡ್ತೀವಿ, ಇಷ್ಟೇ ಟೈಮಿಂಗ್ ಮಾಡ್ಕೊಡ್ತೀವಿ, ಈ ತರನೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವೇನ್ ಬರ್ದಿದೀವಿ, ಅದ್ರ ಪ್ರಕಾರ ಯಾರು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ, ಅವನನ್ನ ನಾವು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಅದನ್ನ ಸಿವಿಲ್ ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮೇ ಬಿ ಡಿಫ್ರೆಂಟ್, ಮೆಕ್ಯಾನಿಕಲ್ ಕಾಂಟ್ರಾಕ್ಟರ್ ಮೇ ಬಿ ಡಿಫ್ರೆಂಟ್, ಕಾಂಟ್ರಾಕ್ಟ್ ಮೇ ಬಿ ಡಿಫ್ರೆಂಟ್ ಫೀಲ್ಡ್. ಸೊ ಇವರು ಕ್ಯಾಟರಿಂಗ್ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ, ಅಡಿಗೆ ಮಾಡ್ತಂದ ಹಾಕೋನಿಗೆ ಕ್ಯಾಟರಿಂಗ್ ಕಾಂಟ್ರಾಕ್ಟರ್ ಅಂತಾನೆ. ಸೊ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಕ್ಯಾಟರಿಂಗ್ ಕಾಂಟ್ರಾಕ್ಟ್ ಮಾಡ್ತಿದೀನಿ ಅಂತಾನೆ, ಅಂದ್ರೆ ಅಡಿಗೆ ಮಾಡಿ ತಗೊಂಡೋಗ್ ಕೊಡೋ ಕೆಲಸ ನಂದು. ಅವನು ಕಾಂಟ್ರಾಕ್ಟರ್, ಅವ್ನ ಕೆಲಸ ಏನಪ್ಪಾ ಅಂದ್ರೆ ಅಡಿಗೆ ಮಾಡಿ ತಗೊಂಡೋಗ್ ಕೊಡೋದು. ನಾನು ಇಂಜಿನಿಯರ್ ಆಗಿ ನಾನು ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ, ನನ್ ಕೆಲಸ ಏನಪ್ಪಾ ಅಂದ್ರೆ ಸಿವಿಲ್ ವರ್ಕ್ ಮಾಡ್ಕೊಡೋದು, ಸೊ ಬಿಲ್ಡಿಂಗ್ ಗಳನ್ನ ಕಟ್ಕೊಡೋಂಥದ್ದು. ಸೊ therefore there are different types of contract. So we have not discussed anything about the other than the construction, because the subject is concerned only with the construction. ಅದಕ್ಕಾಗಿ ಕಾಂಟ್ರಾಕ್ಟ್ ಅಂದ ತಕ್ಷಣ ಬೇರೆ ಬೇರೆ ಕಾಂಟ್ರಾಕ್ಟ್ಸ್ ಇರುತ್ತೆ ಅನ್ನೋದು ಗೊತ್ತಿರ್ಬೇಕಷ್ಟೇ. ಸೊ ನಮ್ ಸಿವಿಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಕಾಂಟ್ರಾಕ್ಟರ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಯಾರು ನಮ್ಮ ಒಂದು ಬಿಲ್ಡಿಂಗ್ ವರ್ಕ್ ಅನ್ನ ಅಗ್ರಿಮೆಂಟ್ ಪ್ರಕಾರ ಕೆಲಸ ಮಾಡ್ಕೊಡ್ತಾರೆ, ಈ ಅಗ್ರಿಮೆಂಟ್ ಅಲ್ಲಿ ಏನು ಕಾಸ್ಟ್ ಸ್ಪೆಸಿಫಿಕೇಶನ್, ಕಾಸ್ಟ್, ಟೈಮು, ಕ್ವಾಲಿಟಿ ಏನೇನ್ ಮೇಂಟೈನ್ ಮಾಡಿದೀವಿ ಅದ್ರ ಪ್ರಕಾರ ಯಾರು ಕೆಲಸ ಮಾಡ್ತಾರೆ ಅವನನ್ನ ನಾವು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಆ ಕಾಂಟ್ರಾಕ್ಟರ್ ಅನ್ನೋನು ಒಬ್ಬ ಪರ್ಸನ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಅದು ಕಂಪನಿ ಆಗಿರ್ಬೋದು, ಆರ್ ಇವನ್ ಇಟ್ಸ್ ಮೇ ಬಿ ಅನ್ ಗವರ್ನಮೆಂಟ್. So any person or a company or a government agrees to carry out the construction, so as per the details given in the agreement. Like what are the details given in the agreement? Like specifications, estimates, cost of the project, the time duration of the project, and also quality maintenance. All these aspects are discussed in the agreement. So they are going to execute, contractor is going to execute the job, construction job, as per the detail given in the agreement. Okay, that fellow is called a contractor. Contractor may be a person, or maybe a company, or even it may be a government.
ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಕಾಂಟ್ರಾಕ್ಟರ್ ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಕಾಂಟ್ರಾಕ್ಟ್ ಅಂದ್ರೆ ಏನು? ಕಾಂಟ್ರಾಕ್ಟರ್ ಅಂದ್ರೆ ಕಾಂಟ್ರಾಕ್ಟರ್ ಇಸ್ ಎ ಪರ್ಸನ್. ಕಾಂಟ್ರಾಕ್ಟ್ ಇಸ್ ಎ ಪ್ರೊಸೀಜರ್. ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್. ಸೊ ಒಪ್ಪಂದಕ್ಕೆ ನಾವು ಕಾಂಟ್ರಾಕ್ಟ್ ಅಂತೀವಿ. ಒಪ್ಪಂದ ಮಾಡ್ಕೊಂಡ್ರು ನೀವು ಕೆಲಸ ಮಾಡ್ತೀನಿ ಅಂತ ಇವನ್ಗೆ ಕಾಂಟ್ರಾಕ್ಟರ್ ಅನ್ನೋದು. ಒಪ್ಪಂದ ಯಾರು ಮಾಡ್ಕೊಂಡಿದ್ದು? ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಇವನು, ಅವನ ಹೆಸರು ಹೇಳ್ತೀವಿ. ಸೊ ನಮ್ಮೂರಲ್ಲಿ ಯಾರೋ ಒಬ್ಬ ಇಂಥವನು ಎಕ್ಸ್ ಪರ್ಸನ್, ಅವನು ಕಾಂಟ್ರಾಕ್ಟರ್, ಅವನು ಒಪ್ಕೊಂಡವನ ಕೆಲಸ ಮಾಡ್ಕೊಡಕ್ಕೆ ಅಂತ. ಸೊ ಅವನನ್ನ ಕಾಂಟ್ರಾಕ್ಟರ್ ಅಂತೀವಿ. ಒಪ್ಕೊಂಡಿದ್ದಾನೆ ಅಂತ ಅಂದ್ರೆ ಅದು ಅಗ್ರಿಮೆಂಟ್, ಅದನ್ನ ಕಾಂಟ್ರಾಕ್ಟ್ ಮಾಡಕ್ ಒಪ್ಕೊಂಡವನೇ ನಾನು ಯಾರು ಅಂತ ಕೇಳಿದಾಗ ವ್ಯಕ್ತಿ ಹೆಸರು ಹೇಳ್ತೀವಿ. ಐದರ್ ಸಪೋಸ್ ಇಂಡಿವಿಜುವಲ್ ಪರ್ಸನ್, ಇವನ್ ಪರ್ಸನ್ ಆಗಿರ್ಬೋದು, ಇಲ್ಲ ಕಂಪನಿ ಇದ್ರೆ ನೋಡಿ ಸರ್, ಸೊ ಹಿಂಗೆ ಸಮ್ ಎಕ್ಸ್ L&T ಕಂಪನಿ ಒಪ್ಕೊಂಡಿದೆ, L&T ಕಂಪನಿ ಈ ಕೆಲಸ ಮಾಡ್ತಾ ಇದೆ, ಕಂಪನಿ ಬಗ್ಗೆ ಮಾತಾಡ್ತೀವಿ. ಈ ಕೆಲಸ ಕಂಪನಿ ಅಗ್ರಿಮೆಂಟ್ ಒಪ್ಕೊಂಡಿರುತ್ತೆ. ಇಲ್ಲ ಗವರ್ನಮೆಂಟ್ ಒಪ್ಕೊಂಡಿದೆ, ಈ ಗವರ್ನಮೆಂಟ್ ಒಪ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಈಗ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಯಾರು ಮಾಡ್ತಿರೋದು? ಯಾರಿಗಾರು ಕಾಂಟ್ರಾಕ್ಟ್ ಕೊಟ್ಟಿದಾರಾ? ಇಲ್ಲ, ಗವರ್ನಮೆಂಟೇ ಮಾಡ್ತಾ ಇದೆ. ಈಗ ನಮ್ಗೆ ಎಜುಕೇಶನ್ ಸಿಸ್ಟಮ್ ಯಾರು ಮಾಡ್ತಾ ಇದೆ? ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಪ್ರೈವೇಟೈಸ್ ಮಾಡಿದೆ ಕೆಲವೆಲ್ಲ ಗವರ್ನಮೆಂಟೇ ಮಾಡ್ತಾ ಇದೆ. ಸೊ ಹಂಗಾಗಿ ಗವರ್ನಮೆಂಟೇ ನಡ್ಸ್ಕೊಂಡು ಹೋಗುತ್ತೆ. ಸೊ ಗವರ್ನಮೆಂಟೇ ಮಾಡುತ್ತೆ. ಸೊ ಅದರಿಂದ ಗವರ್ನಮೆಂಟೇ ಮಾಡ್ತಾ ಇರ್ಬೋದು. ಯಾವ್ದೋ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್, ಗವರ್ನಮೆಂಟ್ ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬಹುದು. ಇಲ್ಲ ಇದನ್ನ ಮಾಡ್ಕೊಡ್ತೀನಿ ಅಂತ ಬೇರೆ ಕಂಟ್ರಿ ಒಟ್ಟಿಗೆ ಅಗ್ರಿಮೆಂಟ್ ಮಾಡ್ಕೋಬಹುದು, ಈ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ. ಸೊ ಬೇರೆ ಈಗ ನಮ್ಮಲ್ಲಿ ಉದಾಹರಣೆ ಕೋವಿಡ್ ಮೆಡಿಸಿನ್ಸ್ ಶಾರ್ಟೇಜ್ ಇದೆ. ಸೊ ಬೇರೆ ಕಂಟ್ರಿಯವರು ನಮ್ಮ ಹತ್ರ ಒಪ್ಪಂದ ಮಾಡ್ಕೊಂತಾರೆ ನಮ್ ಗವರ್ನಮೆಂಟ್ ಒಟ್ಟಿಗೆ. ಸೊ ನಾವು ಈ ಕೆಲಸ ಮೆಡಿಸಿನ್ ನ ಕೊಡ್ತೀವಿ ಅಂತ ಹೇಳಿ. ಸೊ ಅದೇ ರೀತಿ ಬೇರೆ ಏನೋ ಪ್ರಾಜೆಕ್ಟ್ ಇರುತ್ತೆ. ಈಗ ಉದಾಹರಣೆ ನಮ್ಮಲ್ಲಿ ಮೆಟ್ರೋ ಟ್ರೈನ್ ಹಾಕಿದ್ದಾರೆ ಎಲ್ಲಿ ಬೆಂಗಳೂರಲ್ಲಿ. ಸೊ ಆ ಬೇರೆ ಕಂಪನಿ ಒಪ್ಕೊಂಡಿದೆ, ಅದ್ ಬೇರೆ ಕಂಪನಿಯವ್ರು ಒಪ್ಕೊಂಡು ಅದ್ ಕೆಲಸ ಮಾಡ್ಕೊಟ್ಟಿರ್ತಾರೆ. ಸೊ ಈ ತರ ಬೇರೆ ರೋಡ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, PPP ಮಾಡಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಅದ್ ಹೇಗ್ ತಗೊಂತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದನ್ನ ಡಿಸ್ಕಸ್ ಮಾಡಿದ್ವಿ. ಅದರಿಂದ ಸೊ ಇದನ್ನ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಕಾಂಟ್ರಾಕ್ಟರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ ಸಿಕ್ಕಿದೆ ನಿಮ್ಗೆ. ಕಾಂಟ್ರಾಕ್ಟರ್ ಐದರ್ ಮೇ ಬಿ ಎ ಪರ್ಸನ್ ಆರ್ ಎ ಕಂಪನಿ ಆರ್ ಇವನ್ ಗವರ್ನಮೆಂಟ್ that agrees to do some specified job as per the agreement. Okay, that is what is called as an contractor. That fellow is called a contractor. So nammali construction handle madubekadre either contractor may be an individual or it may be a company or organization or even either private or government. So company anta andaga so government undertaking or even private company or it's a government undertaking, whatever it may be. ಸೊ ಕನ್ಸ್ಟ್ರಕ್ಷನ್ ಗ್ರೂಪ್ ಕೂಡ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಕಂಪನೀಸ್ ಇದಾವೆ. ಪ್ಯೂರ್ ಗವರ್ನಮೆಂಟ್ ಅಲ್ಲ, ಗವರ್ನಮೆಂಟ್ ಅಂಡರ್ಟೇಕಿಂಗ್ ಇದೆ. ಸೊ ಉದಾಹರಣೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಹೌಸಿಂಗ್ ಕಾರ್ಪೊರೇಷನ್. ಸೊ ಇಟ್ಸ್ ಆರ್ಗನೈಸೇಷನ್, ಇಟ್ಸ್ ಅ ಹೌಸಿಂಗ್ ಕಾರ್ಪೊರೇಷನ್. ಸೊ ಲ್ಯಾಂಡ್ ಆರ್ಮಿ ಅನ್ನೋದೊಂದು ಕಾರ್ಪೊರೇಷನ್ ಇದೆ. ಇದನ್ನೆಲ್ಲ ಗವರ್ನಮೆಂಟ್ ಅಂಡರ್ಟೇಕಿಂಗ್, ಗವರ್ನಮೆಂಟ್ ನೋಡ್ಕೊಳ್ಳುತ್ತಷ್ಟೇ, ಬಟ್ ಅವ್ರದ್ದು ಇಂಡಿವಿಜುವಲ್ ಆಗಿ ಕಂಪನಿ ಅಥವಾ ಆರ್ಗನೈಸೇಷನ್ ನಡ್ಸ್ಕೊಂಡು ಹೋಗ್ತಾರೆ. ಸೊ ಬಟ್ ಪ್ಯೂರ್ ಗವರ್ನಮೆಂಟ್ ಇರುತ್ತೆ. ಪ್ಯೂರ್ ಗವರ್ನಮೆಂಟ್ ಅಂತಂದ್ರೆ ನಾವಾಗ್ಲೇ ಡಿಸ್ಕಸ್ ಮಾಡಿದಂಗೆ ಪಿಡಬ್ಲ್ಯೂಡಿ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಪಿಡಬ್ಲ್ಯೂಡಿ ಅಲ್ಲಿ ಪ್ಯೂರ್ ಗವರ್ನಮೆಂಟ್. ಸೊ ಹಂಗಾಗಿ ನಾವು ಇಂಡಿವಿಜುವಲ್ ಕಾಂಟ್ರಾಕ್ಟ್ ಇರ್ಬೋದು, ಕಂಪನಿ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಐದರ್ ಪ್ರೈವೇಟ್ ಆರ್ ಗವರ್ನಮೆಂಟ್. ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡೋಂಥವ್ರು ಇವರು. ನಾವು ಇವರಿಗೆ ಕೆಲಸ ಕೊಡ್ಬೇಕು. ನಾವು ಕೆಲಸ ಮಾತಾಡ್ತಿರೋದು ಇಷ್ಟು ಹೊತ್ತು ಮಾತಾಡಿದ್ದು ಕೆಲಸ ಕೊಡ್ಬೇಕು ಯಾರಿಗಾರ ಒಬ್ಬರಿಗೆ. ಆ ಕೆಲಸ ಕೊಟ್ಟವನು ಕೆಲಸ ಮಾಡ್ಬೇಕು. ಆ ಬಿಲ್ಡಿಂಗ್ ನ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅದಕ್ಕಾಗಿ ಜನ ಹುಡುಕ್ತಾ ಇದೀವಿ ನಾವು. ಈಗ ಕಾಂಟ್ರಾಕ್ಟರ್ ನ ಹುಡುಕ್ತಾ ಇದೀವಿ. ಹಂಗಾಗಿ ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಕಾಂಟ್ರಾಕ್ಟ್ ಅಂದ್ರೆ ಏನು, ಮತ್ತೆ ಕಾಂಟ್ರಾಕ್ಟರ್ ನ ಹುಡುಕೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ನಾವು. ಕಾಂಟ್ರಾಕ್ಟ್ ನ ಹುಡುಕ್ಬೇಕಂತಂದ್ರೆ we have to make an advertisement in the leading newspapers. So search for the contractor. Contractor is nothing but it's an agreement to do some specified job. Contractor is a person or an organization or it even government. So it's agreed to do some specified job or a construction activity to as per the agreement. That is what is called as contractor. ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟರ್ ನ ಹುಡುಕೋದು ಹೇಗೆ ಹುಡುಕೋದ್ವಿ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಸೊ ಈ ಕಾಂಟ್ರಾಕ್ಟರ್ ಗಳಲ್ಲಿ ನಾವು either he may be an individual person or it may be a company, organization. So company or organization may be government undertaking or pure government or it may be a pure private. ಸೊ ಅದ್ರ ಬಗ್ಗೆ ನಮಗ್ ಗೊತ್ತಿದೆ. ಸೊ ಇಂಥ ವ್ಯಕ್ತಿಗಳನ್ನ ನಾವು ಹುಡುಕ್ತಿವಿ ಅಂತ ಹೇಳಿ. ಸೊ ಈಗ ನಮ್ಗೆ ಈ ಕಾಂಟ್ರಾಕ್ಟ್ ನ ನಾವು ಕೊಡ್ಬೇಕು ಅಂತ ಅಂದ್ರೆ ಒಂದು ಸಿಸ್ಟಮ್ ಇರುತ್ತೆ, ಒಂದು ಪ್ರೊಸೀಜರ್ ಇದೆ. ಸುಮ್ನೆ ಕಾಂಟ್ರಾಕ್ಟ್ ಕೊಡಕ್ಕಾಗಲ್ಲ. ಆ ಪ್ರೊಸೀಜರೇ ಅಗ್ರಿಮೆಂಟ್. ಆ ಪ್ರೊಸೀಜರ್ ನ ಅಗ್ರಿಮೆಂಟ್ ಅಲ್ಲಿ ಬರ್ದಿದೀವಿ. ಆ ಪ್ರೊಸೀಜರ್ ಯಾವ ತರ ಕೆಲಸ ಮಾಡ್ಕೊಂಡು ಹೋಗ್ಬೇಕಪ್ಪ ನೀನು, ಹೆಂಗ್ ನಡ್ಕೋಬೇಕು ನಮ್ಮೊಟ್ಟಿಗೆ ನೀವು ಅಂತ ಹೇಳಿ ನಮ್ ಪ್ರೊಸೀಜರ್ ಇದೆ. ಸುಮ್ನೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಡಕ್ ಬರಲ್ಲ. ಸೊ ಅದರಿಂದ ಈ ಪ್ರೊಸೀಜರ್ ಏನಿದೆ, ಈ ಸಿಸ್ಟಮ್ ಥ್ರೂ ವಿಚ್ ಅಥವಾ ಪ್ರೊಸೀಜರ್ ಥ್ರೂ ವಿಚ್ ದ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಔಟ್. ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡುವಾಗ ಏನು ಪ್ರೊಸೀಜರ್ ಬರ್ದಿದ್ದೀವಿ ಅಗ್ರಿಮೆಂಟ್ ಅಲ್ಲಿ, ಅದ್ರ ಪ್ರಕಾರ ಕನ್ಸ್ಟ್ರಕ್ಷನ್ ತಗೊಂಡೋಗ್ಬೇಕು. ಫಸ್ಟ್ ಫೌಂಡೇಶನ್ ಮಾಡ್ಬೇಕು ಅಂತ ಇರ್ಬೋದು, ಅಥವಾ ಹಣನ ಇಷ್ಟು ದಿವಸದ ಗಂಟ ನೀನ್ ಕೇಳಬಾರ್ದು ಅಂತ ಇರ್ಬೋದು,
ಅಥವಾ ಈ ತರದ ಸ್ಟೀಲ್ ನೀವು ಬಳಸಬೇಕು ಅಂತ ಇರ್ಬೋದು, ಈ ತರ ಸಿಮೆಂಟೇ ನೀನ್ ಹಾಕ್ಬೇಕು ಅಂತ ಇರ್ಬೋದು. ಸೊ ಏನೋ ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ಪ್ರೊಸೀಜರ್ ಬಿಟ್ಟು ನಾವು ಯಾವುದೇ ಒಂದು ಲೈನ್ಸ್ ಅಗ್ರಿಮೆಂಟ್ ಅಲ್ಲಿ ಏನು ಒಂದು ಬರ್ದಿದೀವಿ ಅದನ್ನ ಆ ಲೈನ್ಸ್ ಬಿಟ್ಟು ಆಚೆ ಹೋಗಂಗಿಲ್ಲ. Therefore, the system or the procedure through which the construction is going to be carried out, that is what you called as a contract system. Contract system. ಇಲ್ಲಿ ನಾವು ಕಾಂಟ್ರಾಕ್ಟರ್ ಅಂಡ್ ಕಾಂಟ್ರಾಕ್ಟ್ ಸಿಸ್ಟಮ್ ಮೂರ್ ಬಗ್ಗೆ ತಿಳ್ಕೊಂಡಿದ್ವಿ. ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಅಂದ್ರೆ ಪ್ರೊಸೀಜರ್, ಏನು ಅಗ್ರಿಮೆಂಟ್ ಅಲ್ಲಿ ಪ್ರೊಸೀಜರ್ ಬರ್ದಿದೀವಿ ಅದ್ರ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟರ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಿದೆ. ಸೊ ಕಾಂಟ್ರಾಕ್ಟರ್ ಇಸ್ ಅ ಪರ್ಸನ್, so contract is an agreement, contractor is a person, contract system is a procedure. ಅಷ್ಟೇ ಮೂರೇ. ಸೊ ಕಾಂಟ್ರಾಕ್ಟ್ ಅಂತ ಅಂದ್ರೆ ಇದು ಅಗ್ರಿಮೆಂಟ್, ಕಾಂಟ್ರಾಕ್ಟರ್ ಅಂತ ಅಂದ್ರೆ ಪರ್ಸನ್ ಅಥವಾ ಕಂಪನಿ ಅಥವಾ ಗವರ್ಮೆಂಟ್. ಸೊ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಅಂದ್ರೆ ಪ್ರೊಸೀಜರ್, ಯಾವ ತರ ಕೆಲಸ ಮಾಡ್ಬೇಕಪ್ಪ ಅಂತ. ಸೊ ಮೂರು ನಮಗೆ ಗೊತ್ತಿದೆ. ಸೊ ದೇರ್ ಫೋರ್ ಸೊ ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಾವ್ ಎಂಟರ್ ಆಗ್ಬೋದು. ಮುಂದಕ್ಕೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಈ ಭಾಷೆಗಳನ್ನ ಬಳಸ್ತೀವಿ. ಕಾಂಟ್ರಾಕ್ಟರ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಟರ್ ಅಂತ ಹೇಳ್ತೀವಿ, ಕನ್ಸ್ಟ್ರಕ್ಷನ್ ಸಿಸ್ಟಮ್, ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆಗ ಅದರ ಅರ್ಥ ನಿಮಗೆ ಗೊತ್ತಿರ್ಬೇಕು. ಸೊ ನಾವು ಆಗ್ಲೇ ಮಾತಾಡ್ದಂಗೆ ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ಜನರಲ್ ಆಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಓನರು, ಸೊ ಡಿಸೈನ್ ಪ್ರೊಫೆಷನಲ್ಸ್, ಜನರಲ್ ಕಾಂಟ್ರಾಕ್ಟರ್, ಸಬ್ ಕಾಂಟ್ರಾಕ್ಟರ್ಸ್, ಮೆಟೀರಿಯಲ್ ಸಪ್ಲೈಯರ್ಸ್ ಎಲ್ಲರೂ ಇರ್ತಾರೆ. ಕನ್ಸ್ಟ್ರಕ್ಷನ್ ಒಂದು ಗ್ರೂಪ್ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡಕ್ಕೆ ಇವರೆಲ್ಲ ಜನ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಒಂದ್ ಸಣ್ಣ ಕನ್ಸ್ಟ್ರಕ್ಷನ್ ಗ್ರೂಪ್ ಅನ್ನೋದ್ರ ಬಗ್ಗೆನೂ ಮಾತಾಡ್ತೀವಿ. ಓನರ್ ಆಗಿರ್ತಾನೆ, ಡೈರೆಕ್ಟ್ ಆಗಿ ಅವನೇ ಎಲ್ಲಾನು ಹ್ಯಾಂಡಲ್ ಮಾಡ್ತಾನೆ, ಅವನೇ ಕೆಲಸದವ್ರನ್ನ ನೇಮಿಸ್ಕೊಂತಾನೆ, ಕನ್ಸ್ಟ್ರಕ್ಷನ್ ಅವನಿಗೆ ಕೊಟ್ಕೊಂತಾನೆ, ಅವನೇ ಪ್ಲಾನ್ ಮಾಡಿರ್ತಾನೆ. ಇಂಜಿನಿಯರ್ ಅಲ್ಲದೆ ಇದ್ರು ಒಂದೊಂದ್ಸರಿ ಅವನೇ ಪ್ಲಾನ್ ಮಾಡ್ಬಿಟ್ಟಿರ್ತಾನೆ, ಅವನೇ ಕೈಯಲ್ಲಿ ಬರ್ಕೊಂಡಿರ್ತಾನೆ ಒಂದು ಪ್ಲಾನ್ ನ, ಅವನೇ ಒಬ್ಬ ಕಾಂಟ್ರಾಕ್ಟರ್ ಕರೆದು ಕೊಡ್ತಾನೆ. ಆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರೋದಿಲ್ಲ, ಏನಿರೋದಿಲ್ಲ, ಸುಮ್ನೆ ಬಾಯಿ ಮಾತಲ್ಲೇ ಕೊಟ್ಟಿರ್ತಾನೆ. ಸೊ ಇಲ್ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಕೆಲವು ಪ್ರಾಜೆಕ್ಟ್ಸ್ ನ. ಸೊ ಈ ತರ ಸಣ್ಣ ಗ್ರೂಪ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಲೀಗಲ್ ಆಗು ಕೂಡ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ನಮ್ ಗವರ್ನಮೆಂಟ್ ಸೆಟ್ ಅದು ಪ್ರೈವೇಟ್ ಇಂಡಸ್ಟ್ರಿಯಲ್ ಆಗುತ್ತೆ. ಗವರ್ನಮೆಂಟ್ ಅಲ್ಲಿ ಬಂದಾಗ ನಾವು ಆಗ್ಲೇ PWD ಬಗ್ಗೆ ನಾವು ಮಾತಾಡಿದೀವಿ. ಸೊ PWD ಇಲಾಖೆ ನಮ್ದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇದೆ, ಸೆಂಟ್ರಲ್ ಗವರ್ಮೆಂಟ್ CPWD ಇದೆ. ಸೊ ಹೀಗಾಗಿ ಗವರ್ನಮೆಂಟ್ ವರ್ಕ್ಸ್ ಇರುತ್ತೆ, ಇವರೇ ಸೂಪರ್ವೈಸ್ ಮಾಡ್ತಾರೆ ಅಥವಾ ಇವರೇ ಎಸ್ಟಿಮೇಟ್ ಮಾಡ್ತಾರೆ, ಇವರೇ ಡಿಸೈನ್ ಮಾಡ್ತಾರೆ, ಇವರೇ ಎಲಿವೇಶನ್ ಮಾಡ್ಕೊಂತಾರೆ. ಸೊ ಇವರೇ ಟೆಂಡರ್ ಕರೀತಾರೆ, ಇವರೇ ಕಾಂಟ್ರಾಕ್ಟರ್ ನ ಹುಡುಕ್ತಾರೆ, ಕನ್ಸ್ಟ್ರಕ್ಷನ್ ನ ಇವರೇ ಹ್ಯಾಂಡಲ್ ಮಾಡ್ತಾರೆ. ಸೊ ಎಲ್ಲವನ್ನ ಇವರೇ ಮಾಡ್ತಾರೆ. ಯಾಕಂದ್ರೆ ಬಿಕಾಸ್ ಇಟ್ಸ್ ಬಿಲಾಂಗ್ಸ್ ಟು ಪಬ್ಲಿಕ್. ಈಗ ರಸ್ತೆ ಮಾಡ್ಬೇಕು ಅಂತಂದ್ರೆ ನಮ್ಮೂರಲ್ಲಿ ರಸ್ತೆ ಮಾಡ್ಬೇಕು ಅಂದ್ರೆ PWD ಇಲಾಖೆಯವರೇ ಎಸ್ಟಿಮೇಟ್ ಮಾಡ್ತಾರೆ, ಯಾವ ತರ ರಸ್ತೆ ಮಾಡ್ಬೇಕು, ಯಾವ ತರ ಅದಕೊಂಡು ಡ್ರಾಯಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಯಾವ ತರ ಮೆಟೀರಿಯಲ್ ಹಾಕ್ಬೇಕು ಅಂತ ಇವರೇ ಡಿಸೈಡ್ ಮಾಡ್ತಾರೆ, ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತ ಇವರೇ ಡಿಸೈಡ್ ಮಾಡ್ತಾರೆ, ಇವರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಈ ಕೆಲಸ ಇದೆ ಬನ್ನಿ ಕಾಂಟ್ರಾಕ್ಟರ್ ಅಂತ. ಕಾಂಟ್ರಾಕ್ಟರ್ ಯಾರು ಬರ್ತಾನೆ ಅವ್ನು ಎಲಿಜಿಬಲ್ ಕಾಂಟ್ರಾಕ್ಟರ್, ಅದ್ರ ಹೆಂಗ್ ಕೊಡ್ಬೇಕು ಕೆಲಸನ ಅಂತ ಇವರೇ ಡಿಸೈಡ್ ಮಾಡಿ ಕೆಲಸ ಕೊಡ್ತಾರೆ. ಕೆಲಸ ಕಾಂಟ್ರಾಕ್ಟರ್ ಕೊಟ್ಮೇಲೂ ಕೂಡ ಯಾವ ತರ ಪೇಮೆಂಟ್ ಮಾಡ್ಬೇಕು, ಬಿಲ್ ಮಾಡ್ಬೇಕು, ಆ ಕೆಲಸಕ್ಕೆ ಅನ್ನೋದ್ರ ಬಗ್ಗೆ ಇವರೇ ಮಾಡ್ತಾರೆ, ಇವರೇ ದುಡ್ಡು ಕೊಡ್ತಾರೆ. ಸೊ ಇವರೇ ಕ್ವಾಲಿಟಿ ನೋಡ್ತಾರೆ, ಎಲ್ಲಾನು ಇವರೇ ನೋಡ್ತಾರೆ. ಸೊ ದಟ್ ಈಸ್ ಗವರ್ನಮೆಂಟ್ ಅಲ್ಲಿ ನಮ್ಮಲ್ಲಿ ಒಂದು ಆರ್ಗನೈಸೇಷನ್ ಇದೆ, ದಟ್ ಇಸ್ ವಾಟ್ ಯು ಕಾಲ್ಡ್ ಎಸ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಅದು ಸ್ಟ್ರಕ್ಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಹೀಗಾಗಿ ಸೊ ಈ ಸೆಂಟ್ರಲ್ ಗವರ್ನಮೆಂಟ್ CPWD ಆರ್ಗನೈಸೇಷನ್. ಸೊ ಹೀಗಾಗಿ ನಾವು ಸ್ಟೇಟ್ ಗವರ್ಮೆಂಟ್ ಆರ್ಗನೈಸೇಷನ್ ಬಂದಾಗ ನಾವು ಇಡೀ ಸ್ಟೇಟ್ ಅಲ್ಲಿ ನಾವು ನಂಬರ್ ಆಫ್ ಝೋನ್ಸ್ ಅಂತ ಮಾಡ್ತೀವಿ. ಇಡೀ ಸ್ಟೇಟ್ ನ ಡಿವೈಡೆಡ್ ಇಂಟು ನಂಬರ್ ಆಫ್ ಝೋನ್ಸ್. ಈಚ್ ಝೋನ್ ಇಸ್ ಹೆಡೆಡ್ ಬೈ ಅಂಡ್ ಸಿವಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್ ಇಸ್ ಕಂಟ್ರೋಲಿಂಗ್ ದ PWD. ಸೊ ಅವರು ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಚೀಫ್ ಆರ್ಕಿಟೆಕ್ಟ್ಸ್ ಅಂಡ್ ದೆನ್ ಹಾರ್ಟಿಕಲ್ಚರ್ ಎಲ್ಲವೂ ಕೂಡ ಅವ್ರ ಕೆಳಗಡೆನೆ ಬರುತ್ತೆ. ಸೊ ಬಂದಾಗ ಸೊ ಈ ಚೀಫ್ ಸೆಕ್ರೆಟರಿ ಕೆಳಗಡೆ ನಾವು ಸಿವಿಲ್ ಅವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸಿವಿಲ್ ನ ಇಡೀ ಸ್ಟೇಟ್ ನ ಝೋನ್ಸ್ ಆಗಿ ಸಿವಿಲ್ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಸ್ಟೇಟ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಝೋನ್ಸ್. ಅದ್ರ ಬಗ್ಗೆ ನಾವು ಮಾತಾಡಿದೀವಿ. ಇಡೀ ಸ್ಟೇಟ್ ನ ವಿ ಆರ್ ಡಿವೈಡೆಡ್ ಇಂಟು ನಂಬರ್ ಆಫ್ ಝೋನ್ಸ್. Each zone is divided into a number of circles. Each circle is divided into a number of divisions. Each division is divided into a number of subdivisions. Each subdivision is divided into a number of sections. So ಅದರ ಬಗ್ಗೆ ನಾವು ಫ್ಲೋ ಚಾರ್ಟ್ ಎಲ್ಲ ಡಿಸ್ಕಸ್ ಮಾಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ನಮ್ದು SR ಪುಸ್ತಕ ಅಂತ ಹೇಳೋದ್ನಲ್ಲ ಇಲ್ಲಿದು ಇವರು ತಯಾರು ಮಾಡೋದು ಈ ಸರ್ಕಲ್. ಈ ಸರ್ಕಲ್ಗೆ ಹೆಡ್ ಯಾರು, ಬಾಸು. ಈ ಸರ್ಕಲ್ಗೆ ಬಾಸ್ ಇರೋರು ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಬಿಕಾಸ್ ಈಚ್ ಝೋನ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸರ್ಕಲ್ಸ್. Each circle is divided into a number of divisions. Each division is divided into a number of subdivisions. Each subdivision is divided into a number of work sections. This is what you call as this chief engineer is head of the zone. Superintending engineer is the head of the circle. So executive engineer is the head of the division. So AAA is the head of the subdivision. So AE or J is the head of the section.
So these work inspectors are working under AER, JE to supervise the work at the bottom level in the department. So ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಇದು PWD ಆರ್ಗನೈಸೇಷನ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಇದನ್ನ ನಾವು SR ಅಂತ ಹೇಳಿ ಶೆಡ್ಯೂಲ್ ಆಫ್ ರೈಟ್ಸ್ ಬಗ್ಗೆ ಮಾತಾಡಿದಾಗ, ಸರ್ಕಲ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಇಸ್ ರೆಸ್ಪಾನ್ಸಿಬಲ್ ಟು ಡೂ ದ ಶೆಡ್ಯೂಲ್ ಆಫ್ ರೈಟ್ಸ್. ಸೊ ಅವನು ಸ್ಪೆಸಿಫಿಕೇಶನ್ ಮತ್ತೆ ರೇಟ್ಸ್ ಅನ್ನ ಡೆವಲಪ್ ಮಾಡಕ್ಕೆ PWD ಅಲ್ಲಿ ಇವನಿಗೆ ಅಧಿಕಾರ ಇರೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ. So superintending engineer is whole responsible to develop and specifications and the rates to decide the rates. So in a circle, ಯಾವ ಸರ್ಕಲ್ ಆಗಿರ್ಬೋದು, either it is Mangalore, Bangalore or Mysore, whatever it may be the types of circle in the PWD. So ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಹೀಗಾಗಿ ನಮ್ಮ ಒಂದು ಕಾಂಟ್ರಾಕ್ಟ್ ಸಿಸ್ಟಮ್ ಬಗ್ಗೆ ಗೊತ್ತಾಯ್ತು. ಕಾಂಟ್ರಾಕ್ಟರ್ ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಕಾಂಟ್ರಾಕ್ಟ್ ಅಂದ್ರೆ ಇದು ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೆ ಏನು. ಕಾಂಟ್ರಾಕ್ಟ್ ಸಿಸ್ಟಮ್ ಬಂದಾಗ ನಾವು ಪ್ರೊಸೀಜರ್ ಅಂತ ಹೇಳ್ತೀವಿ. ಕಾಂಟ್ರಾಕ್ಟರ್ ಅಂತ ಅಂದಾಗ ಐದರ್ ನಮ್ಗೆ ಪ್ರೈವೇಟ್, ಪಬ್ಲಿಕ್ ಆರ್ ಗವರ್ನಮೆಂಟ್ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಬಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಸೊ ದೇ ಆರ್ ದಿ ಟೆಕ್ನಿಕಲ್ ಬಾಡಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ದ ಸ್ಟೇಟ್ ಗವರ್ನಮೆಂಟ್ ಆರ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್. ದಟ್ ಆರ್ಗನೈಸೇಷನ್ ಇಸ್ ಕಾಲ್ಡ್ PWD. ಸೊ ದೇ ಆರ್ ಎಲಿಜಿಬಲ್. ನಾವ್ ಏನೇನ್ ಮಾತಾಡ್ತೀವಿ ಈಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಲ್ಲಿ ಏನು ಒಂದು ಐಡಿಯಾ ಜನರೇಷನ್, ಪಬ್ಲಿಕ್ ರಿಕ್ವೈರ್ಮೆಂಟ್ ಗೆ ರಸ್ತೆ ಮಾಡೋದಿರ್ಬೋದು, ದೇವಸ್ಥಾನ ಮಾಡಿರ್ಬೋದು, ಏನೇ ಸ್ಕೂಲ್ ಕಟ್ಟೋದಿರ್ಬೋದು, ಏನೇ ಇರ್ಬೋದು, ಇಂಥ ಕೆಲಸಗಳನ್ನ ಪ್ಲಾನ್ ಮಾಡೋದಾಗ್ಲಿ, ಎಸ್ಟಿಮೇಟ್ ಮಾಡೋದಾಗ್ಲಿ, ಡಿಸೈನ್ ಮಾಡೋದಾಗ್ಲಿ, ಅದನ್ನ ಸ್ಪೆಸಿಫಿಕೇಶನ್ ಡೆವಲಪ್ ಮಾಡೋದಾಗ್ಲಿ, ಅದು ಎಲಿವೇಶನ್ ಡಿಸೈಡ್ ಮಾಡೋದಾಗ್ಲಿ, ಎಕ್ಸಿಕ್ಯೂಷನ್ ಮಾಡೋದಾಗ್ಲಿ, ಕಾಂಟ್ರಾಕ್ಟ್ ನ ಅವಾರ್ಡ್ ಮಾಡೋದಾಗ್ಲಿ, ಅವರು ಓನರ್ ತರ, ಪಬ್ಲಿಕ್ ಕೆಲಸದ ಓನರ್ ತರ ಆಕ್ಟ್ ಮಾಡ್ತಾರೆ. ಯಾರು? PWD ಅವರು. So PWD is a responsible department or a organization in the government. That department takes up all the work. That the department works as an owner of the project, the civil engineering projects. So ಯಾವುದೇ ಪ್ರಾಜೆಕ್ಟ್ ಗೆ ಓನರ್ ಅಂತ ಏನ್ ಹೇಳ್ತೀವಿ, ಆ ಇಲಾಖೆ ಓನರ್ ಆಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಸೊ ಆ ಒಂದು ಆರ್ಗನೈಸೇಷನ್ ನಾವು ಕಾಂಟ್ರಾಕ್ಟರ್ ಓನರ್ ಅಂತ ಕರಿತೀವಿ. ಅದು ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಅದು. ಸೊ ದೇ ಆರ್ ಟೇಕ್ ಕೇರ್ ಆಫ್ ದಿ ಆಲ್ ದ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಫ್ ದಿ ಗವರ್ನಮೆಂಟ್. ಸೊ ಪಬ್ಲಿಕ್ ದಲ್ಲ, ನಾನ್ ಮನೆ ಕಟ್ಬೇಕು ಅಂದ್ರೆ PWD ಬರಲ್ಲ, ನನ್ ಸ್ವಂತದ್ದು. ಸರ್ಕಾರಿ ಕೆಲಸಗಳು, ನಮ್ಮೂರಲ್ಲಿ ರಸ್ತೆ ಮಾಡ್ಬೇಕು ಅಂದ್ರೆ PWD ಮಾಡಿಸ್ತಾರೆ. PWD ಅಂತಂದ್ರೆ ಅವ್ರು ಓನರ್ ಆಗಿರ್ತಾರೆ. ಅದಕ್ಕೆ ಅವ್ರು ನೋಡ್ಕೊಂತಾರೆ ಯಾವ ತರ ರಸ್ತೆ ಮಾಡ್ಬೇಕು, ಅಗಲ ಎಷ್ಟಿರ್ಬೇಕು, ಕ್ವಾಲಿಟಿ ಯಾವ ತರ ಮೇಂಟೈನ್ ಮಾಡ್ಬೇಕು, ಎಷ್ಟು ದುಡ್ಡಲ್ಲೇ ಕೆಲಸ ಮಾಡ್ಬೇಕು, ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋದೆಲ್ಲ ಅವ್ರು ನೋಡ್ಕೊಂತಾರೆ, ನಾವು ನೋಡಲ್ಲ. ಸೊ ಅದಕ್ಕೆ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ. ಬಟ್ ನಮ್ ಕೆಲಸ ನಾವ್ ಮಾಡ್ಕೊಂತೀವಿ. ಸೊ ಇಟ್ಸ್ ಅ ಗವರ್ನಮೆಂಟ್ ಕೆಲಸದ ಪರವಾಗಿ ಕೆಲಸ ಮಾಡೋರು ಗವರ್ನಮೆಂಟ್ ಆರ್ಗನೈಸೇಷನ್. ಅದು ಗವರ್ನಮೆಂಟೇ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದೆ, ಅದನ್ನ PWD ಆರ್ಗನೈಸೇಷನ್ ಅಂತ ಕರೆದಿದೀವಿ. ಅಲ್ಲಿ ಕೂಡ ನಿಮ್ಗೆ ಜಾಬ್ ಅವಕಾಶ ಇದೆ. ಅದನ್ನ ನಾನ್ ಬಡ್ಕೊಂತಾ ಇರೋದು. ಈಗ ನಿಮ್ದು ಎಕ್ಸಾಮ್ ಆಗ್ತಿದ್ದಂಗೆ ಕಾಲ್ ಆಗ್ಬಿಟ್ರೆ, ಫೇಲ್ ಆದ್ರೆ ಏನ್ ಮಾಡ್ತೀರಿ? ಅನ್ಯಾಯ ಕಳ್ಕೊಂತಿರಲ್ಲ ಜೀವನನ. ಸೊ ಅದರಿಂದ ನೀವು ಓದ್ಬೇಕು, ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಹೋಗ್ತಿದ್ದಂಗೆ ಪರ್ಸೆಂಟೇಜ್ ಇಟ್ಕೊಂಡು ಕೆಲಸ ಕೊಡ್ತಾರ? ಸೊ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು. ಸಬ್ಜೆಕ್ಟ್ ಗೊತ್ತಿಲ್ಲ, ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ? ಯಾವ್ದೋ ಒಂದು ಓದ್ಕೊಂಡು ಪಾಸ್ ಆಗ್ಬೋದು. ಪಾಸ್ ಆಗಿ ಏನ್ ಮಾಡ್ತೀರಿ? ಊರಲ್ಲಿ ಕೆಲಸ ಬೇಕಲ್ಲ ನಿಮ್ಗೆ. ಸೊ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಕ್ ನಾಲೆಡ್ಜ್ ಬೇಕಲ್ಲ, ಅದಕ್ಕಾಗಿ ಸಬ್ಜೆಕ್ಟ್ ಬೇಕಿರೋದು. ಇನ್ನೇತಕ್ ಬೇಕಾಗಿರೋ ಸಬ್ಜೆಕ್ಟ್? ನಮ್ಗೆ ಸಬ್ಜೆಕ್ಟ್ ಅನ್ನ ತಿಳ್ಕೊಬೇಕಾಗಿರೋದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ, ಒಂದು ಒಳ್ಳೆ ಹುದ್ದೆ ತಗೊಳಕ್ಕೆ, ಒಂದು ಒಳ್ಳೆ ಕಡೆ ಕೆಲಸ ಮಾಡಕ್ಕೆ. ನಾವು ಸುಮ್ನೆ ಹೋಗಿ ಎಲ್ಲೋ ಒಂದ್ ಕಡೆ ಊರಲ್ಲಿ 4 ಜನದ ಜೊತೆ ಹಳ್ಳಿಯಲ್ಲಿ ಕಟ್ಟೆ ಮಾತಾಡೋದಾದ್ರೆ ಯಾಕೆ ಬೇಕು ಸಬ್ಜೆಕ್ಟ್? ಆರಾಮಾಗಿ ಇರ್ಬೋದಲ್ಲ ಮನೆಯಲ್ಲಿ. ಸೊ ಅದರಿಂದ ಇಷ್ಟನ್ನ ನಾವು ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ತರದಿದೆ? ಕಾಂಟ್ರಾಕ್ಟ್ ಅಂದ್ರೆ ಅಗ್ರಿಮೆಂಟ್ ಮಾಡಕ್ಕಿಂತ ಮುಂಚೆ ಯಾವ ತರದಲ್ಲಿ ನಾನು ಅಗ್ರಿಮೆಂಟ್ ಮಾಡ್ಕೋಬೇಕು, ಕಾಂಟ್ರಾಕ್ಟ್ ನ ಪ್ರೊಸೀಜರ್ ಅಂತ ಹೇಳಿದ್ನಲ್ಲ, ಕಾಂಟ್ರಾಕ್ಟ್ ಸಿಸ್ಟಮ್ ನ ಯಾವ ತರ ನಾನು ಯಾವ ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ ಎಂಟರ್ ಆಗ್ಬೇಕು. ದಿಸ್ ಆರ್ ಆಲ್ ದಿ ವೇರಿಯಸ್ ಸಿಸ್ಟಮ್ಸ್, ಕಾಂಟ್ರಾಕ್ಟ್ ಸಿಸ್ಟಮ್ಸ್ ಅಥವಾ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಥವಾ ಸಿಸ್ಟಮ್ ಆಫ್ ಕಾಂಟ್ರಾಕ್ಟ್. ಸೊ ಇದರಲ್ಲಿ ನಾನು ಬೇರೆ ಬೇರೆ ತರದ ಕಾಂಟ್ರಾಕ್ಟ್ ಸಿಸ್ಟಮ್ ಇದಾವೆ. ಐದರ್ ಇಟ್ಸ್ ಅನ್ ಲಂಸಮ್ ಕಾಂಟ್ರಾಕ್ಟ್, ಸೊ ಯೂನಿಟ್ ಪ್ರೈಸ್ ಆರ್ ಐಟಮ್ ರೇಟ್ ಕಾಂಟ್ರಾಕ್ಟ್, ಆರ್ ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ಕಾಂಟ್ರಾಕ್ಟ್, so labor contract, like this, that the various types of the contract systems. So therefore we are discussing the next class. So at this time, so we will stop the discussion regarding with the what is this contract or otherwise construction procedures in the department. So in the next class we will take up the contract system for the discussion. Okay, after that, so we will have say goodbye to this class.